ಉತ್ತರದಲ್ಲಿ ನಿಮ್ಗೆ ಓಕೆ, ನಮಸ್ಕಾರಗಳು ಎಲ್ಲರಿಗೂ. ನಾನು ಬ್ಯಾಂಗ್ಳೂರ್ನಿಂದ ಅಶ್ವಿನಿ, ವೈಸ್ ಪ್ರೆಸಿಡೆಂಟ್. ಹೀಲಿ ಕುರಿತಾಗಿ ನಿಮ್ಗೆ ಡೀಟೇಲ್ಡ್ ಆಗಿ ಹೇಗೆ ಯೂಸ್ ಮಾಡಬಹುದು ಅನ್ನೋದ್ರ ಕುರಿತಾಗಿ ಈ ಟ್ರೈನಿಂಗ್ ಇರುವಂತದ್ದು. ನಿಮ್ಗೆ ಏನೇ ಕ್ವಶನ್ಸ್ ಇದ್ರೂ ಕೂಡ ಹೀಲಿ ಕುರಿತಾಗಿ ನೀವು ಈ ಸೆಷನ್ ಅಲ್ಲಿ ಕೇಳಬಹುದು. ನಿಮ್ಮ ಕ್ವಶನ್ ಆನ್ಸರ್ಸ್ ಅನ್ನ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಏನೇ ಕ್ವಶನ್ಸ್ ಇದ್ರೂ ಕೂಡ. ಎಲ್ಲರಿಗೂ ನನ್ನ ವಾಯ್ಸ್ ಆಡಿಬಲ್ ಇದೆಯಾ? ಆಡಿಬಲ್ ಇದ್ರೆ ಇದೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಆಡಿಬಲ್ ಇದೆಯಾ ಎಲ್ಲರಿಗೂ ಕೂಡ ನನ್ನ ವಾಯ್ಸ್? ಓಕೆ, ಫೈನ್. ಬಹಳ ಸಂತೋಷ ಆಯ್ತು. ಸೊ ಹಲವಾರು ಜನಗಳಿಲ್ಲಿ ಕನೆಕ್ಟ್ ಆಗಿದ್ದಾರೆ ಹೀಲಿ ಕುರಿತಾಗಿ ಹೇಗೆ ಯೂಸ್ ಮಾಡಬಹುದು ಅಂದ್ಬಿಟ್ಟು. ಸೊ ಎಸ್, ಯಾರಾದ್ರೂ ಇಲ್ಲಿ ವಿಡಿಯೋ ಅಲ್ಲಿ ಇರೋಂಥವ್ರು ಹೇಳ್ಬಹುದು ನನ್ಗೆ ಯಾವ ತರ ಹೀಲಿನ ಯೂಸ್ ಮಾಡಬೇಕು. ಮಾಡ್ತಾ ಇರೋರು ಏನಾದ್ರೂ ಶೇರ್ ಮಾಡುವಂತಿದ್ರೆ ಶೇರ್ ಮಾಡಬಹುದು. ಶೇರ್ ಮಾಡಿದ ನಂತರ ನಾವು ಸೆಷನ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸೊ ಚೇತನ್ ಅವರು ಯಾರ್ಯಾರು ವಿಡಿಯೋ ಅಲ್ಲಿ ಇದ್ದಾರೆ ಎಲ್ಲರೂ ವಿಡಿಯೋ ಅಲ್ಲಿ ಬನ್ನಿ. ಸೊ ದಟ್ ನಿಮ್ಗೂ ಕೂಡ ಅರ್ಥ ಆಗುತ್ತೆ ಈ ಸೆಷನ್ ಕಂಪ್ಲೀಟ್ ಆಗಿ. ವಿಡಿಯೋ ಅಲ್ಲಿ ಬಂದಿಲ್ಲ ಅಂದ್ರೆ ಹೇಗೆ ಅಲ್ವಾ? ಒನ್ ಸೈಡ್ ಸೆಷನ್ ನಾವು ಕಂಡಕ್ಟ್ ಮಾಡ್ತಾ ಇಲ್ಲ, 2 ಸೈಡ್ ಸೆಷನ್ ನ ಕಂಡಕ್ಟ್ ಮಾಡ್ತಾ ಇರೋದು. ಇದು ಟ್ರೈನಿಂಗ್ ಸೆಷನ್ ಆಗಿರೋ ಕಾರಣದಿಂದ ನೀವು ಕೂಡ ಕಮ್ಯುನಿಕೇಟ್ ಮಾಡ್ಬೇಕಾಗತ್ತೆ. ಸೊ ದಟ್ ಇವನ್ ವಿ ಕ್ಯಾನ್ ಗಿವ್ ದಿ ಬೆಸ್ಟ್ ಅಲ್ವಾ? ಏನಂತೀರಾ? ಸೊ ಇವಾಗ ಸೆಷನ್ ಸ್ಟಾರ್ಟ್ ಮಾಡೋಣವಾ? ರೈಟ್. ಹೀಲಿ ಹೇಗೆ ಯೂಸ್ ಮಾಡೋದು? ಫಸ್ಟ್ 7 ಡೇಸ್ ಎಲ್ಲರಿಗೂ ಗೊತ್ತಿದೆ, ಗೋಲ್ಡ್ ಸೈಕಲ್ ಅನ್ನ ಯೂಸ್ ಮಾಡ್ತೀವಿ. ಫಸ್ಟ್ 7 ಡೇಸ್ ಗೋಲ್ಡ್ ಸೈಕಲ್ ಅನ್ನ ಪಿಂಕ್ ಆ್ಯಪ್ ಮುಖಾಂತರ ಯೂಸ್ ಮಾಡ್ತೀವಿ, ಬ್ಲೂ ಆ್ಯಪ್ ಮುಖಾಂತರ ಯೂಸ್ ಮಾಡ್ತೀವಿ. ಪಿಂಕ್ ಆ್ಯಪ್ ಮುಖಾಂತರ ಯೂಸ್ ಮಾಡಿದಾಗ ನೀವು ಒಂದು ಪ್ರೋಗ್ರಾಮ್ಗೂ ಇನ್ನೊಂದು ಪ್ರೋಗ್ರಾಮ್ಗೂ 1 ಅವರ್ ಗ್ಯಾಪ್ ಕೊಡ್ಬೇಕಾಗತ್ತೆ. ಇವತ್ತು ಪ್ಯೂರ್ ಪ್ರೋಗ್ರಾಮ್ ಅಂದ್ರೆ ಇವತ್ತು 3 ಟೈಮ್ಸ್ ಪ್ಯೂರ್ ಪ್ರೋಗ್ರಾಮ್ ಅನ್ನೇ ನೀವು ರನ್ ಮಾಡ್ತೀರಾ. ನಾಳೆ ಕೇರ್ ಪ್ರೋಗ್ರಾಮ್ ಅಂದ್ರೆ ನಾಳೆ ಕೇರ್ ಪ್ರೋಗ್ರಾಮ್ ಅನ್ನೇ ರನ್ ಮಾಡ್ತೀರಾ. ಇಲ್ಲಿ ಭಾವಿಸ್ತೀನಿ ಪ್ರತಿಯೊಬ್ಬರೊಬ್ರು ಇರೋವಂಥವ್ರೆಲ್ಲರೂ ಕೂಡ ಹೀಲಿ ಹೌ ಟು ಯೂಸ್ ಹೀಲಿ ಫಸ್ಟ್ 7 ಡೇಸ್ ಕಂಪ್ಲೀಟ್ ಆಗಿರೋರು ಅಂತ ನಾನು ಭಾವಿಸ್ತೀನಿ. ಹೌದಾ? ಎಲ್ಲರದು ಕೂಡ ಆಗಿದೆಯಾ? ಫಸ್ಟ್ 7 ಡೇಸ್ ಹೇಗೆ ಯೂಸ್ ಮಾಡೋದು ಅನ್ನೋದು ಕುರಿತಾಗಿ ಕಂಪ್ಲೀಟ್ ಆಗಿದೆಯಾ? ಆಮೇಲೆ ಸೆಕೆಂಡ್ ನಾವು ಇವಾಗ ಹೌ ಟು ಯೂಸ್ ಹೀಲಿ ಯೂಸ್ ಮಾಡೋ ವಿಧಾನದಲ್ಲಿ 3 ರೀತಿ ಇದೆ. ಒಂದು ರೀತಿಯ ವಿಧಾನ ಹೌ ಟು ಯೂಸ್ ಹೀಲಿ ಫಸ್ಟ್ 7 ಡೇಸ್. ಸೆಕೆಂಡ್ ವಿಧಾನ ಹೌ ಟು ಯೂಸ್ ಹೀಲಿ ಫಾರ್ ಪೋಸ್ಟ್ 7 ಡೇಸ್. ಅದು ನಿಮ್ಮ ಅನಾಲಿಸಿಸ್ ಬೇಸ್ಡ್ ಮೇಲೆ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಕುರಿತಾಗಿ ಸೆಕೆಂಡ್ ಲೆವೆಲ್ ಆಫ್ ಟ್ರೈನಿಂಗ್ ಇರುತ್ತೆ. ಥರ್ಡ್ ಲೆವೆಲ್ ಆಫ್ ಟ್ರೈನಿಂಗ್ ಯಾವ್ದ್ರ ಮೇಲೆ ಇರುತ್ತೆ? ಹೌ ಟು ಯೂಸ್ ಪೋಸ್ಟ್ 90 ಡೇಸ್. ಇವಾಗ ಸೆಕೆಂಡ್ ಲೆವೆಲ್ ಆಫ್ ಟ್ರೈನಿಂಗ್ ಹೌ ಟು ಯೂಸ್ ಹೀಲಿ ಫಾರ್ ಫಸ್ಟ್ ಹೌ ಟು ಯೂಸ್ ಹೀಲಿ ಪೋಸ್ಟ್ 7 ಡೇಸ್ ಅಂದ್ರೆ ಗೋಲ್ಡ್ ಸೈಕಲ್ ಆದ ನಂತರ ಹೀಲಿನ ನೀವು ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಕುರಿತಾಗಿ ಈ ಟ್ರೈನಿಂಗ್ ಆಗಿದೆ. ಸೊ ಈ ಟ್ರೈನಿಂಗ್ ಅಲ್ಲಿ ನೀವು ತಿಳ್ಕೊತೀರಾ ಹೇಗೆ ಹೀಲಿನ ನೀವು ಗೋಲ್ಡ್ ಸೈಕಲ್ ಆದ ನಂತರ ಯೂಸ್ ಮಾಡಬಹುದು ಅನ್ನೋದ್ರ ಕುರಿತಾಗಿ. ಓಕೆನಾ? ಇವಾಗ ಡೀಟೇಲ್ಡ್ ಆಗಿ ಸ್ಟೆಪ್ ಬೈ ಸ್ಟೆಪ್ 1 by 1 ನೋಡೋಣ. ನೋಡೋದಕ್ಕಿಂತ ಮುನ್ನ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ನೀವು ಕೇಳಬಹುದು. ನಿಮ್ಮ ಕ್ವಶನ್ಸ್ ಅನ್ನ ನಾನು ಆನ್ಸರ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಏನ್ ಕ್ವಶನ್ಸ್ ಇದೆ ನಿಮ್ಗೆ? ಜೊತೆಗೆ ಹೀಲಿ ಟ್ರೈನಿಂಗ್ ಮುಗಿದ ನಂತರ ಹೌ ಟು ಯೂಸ್ ಪೋಸ್ಟ್ 7 ಡೇಸ್ ಮುಗಿದ ನಂತರ ಶ್ರೀಲಂಕಾಗೆ ಹೇಗೆ ನೀವು ಕ್ವಾಲಿಫೈ ಆಗಬಹುದು ಅನ್ನೋದ್ರ ಕುರಿತಾಗಿನೂ ಕೂಡ ನಾವು ನಿಮ್ಗೆ ಟ್ರೈನಿಂಗ್ ನ ಕೊಡ್ತೀವಿ. ಬಹಳ ಸಿಂಪಲ್ ಆಗಿದೆ ಶ್ರೀಲಂಕಾ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ. ಎಲ್ಲರೂ ಕೂಡ ಕ್ವಾಲಿಫೈ ಆಗುವಂಥದ್ದು, ಎಲ್ಲರೂ ಕೂಡ ಕ್ವಾಲಿಫೈ ಆಗಿ ಬರುವಂಥದ್ದು. ಇಷ್ಟು ಸಿಂಪಲ್ ಆದಂತ ಕ್ರೈಟೀರಿಯಾ ಇವತ್ತವರೆಗೂ ಇನ್ನೂ ಬಂದೇ ಇಲ್ಲ. ಸೊ ನಿಮಗ್ ಸಿಕ್ಕಿದೆ ಅಂದ್ರೆ ಇಟ್ ಇಸ್ ಸಮಥಿಂಗ್ ದಿ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಅಂತಾನೆ ಅನ್ಬಹುದು. ಸೊ ಇವಾಗ ನೋಡೋಣ ಸ್ಟೆಪ್ ಬೈ ಸ್ಟೆಪ್ ಹೌ ಟು ಯೂಸ್ ಹೀಲಿ ಅನ್ನೋದ್ರ ಕುರಿತಾಗಿ ನನ್ನ ಸ್ಕ್ರೀನ್ ಅನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಬ್ಲೂಟೂತ್ ಆಫ್ ಮಾಡ್ತೀನಿ. 1 ಸೆಕೆಂಡ್. ನನ್ನ ಸ್ಕ್ರೀನ್ ನ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಸ್ಕ್ರೀನ್ ವಿಸಿಬಲ್ ಇದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ವಿಸಿಬಲ್ ಇದೆಯಾ? ಸೊ ಹೌ ಟು ಯೂಸ್ ಹೀಲಿ ಫಸ್ಟ್ ಬ್ಲೂ ಆಪ್ ಅಲ್ಲಿ ಬ್ಲೂ ಆಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ, ಪಿಂಕ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಬ್ಲೂ ಆಪ್ ಪಿಂಕ್ ಆಪ್ ಯೂಸ್ ಮಾಡುವ ವಿಧಾನ ಗೊತ್ತಿದೆ ಅಂತ ತಿಳ್ಕೊತೀನಿ. ಫಸ್ಟ್ ಬ್ಲೂ ಆಪ್ ಮೇಲೆ ಹೋಗೋಣ. ಫಸ್ಟ್ ಬ್ಲೂ ಆಪ್ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. ಹೀಲಿ ಡಿವೈಸ್ ಅನ್ನ ಆನ್ ಮಾಡ್ತೀವಿ.
ಈ ಡಿವೈಸ್ ಅನ್ನ ಆನ್ ಮಾಡಿ ಬ್ಲೂ ಆಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನಾವು ನೆಕ್ಸ್ಟ್ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಪ್ರೊಫೈಲ್ ಕ್ರಿಯೇಷನ್ ನಿಮ್ಗೆ ಗೋಲ್ಡ್ ಸೈಕಲ್ ಅಲ್ಲೇ ಹೇಳ್ಕೊಟ್ಟಿರೋಂಥದ್ದು. ಪ್ರೊಫೈಲ್ ಕ್ರಿಯೇಷನ್ ಯಾವ ತರ ಆಗುತ್ತೆ, ನಾವು ಅನಿಮಲ್, ಪರ್ಸನ್, ಪ್ಲಾಂಟ್, ಪರ್ಸನ್ ಅಂತ ಚೂಸ್ ಮಾಡ್ಕೋತೀವಿ. ಪರ್ಸನ್ ಅಂತ ಚೂಸ್ ಮಾಡ್ಕೊಂಡು ಫೋಟೋ ಕೊಡ್ತೀವಿ. ಫೋಟೋ ಕೊಟ್ಬಿಟ್ಟು ಫೋಟೋ ಕೊಡ್ತೀವಿ. ಫೋಟೋ ಕೊಟ್ಟಿದ್ದಾದ ನಂತರ ನೇಮ್, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಆಮೇಲೆ ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಅಡ್ರೆಸ್, ಇಷ್ಟು ಡೀಟೇಲ್ಸ್ ಅನ್ನು ಕೂಡ ನಾವು ಕೊಡ್ತೀವಿ. ಇಷ್ಟು ಡೀಟೇಲ್ಸ್ ಕೊಟ್ಟಿದ ಆದ ನಂತರದಲ್ಲಿ ನಾವು ಈ ಅನಾಲಿಸಿಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಅನಾಲಿಸಿಸ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ. ಹೇಗೆ ಹೀಲಿನ ನೀವು ಯೂಸ್ ಮಾಡಬಹುದು ಅನ್ನೋದ್ರ ಕುರಿತಾಗಿ ಈ ಅನಾಲಿಸಿಸ್ ಆಗಿರುತ್ತೆ. ಇವಾಗ ನಾನು ಜಸ್ಟ್ ನಿಮ್ಮೆಲ್ಲರಿಗೂ ಹೆಲ್ಪ್ಗೋಸ್ಕರ ನಾನು ಜಸ್ಟ್ ಅದೊಂದು ರ್ಯಾಂಡಮ್ ಆಗಿ ಒಂದು ಪ್ರೊಫೈಲ್ ಅನ್ನ ನಾನು ಚೂಸ್ ಮಾಡ್ಕೋತೀನಿ. ಚೂಸ್ ಮಾಡ್ಕೊಂಡು ನಿಮ್ಗೆ ಅನಾಲಿಸಿಸ್ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಸೊ ಜಸ್ಟ್ ನಾವು ಈ ಪ್ರೊಫೈಲ್ ಅನ್ನ ನಾವು ಚೂಸ್ ಮಾಡ್ಕೊಂಡಾಗ ಇಲ್ಲಿ ಅನಾಲಿಸಿಸ್ ಯಾವ ತರ ಮಾಡಬೇಕು, ಪ್ರೊಫೈಲ್ ಕ್ರಿಯೇಷನ್ ಆಗಿರುತ್ತೆ. ಪ್ರೊಫೈಲ್ ಕ್ರಿಯೇಷನ್ ಆದ ನಂತರ ನೀವು ಆಲ್ ಹೀಲಿ ಅನಾಲಿಸಿಸ್ ಅನ್ನ ಮಾಡ್ತೀರಾ. ರೆಸೊನೆನ್ಸ್ ಹೀಲಿ ಪ್ರೋಗ್ರಾಮ್ ಗ್ರೂಪ್ ಅನಾಲಿಸಿಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಲೂಟೂತ್ ಅನ್ನ ಆನ್ ಮಾಡಬೇಕು, ಹೀಲಿ ಡಿವೈಸ್ ಅನ್ನ ಆನ್ ಮಾಡಬೇಕು. ಮಾಡಿದ ನಂತರ ನೀವು ಇಲ್ಲಿಂದ ಸರ್ಚ್ ಫಾರ್ ಡಿವೈಸ್ ಅಂತ ಕೊಡ್ತೀರಾ. ಸರ್ಚ್ ಫಾರ್ ಡಿವೈಸ್ ಬರುತ್ತೆ. ಸರ್ಚ್ ಫಾರ್ ಡಿವೈಸ್ ಆದ ನಂತರದಿಂದ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಏನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಇಲ್ಲಿಂದ ನೀವು ಹೀಲಿ ಡಿವೈಸ್ ಕನೆಕ್ಟ್ ಆಗುತ್ತೆ, ಆಲ್ ಹೀಲಿ ಅನಾಲಿಸಿಸ್ ಮಾಡ್ತೀರಾ. ಆಲ್ ಹೀಲಿ ಅನಾಲಿಸಿಸ್ ಮಾಡಿದಾಗ ಹೀಲಿ ಡಿವೈಸ್ ಅನ್ನ ನೀವೇ ಅನಾಲಿಸಿಸ್ ಮಾಡ್ತಿದ್ದೀರಾ ಖುದ್ದಾಗಿ ಅಂದಾಗ ಹೀಲಿ ಡಿವೈಸ್ ಅನ್ನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಕೈಯಲ್ಲಿ ಇಟ್ಕೊಂಡು ಗಿವ್ ಸಮ್ ಪಾಸಿಟಿವ್ ಥಾಟ್ ಫಾರ್ ಯುವರ್ ಓನ್ ಸೆಲ್ಫ್. ನಿಮಗೋಸ್ಕರವಾಗಿ, ನಿಮ್ಮ ಒಳ್ಳೇದಕ್ಕೋಸ್ಕರವಾಗಿ ಗ್ರಾಟಿಟ್ಯೂಡ್ ಸ್ಟೇಟ್ ಅಲ್ಲಿ ಇದ್ದು ನೀವು ಪಾಸಿಟಿವ್ ಥಾಟ್ ಅನ್ನ ಕೊಟ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿ. ಓಕೆನಾ? ಸ್ಟಾರ್ಟ್ ಅನಾಲಿಸಿಸ್. ಇವಾಗ ಸ್ಟಾರ್ಟ್ ಅನಾಲಿಸಿಸ್ ನ ನಾವು ಕ್ಲಿಕ್ ಮಾಡಿದ್ದೀವಿ. ಇವಾಗ ಆಲ್ ಹೀಲಿ ಪ್ರೋಗ್ರಾಮ್ಸ್ ಅನಾಲಿಸಿಸ್ ಆಗ್ತಾ ಇದೆ. ಇವಾಗ ಇದರಲ್ಲಿ ವಾಚ್ ಮೆರಿಡಿಯನ್ ಪ್ರೋಗ್ರಾಮ್, ವಾಚ್ ಪ್ರೋಗ್ರಾಮ್, ಆಮೇಲೆ ಡಿಜಿಟಲ್ ನ್ಯೂಟ್ರಿಷನ್ ಪ್ರೋಗ್ರಾಮ್, ಮೆಂಟಲ್ ಬ್ಯಾಲೆನ್ಸ್ ಪ್ರೋಗ್ರಾಮ್, ಲರ್ನಿಂಗ್ ಪ್ರೋಗ್ರಾಮ್ ಇಷ್ಟು ಬಂದಿದೆ. ಕೆಲವೊಂದು ಪ್ರೋಗ್ರಾಮ್ಸ್ ಹೀಲಿಯಲ್ಲಿ ಬರೀ ಬ್ಲೂ ಆಪ್ ಆಧಾರಿತವಾದಂತ ಪ್ರೋಗ್ರಾಮ್ಸ್ ಆಗಿರುತ್ತೆ. ಅದು ಏನು ಅಂತ ನಾವು ನೋಡ್ಕೊಳ್ಳೋಣ. ಬ್ಲೂ ಆಪ್ ಆಧಾರಿತವಾದ ಪ್ರೋಗ್ರಾಮ್ಸ್ ಯಾವ್ದ್ಯಾವ್ದು, ಬರೀ ಅದನ್ನ ನೀವು ಬ್ಲೂ ಆಪ್ ಅಲ್ಲಿ ಮಾತ್ರ ತಗೊಳ್ಳೋದಕ್ಕೆ ಪಾಸಿಬಲ್ ಆಗುತ್ತೆ. ಪಿಂಕ್ ಆಪ್ ಅಲ್ಲಿ ತಗೊಳ್ಳೋದಕ್ಕೆ ಅದನ್ನ ನೀವು ಪಾಸಿಬಲ್ ಆಗಲ್ಲ. ಅದು ಯಾವ್ದ್ಯಾವ್ದು, ವಾಚ್ ಡಿಎನ್ ಪ್ರೋಗ್ರಾಮ್. ಇದು ನಿಮ್ಗೆ ಯಾವುದೇ ವರ್ಷನ್ ಆಫ್ ಪ್ಯಾಕೇಜ್ ಅಲ್ಲೂ ಕೂಡ ನಿಮ್ಗೆ ಪಿಂಕ್ ಆಪ್ ಅಲ್ಲಿ ಆಕ್ಸೆಸ್ ಇರಲ್ಲ. ವಾಚ್ ಮೆರಿಡಿಯನ್ ಪ್ರೋಗ್ರಾಮ್, ವಾಚ್ ಪ್ರೋಗ್ರಾಮ್, ಇಷ್ಟು ಪ್ರೋಗ್ರಾಮ್ಸ್ ಗಳು ಕೂಡ ನಿಮ್ಗೆ ಪಿಂಕ್ ಆಪ್ ಅಲ್ಲಿ ಆಕ್ಸೆಸ್ ಇರಲ್ಲ. ವೆಲ್ ಬೀಯಿಂಗ್ ಪ್ರೋಗ್ರಾಮ್, ಇಷ್ಟು ವೆಲ್ ಬೀಯಿಂಗ್ ನಿಮ್ಗೆ ಆಕ್ಸಿಡಿಯನ್ ಮಾಡೆಲ್ ಅಲ್ಲಿ ಆಕ್ಸೆಸ್ ಇರುತ್ತೆ. ಇದು ಬೇರೆ ಯಾವುದೇ ವರ್ಷನ್ ಅಲ್ಲೂ ಕೂಡ ವೆಲ್ ಬೀಯಿಂಗ್ ಪ್ರೋಗ್ರಾಮ್ ಆಗಿರ್ಲಿ, ವಾಚ್ ಮೆರಿಡಿಯನ್ ಪ್ರೋಗ್ರಾಮ್ ಆಗಿರ್ಲಿ, ವಾಚ್ ಡಿಎನ್ ಪ್ರೋಗ್ರಾಮ್ ಆಗಿರ್ಲಿ, ವಾಚ್ ಪ್ರೋಗ್ರಾಮ್ ಆಗಿರ್ಲಿ, ನಿಮ್ಗೆ ಆಕ್ಸೆಸ್ ಇರೋದಿಲ್ಲ. ಬರೀ ಬ್ಲೂ ಆಪ್ ಅಲ್ಲಿ ಮಾತ್ರ ನೀವು ಕ್ಲೆನ್ಸಿಂಗ್ ಮಾಡ್ಕೋಬೇಕಾಗತ್ತೆ. ಅದು ಬಿಟ್ಟು ಅಕಾರ್ಡಿಂಗ್ ಟು ನಿಮ್ಮ ಪ್ಯಾಕೇಜ್ ಯಾವ್ದಿದೆಯೋ, ನೀವು ರೆಸೊನೆನ್ಸ್ ವರ್ಷನ್ ತಗೊಂಡಿದ್ರೆ ರೆಸೊನೆನ್ಸ್ ವರ್ಷನ್ ಅಲ್ಲಿ ನಿಮ್ಗೆ ಡಿಜಿಟಲ್ ನ್ಯೂಟ್ರಿಷನ್ ಆಗಿರ್ಲಿ, ಈ ತರ ಪ್ರೋಗ್ರಾಮ್ಸ್ ಗಳಿಗೆಲ್ಲ ನಿಮಗೆ ಆಕ್ಸೆಸ್ ಇರಲ್ಲ. ಬರೀ ಬ್ಲೂ ಆಪ್ ಆಕ್ಸೆಸ್ ಮಾತ್ರ ಅವೈಲೇಬಲ್ ಇರುತ್ತೆ. ಸೊ ಬಯೋಟಿಕ್ ವೈಟಲೈಸೇಷನ್ಗೂ ಕೂಡ ಆಕ್ಸೆಸ್ ಇರಲ್ಲ. ಸೊ ಈ ತರ ಬ್ಯೂಟಿ ಪ್ರೋಗ್ರಾಮ್ಸ್, ಕೆಲವೊಂದು ಪ್ರೋಗ್ರಾಮ್ಸ್ ಗಳಿಗೆ ಆಕ್ಸೆಸ್ ಇರಲ್ಲ. ಸೊ ನೀವು ಇದನ್ನ ನೋಡಿ ಚೂಸ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಇವಾಗ ಇವ್ರಿಗೆ ಆಲ್ ಹೀಲಿಯಲ್ಲಿ ಏನೇನ್ ಬಂದಿದೆ, ವಾಚ್ ಮೆರಿಡಿಯನ್ ಪ್ರೋಗ್ರಾಮ್, ವಾಚ್ ಪ್ರೋಗ್ರಾಮ್, ಡಿಜಿ ನಟ್ ಮಿಕ್ಸ್ಚರ್ ಪ್ರೋಗ್ರಾಮ್, ಮೆಂಟಲ್ ಬ್ಯಾಲೆನ್ಸ್ ಪ್ರೋಗ್ರಾಮ್, ಲರ್ನಿಂಗ್ ಪ್ರೋಗ್ರಾಮ್. ಸೊ 3 ಪ್ರೋಗ್ರಾಮ್ ಟಾಪ್, ವಾಚ್ ಮೆರಿಡಿಯನ್ ಪ್ರೋಗ್ರಾಮ್, ವಾಚ್ ಪ್ರೋಗ್ರಾಮ್. ಪಿಂಕ್ ಆಪ್ ಅಲ್ಲಿ ಆಕ್ಸೆಸ್ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ವಾಚ್ ಮೆರಿಡಿಯನ್ ನ ಅನಾಲಿಸಿಸ್ ಮಾಡಿ, ಅನಾಲಿಸಿಸ್ ಇದಲ್ಲೇ ನೀವು 38 ಸೆಕೆಂಡ್ 7 ಟೈಮ್ಸ್, 27 ಮಿನಿಟ್ಸ್ 2 ಟೈಮ್ಸ್ ರನ್ ಮಾಡ್ತೀರಾ. 38 ಸೆಕೆಂಡ್ 7 ಟೈಮ್ಸ್, 27 ಮಿನಿಟ್ಸ್ 2 ಟೈಮ್ಸ್ ಬ್ಲೂ ಆಪ್ ಅಲ್ಲೇ ರನ್ ಮಾಡ್ಬಿಡ್ತೀರಾ. ಇಟ್ ಕಂಪ್ಲೀಟ್ಸ್ ದಿ ಸೈಕಲ್. ಓಕೆನಾ? ಇಲ್ಲಿ ನೀವು ಚೂಸ್ ಮಾಡ್ಕೋತೀರಾ, ವೈಬ್ರೇಟ್ ಅಂದ್ಬಿಟ್ಟು ಸೆಲೆಕ್ಟ್ ಡ್ಯೂರೇಷನ್ ಕೊಡ್ತೀರಾ, 38 ಸೆಕೆಂಡ್ಸ್ ಕೊಡ್ತೀರಾ, ಡನ್ ಕೊಡ್ತೀರಾ, ಸ್ಟಾರ್ಟ್ ಕೊಡ್ತೀರಾ, ಅವ್ರಿಗೆ ಹೀಲಿಂಗ್ ಪಾಸ್ ಮಾಡ್ತೀರಾ. ನಿಮ್ದೇ ಪ್ರೊಫೈಲ್ ಆಗಿದ್ರು ಪರವಾಗಿಲ್ಲ. ಬ್ಲೂ ಆಪ್ ಪೂರ್ತಿ ಡಿಸ್ಟೆಂಟ್ ಡೀಲಿಂಗ್ಗೋಸ್ಕರನೇ ಯೂಸ್ ಮಾಡುವಂಥದ್ದು. ಪಿಂಕ್ ಆಪ್ ಬಂದು ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ, ಪಿಂಕ್ ಆಪ್ ಅನ್ನ ನಾವು ಯೂಸ್ ಮಾಡೋದು ವಿಸ್ಟ್ ಬ್ಯಾಂಡ್ ಬೇಸ್ ಹೀಲಿಂಗ್ಗೋಸ್ಕರ. ಸೊ ನಿಮ್ಮ ಎಲ್ಲ ಕ್ವಶನ್ಸ್ ಅನ್ನು ಬುಕ್ ಅಲ್ಲಿ ಬರೆದುಕೊಳ್ಳಿ. ಈ ಸೆಷನ್ ಆದ ನಂತರ ಇಮಿಡಿಯೇಟ್ಲಿ ನಿಮ್ಮ ಕ್ವಶನ್ಸ್ ಅನ್ನ ನಾನು ತಗೋತೀನಿ.
ಓಕೆನಾ. ಕರೆಂಟ್ಲಿ ಇವಾಗ ಹೀಲಿಂಗ್ ಪಾಸ್ ಆಗ್ತಾ ಇದೆ. 37 ಸೆಕೆಂಡ್ಸ್ ನೀವು ಕಂಟಿನ್ಯೂಸ್ ಆಗಿ ಕೊಡ್ಬೇಕಾಗತ್ತೆ ಯಾವಾಗ್ಲೂ. 27 ಮಿನಿಟ್ಸ್ ನೀವು ಬ್ಯಾಕ್ ಟು ಬ್ಯಾಕ್ ಕೊಟ್ರು ಕೂಡ ನಡೆಯುತ್ತೆ. ಸೊ ಪಿಂಕ್ ಆ್ಯಪ್ ಅಲ್ಲಿ ಯಾವುದೇ ಪ್ರೋಗ್ರಾಮ್ ತಗೋಬೇಕಂದ್ರೂ ಕೂಡ ಒಂದಕ್ಕೂ ಇನ್ನೊಂದಕ್ಕೂ ನೀವು 1 ಅವರ್ ಗ್ಯಾಪ್ ಕೊಡ್ಬೇಕಾಗತ್ತೆ. ಇವಾಗ ನೀವು ವಾಚ್ ಮೆರಿಡಿಯನ್ ಆಗಿದೆ. ಇವಾಗ ಡಿ ಜಿ ನೆಟ್ ಮಿಕ್ಸ್ಚರ್ ಅನಾಲಿಸಿಸ್ ಮಾಡೋಣ. ಡಿ ಡಿ ನೆಟ್ ಮಿಕ್ಸ್ಚರ್ ಬಂದಿದೆ ಅಂತ ಅನ್ಕೊಳ್ಳಿ. ಒಂದು ವಾರದಲ್ಲಿ ಸೋಮವಾರನೇ ಆಗಿರ್ಲಿ, ಒಂದು ದಿನ ನೀವು ಆಲ್ ಹಿಲಿ ಅನಾಲಿಸಿಸ್ ಮಾಡಿದ ನಂತರ ಸೆಕೆಂಡ್ ಡೇ ಇಂದ ಅದೇನ್ ಬರುತ್ತೋ ಆಲ್ ಹಿಲಿ ಅನಾಲಿಸಿಸ್ ಅಲ್ಲಿ ಅದನ್ನೇ ನೀವು ಕಂಪ್ಲೀಟ್ ಮಾಡಿ. ಟಾಪ್ 3 ಪ್ರೋಗ್ರಾಮ್ಸ್ ನ ನೀವು ವೆಸ್ಟ್ ಬ್ಯಾಂಡ್ ಮುಖಾಂತರ ತೋತೀರಾ. ಕೆಳಗಿಂದು 2 ಪ್ರೋಗ್ರಾಮ್ಸ್ ನ ನೀವು ಕಾಯಿಲ್ ಮುಖಾಂತರ ತೋತೀರಾ. ಇದು 3 ಪ್ರೋಗ್ರಾಮ್ಸ್ ಕಂಪ್ಲೀಟ್ ಆಯ್ತು, ಕೆಳಗಿಂದು 2 ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಅದನ್ನ ನಾಳೆ ಕಂಪ್ಲೀಟ್ ಮಾಡಿ. ಇದೇ ತರಾನೇ ಆಲ್ ಹಿಲಿಯ ಬಂದಿರೋಂತ ಅಷ್ಟು ಪ್ರೋಗ್ರಾಮ್ಗಳನ್ನು ಕೂಡ ನೀವು 1 by 1 ಅನಾಲಿಸಿಸ್ ಮಾಡಿ ಕಂಪ್ಲೀಟ್ ಮಾಡ್ತೀರಾ. ಡಿಜಿಟಲ್ ನ್ಯೂಟ್ರಿಷನ್ ಅಲ್ಲಿ 5 ಪ್ರೋಗ್ರಾಮ್ಸ್ ಬರುತ್ತೆ. ಆ 5 ಅಲ್ಲಿ 3 ಅನ್ನ ವೈರ್ ಮುಖಾಂತರ ತಗೊಂತೀರಾ, ಮಿಕ್ಕಿದ 2 ಕಾಯಿಲ್ ಮುಖಾಂತರ ತಗೊಂತೀರಾ. ಅದೇ ತರಾನೇ ಮೆಂಟಲ್ ಬ್ಯಾಲೆನ್ಸ್ ಕೂಡ ಅನಾಲಿಸಿಸ್ ಮಾಡ್ತೀರಾ. ಮೆಂಟಲ್ ಬ್ಯಾಲೆನ್ಸ್ ಪ್ರೋಗ್ರಾಮ್ ಕೂಡ ನೀವು ಅನಾಲಿಸಿಸ್ ಮಾಡ್ತೀರಾ. ಅನಾಲಿಸಿಸ್ ಮಾಡಿ ಟಾಪ್ 3 ಪ್ರೋಗ್ರಾಮ್ಸ್ ಅನ್ನ ನೀವು ವೈರ್ ಮುಖಾಂತರ ತೋತೀರಾ, ಕೆಳಗಿಂದ 2 ಪ್ರೋಗ್ರಾಮ್ ನ ನೀವು ಕಾಯಿಲ್ ಮುಖಾಂತರ ತೋತೀರಾ. ಪಿಂಕ್ ಆ್ಯಪ್ ನಲ್ಲಿ. ಬ್ಲೂ ಆ್ಯಪ್ ನಲ್ಲಿ ಏನ್ ಮಾಡ್ತೀರಾ? 38 ಸೆಕೆಂಡ್ 7 ಟೈಮ್ಸ್, 27 ಮಿನಿಟ್ಸ್ 2 ಟೈಮ್ಸ್. ಇಲ್ಲಿ ಹ್ಯಾರೋ ಮಾರ್ಕ್ ಇದೆ. ಈ ಹ್ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಅದು ಕೇಳುತ್ತೆ, ಡು ಯು ವಾಂಟ್ ಟು ಓಪನ್ ದಿಸ್ ಪ್ರೋಗ್ರಾಮ್ ಇನ್ ಹೀಲಿ ಆ್ಯಪ್ ಅಂತ ಕೇಳುತ್ತೆ. ಎಸ್ ಅಂತ ಕೊಡಿ. ಇದು ಇಲ್ಲಿಂದನೇ ಅದು ಅಲ್ಲಿಗೆ ಕರ್ಕೊಂಡೋಗುತ್ತೆ, ಪಿಂಕ್ ಆ್ಯಪ್ಗೆ ಕರ್ಕೊಂಡೋಗುತ್ತೆ. ಬೈ ಚಾನ್ಸ್ ಕರ್ಕೊಂಡು ಹೋಗಿಲ್ಲ ಅಂದ್ರೂ ಕೂಡ ನೀವೇ ನಿಮ್ಮ ಡಿವೈಸ್ ಅನ್ನ ಬ್ಲೂಟೂತ್ ಅನ್ನ ಆಫ್ ಮಾಡಿ ಆನ್ ಮಾಡಿ ಪಿಂಕ್ ಆ್ಯಪ್ಗೆ ಹೋಗಿ ಅಲ್ಲಿಂದ ನೀವು ಪ್ರೋಗ್ರಾಮ್ಸ್ ಅನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಬಂದಿದೆ ಇವಾಗ. ಅವಾಗಲೇ ನಾನು ರಿಲೀಸ್ ಪ್ರೋಗ್ರಾಮ್ ರನ್ ಮಾಡ್ತಾ ಇದ್ದೆ. ಸೊ ಅದೇ ಇಟ್ ಈಸ್ ದೇರ್ ಓನ್ಲಿ. ಸೊ ಯಾವ ಪ್ರೋಗ್ರಾಮ್ ಕುರಿತಾಗಿ ನಾವು ಮಾತಾಡಿದ್ದು ಇವಾಗ? ಇನ್ನರ್ ಯೂನಿಟಿ, ಮೆಂಟಲ್ ಬ್ಯಾಲೆನ್ಸ್. ಹೆಡ್ಲೈನ್ ನ್ಯಾಪ್ದಲ್ಲಿ ಇಟ್ಕೊಳ್ಬೇಕು, ಯಾವ ಹೆಡಿಂಗ್ ಅಲ್ಲಿ ಬರುತ್ತೆ ಅನ್ಬಿಟ್ಟು. ಸೊ ದಟ್ ನೀವು ಆ ಪ್ರೋಗ್ರಾಮ್ ಅನ್ನ ಹುಡುಕ್ಬಹುದು. ಬಹಳ ಅವಶ್ಯಕತೆ ಇದೆ. ಸೊ ಮೆಂಟಲ್ ಬ್ಯಾಲೆನ್ಸ್ ಇಸ್ ದಿ ಪ್ರೋಗ್ರಾಮ್ ಹೆಡಿಂಗ್ ಹೆಸರೇನು? ಹೀಲಿ ಮೆಂಟಲ್ ಬ್ಯಾಲೆನ್ಸ್ ಪ್ರೋಗ್ರಾಮ್. ಇಲ್ಲಿ ನಾವು ಈ ಡ್ರಾಪ್ ಡೌನ್ ಇಷ್ಟು ಲಿಸ್ಟ್ ಅಲ್ಲಿ ನಾವು ಮೆಂಟಲ್ ಬ್ಯಾಲೆನ್ಸ್ ಅನ್ನ ಹುಡುಕ್ಬೇಕು. ಮೆಂಟಲ್ ಬ್ಯಾಲೆನ್ಸ್ ನ ಹುಡುಕಿ ಆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಇನ್ನರ್ ಯೂನಿಟಿ ಅನ್ನುವಂತ ಪ್ರೋಗ್ರಾಮ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ 64%. ಇನ್ನರ್ ಯೂನಿಟಿ ಅನ್ನುವಂತ ಪ್ರೋಗ್ರಾಮ್ ಅನ್ನ ನಾವು ಇಲ್ಲಿ ಸ್ಟಾರ್ಟ್ ಮಾಡಬೇಕು. ಅರ್ಥ ಆಯ್ತಾ? ಕ್ಲಾರಿಟಿ ಸಿಕ್ಕಿದೆಯಾ? ಆಲ್ ಹೀಲಿಯಲ್ಲಿ ಪ್ರತಿಯೊಂದು ಪ್ರೋಗ್ರಾಮು ಕೂಡ ಒಂದೊಂದು ಸರಿನೇ ಮಾಡ್ತೀವಿ. ಗೋಲ್ಡ್ ಸೈಕಲ್ ಅಲ್ಲಿ ಮಾತ್ರ ನಾವು 3 ಟೈಮ್ಸ್ ಮಾಡ್ತೀವಿ. ಇಲ್ಲಿ 3 ಟೈಮ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಒಂದೇ ಸರಿ ತೋತೀವಿ ಇನ್ನರ್ ಯೂನಿಟಿನ. ಒಂದ್ಸರಿ ಇನ್ನರ್ ಯೂನಿಟಿ ಆದ ನಂತರ ಸೆಕೆಂಡ್ ಟೈಮ್ ವೆಲ್ ಬೀಯಿಂಗ್ ಸೋಲ್ ಒಂದೇ ಸರಿ ತೋತೀವಿ. ಎಮೋಷನಲ್ ವೆಲ್ ಬೀಯಿಂಗ್ ಒಂದೇ ಸರಿ ತೋತೀವಿ. ಕಂಟೈನ್ಮೆಂಟ್ ಸಿಸ್ಟಮ್ ಒಂದೇ ಸರಿ ತೋತೀವಿ. ಇನ್ನರ್ ಸ್ಟ್ರೆಂತ್ ಸಿಸ್ಟಮ್ ಒಂದೇ ಸರಿ ತೋತೀವಿ. ಪ್ರತಿಯೊಂದು ಪ್ರೋಗ್ರಾಮು ಕೂಡ ಒಂದೊಂದು ಸರಿನೇ ನಾವು ತಗೊಳ್ಳೋದು, 2 ಸರಿ ತಗೊಳ್ಳಲ್ಲ. ಕ್ಲಾರಿಟಿ ಸಿಕ್ಕಿದೆಯಾ? ಎಲ್ಲರಿಗೂ ಕೂಡ ಅರ್ಥವಾಗಿದೆ ಅಂತ ಭಾವಿಸ್ತೀನಿ. ಇದಾದ ನಂತರ ಅದೇ ತರಾನೇ ಮತ್ತೆ ಆಲ್ ಹಿಲಿ. ಫಸ್ಟ್ ನೀವು ಈ 5 ಪ್ರೋಗ್ರಾಮ್ಸ್ ಅನ್ನ ಮುಗಿಸ್ಬಿಡ್ತೀರಾ. 3 ಪ್ರೋಗ್ರಾಮ್ಸ್ ವೈರ್ ಮುಖಾಂತರ, 2 ಪ್ರೋಗ್ರಾಮ್ಸ್ ಕಾಯಿಲ್ ಮುಖಾಂತರ. ಅದು ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ. ನಾಳೆಗೆ ಡಿಜಿ ನೆಟ್ ಮಿಕ್ಸ್ಚರ್ ಪ್ರೋಗ್ರಾಮ್ ಅನ್ನ ಕಂಪ್ಲೀಟ್ ಮಾಡ್ತೀರಾ. 3 ಪ್ರೋಗ್ರಾಮ್ಸ್ ವೈರ್ ಮುಖಾಂತರ, 2 ಪ್ರೋಗ್ರಾಮ್ಸ್ ಕಾಯಿಲ್ ಮುಖಾಂತರ. ಬೈ ಚಾನ್ಸ್ 5 ಪೂರ್ತಿ ಕಂಪ್ಲೀಟ್ ಆಗಿಲ್ಲ ಅನ್ನೋ ತರ ಇದ್ದಾಗ ಏನು ಪ್ರೋಗ್ರಾಮ್ ಮಿಕ್ಕಿದೆ ಅದನ್ನ ನೆಕ್ಸ್ಟ್ ಡೇಗೆ ತಗೊಂಡೋಗ್ರಿ, ಬಟ್ ಅದನ್ನ ಕಂಪ್ಲೀಟ್ ಮಾಡಿ. ಆಲ್ ಹಿಲಿ ಅನಾಲಿಸಿಸ್ ಬಹಳ ಅಕ್ಯುರೇಟ್ ಆಗಿ ಬರುವಂತದ್ದು. ಏನ್ ಚಾಲೆಂಜ್ ಇದೆ ಅದೇ ಬರುವಂತದ್ದು. ಎಲ್ಲಿ ಹೀಲಿಂಗ್ ಬೇಕಾಗಿದೆ ಅದೇ ಹೇಳುವಂತದ್ದು. ಸೊ ಆಲ್ ಹಿಲಿ ಅನಾಲಿಸಿಸ್ ಮುಖಾಂತರ ನೀವು ಯೂಸ್ ಮಾಡೋದ್ರಿಂದ ಅಲ್ಲೇ ನಿಮ್ಮ ಚಾಲೆಂಜ್ಗೆ ಜಸ್ಟಿಫಿಕೇಶನ್ ಸಿಗುತ್ತೆ. ಓಕೆನಾ? ನಿಮಗ ಅನ್ಸುತ್ತೆ ನನ್ಗಿರೋದು ಆ ನೋವು, ನನ್ಗಿರೋದು ಇಲ್ಲಿರೋ ನೋವು, ಇಲ್ಲಿ ತೋರಿಸ್ತಾ ಇರೋ ಪ್ರೋಗ್ರಾಮ್ ಹೆಸರೇ ಬೇರೆದಿದೆ ಅಂತ ಅನ್ಸುತ್ತೆ. ಬಟ್ ಮಾರ್ಕ್ ಮೈ ವರ್ಡ್ಸ್, ಅದು ಆ ತರ ಅಲ್ಲ. ಇಟ್ಸ್ ರಿಯಲಿ ಆ ತರ ಅಲ್ಲ. ಇಟ್ ರಿಯಲಿ ಹೆಲ್ಪ್ ಆಗುತ್ತೆ. ತುಂಬಾ ಡೀಪರ್ ಲೆವೆಲ್ಗೆ ಹೆಲ್ಪ್ ಆಗುತ್ತೆ. ನೀವು ಏನ್ ಬರುತ್ತೋ ಅನಾಲಿಸಿಸ್ ಅಲ್ಲಿ ಒಂದು ಗ್ರಾಟಿಟ್ಯೂಡ್ ಅನ್ನುವಂತ ಮನೋಭಾವನೆಯಲ್ಲಿ ಇಟ್ಕೊಂಡು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿ. ನಿಮ್ಗೆ ಆ ಸ್ಪೆಸಿಫಿಕ್ ಹೀಲಿಂಗ್ ಸಿಕ್ಕೇ ಸಿಗುತ್ತೆ. ರೈಟ್? ಸೊ ಇಲ್ಲಿ ಬ್ಲೂ ಆ್ಯಪ್ ಪಿಂಕ್ ಆ್ಯಪ್ ಹೇಗಂತ ಗೊತ್ತಾಗಿದೆ ಅಂತ ಭಾವಿಸ್ತೀನಿ.
ಆಮೇಲೆ ಮತ್ತೆ ಯಾವುದೇ ತರದ ಪೇನ್ಸ್ ಇದ್ದಾಗ, ಬಾಡಿಯಲ್ಲಿ ಮಂಡಿ ನೋವಿದೆ, ಈ ತರದೆಲ್ಲ ಇದ್ದಾಗ, ಜೊತೆಗೆ ಮಂಡಿ ನೋವಿದೆ ಅಂದಾಗ ಬ್ಲ್ಯಾಕ್ ಕಲರ್ ಅಡ್ಡಸಿವ್ದು ಬರುತ್ತೆ, ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಬ್ಲ್ಯಾಕ್ ಕಲರ್ ಅಡ್ಡಸಿವ್ ನಿಮ್ಗೆ ಬಾಕ್ಸ್ ಅಲ್ಲೇ ಸಿಕ್ಕಿರುತ್ತೆ, ಅದನ್ನ ನೀವು ಹಾಕೊಂಡು ನೀವು ಯೂಸ್ ಮಾಡ್ಕೋಬಹುದು. ಓಕೆನಾ? ಅದಾದ ನಂತರ ನಿಮ್ಮ ಎಮೋಷನಲ್ ವೆಲ್ಬೀಯಿಂಗ್ಗೋಸ್ಕರ ನೀವು ಔರಾ ಕ್ಲೆನ್ಸಿಂಗು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಶಫ್ಲಿಂಗ್ ಬಿಟ್ವೀನ್ ಒನ್ ಆ್ಯಪ್ ಟು ಅನದರ್ ಆ್ಯಪ್ ನೀವು ಬ್ಲೂಟೂತ್ ಅನ್ನ ಆಫ್ ಮಾಡ್ಬಿಟ್ಟು ಆನ್ ಮಾಡ್ಬೇಕಾಗತ್ತೆ. ಔರಾ ಕ್ಲೆನ್ಸಿಂಗು ಕೂಡ ನೀವು ಅನಾಲಿಸಿಸ್ ಮಾಡ್ಬಿಟ್ಟು ಅದ್ರದ್ದು ಕೂಡ ಹೀಲಿಂಗ್ ತಗೋಬಹುದು. ಜೊತೆಗೆ ಸಿಸ್ಲರ್ ಸಾಲ್ಟ್ ಅನ್ನು ತಗೋಬಹುದು, ಕರೇಜ್ ಅನ್ನು ಕೂಡ ತಗೋಬಹುದು. ಯಾವುದೇ ಒಂದನ್ನ, ಸಪೋಸ್ ನೀವೀಗ ಸಿಸ್ಲರ್ ಸಾಲ್ಟ್ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ, 6 days 7 days ಅದನ್ನೇ ತಗೊಳ್ಳಿ. ಆದ ನಂತರ ನೀವು ಮತ್ತೆ ಬೇರೆದಕ್ಕೆ ಅವರಾಗೆ ಮೂವ್ ಆಗಿ. ಒಂದು ಸರಿ ಅನಾಲಿಸಿಸ್ ಮಾಡಿರುವಂತ ಅವರ ರಿಪೋರ್ಟ್, ಸೇಮ್ ರಿಪೋರ್ಟ್ಗೆನೆ ನೀವು 7 days ಕಂಟಿನ್ಯೂಸ್ ಹೀಲಿಂಗ್ ಕೊಡಬಹುದು. 38 seconds 7 times, 27 minutes 2 times. 8th day ಫ್ರೆಶ್ ಆಗಿ ಅನಾಲಿಸಿಸ್ ಮಾಡಿ, ಪರವಾಗಿಲ್ಲ. ಓಕೆನಾ? ಸೇಮ್ ಕರೇಜು ಹಾಗೇನೆ, ಬ್ಯಾಕ್ ಫ್ಲವರ್ ರೆಮಿಡೀಸು ಹಾಗೆ. ನೀವು ಬ್ಯಾಕ್ ಫ್ಲವರ್ ರೆಮಿಡೀಸ್ ಯಾವ್ದನ್ನಾದ್ರೂ ಚೂಸ್ ಮಾಡ್ಬೋದು ನೀವು. ನೋಡಿ, ಇಷ್ಟು ಕೂಡ ಶೆಡ್ಯೂಲ್ಸ್ ಇದೆ. ಅಲಸ್ಕನ್ ಜಮ್ ಇದೆ, ಆಸ್ಟ್ರೇಲಿಯನ್ ಬುಷ್ ಫ್ಲವರ್ಸ್ ಇದೆ, ಬ್ಯಾಕ್ ಫ್ಲವರ್ ರೆಮಿಡೀಸ್ ಇದೆ, ಕರೇಜ್ ಇದೆ, ಕ್ರಿಯೇಟಿವ್ ಹೋಮಿಯೋಪತ್ ಇದೆ, ಐಚಿನ್ ರಿಲೇಶನ್ಶಿಪ್ ಕ್ಲೆನ್ಸಿಂಗ್ಗೋಸ್ಕರ, ಸಿಸ್ಲರ್ ಸಾಲ್ಟ್ ಬೇಸ್ಡ್ ಕ್ಲೆನ್ಸಿಂಗ್ಗೋಸ್ಕರ ಯಾವ್ದನ್ನಾದ್ರೂ ನೀವು ಯೂಸ್ ಮಾಡ್ಬೋದು. ಬಟ್ ಒಂದು ನಿಯಮ ಏನಂದ್ರೆ, ಒಂದು ಸರಿ ಅನಾಲಿಸಿಸ್ ಮಾಡಿದ ನಂತರ ಅದನ್ನೇ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ 7 days. ಅದಾದ ನಂತರ ಆಮೇಲೆ ನೀವು ಶಿಫ್ಟ್ ಮಾಡಿ, ಯಾಕಂದ್ರೆ ಅದು ಡೀಪರ್ ಲೆವೆಲ್ ಅಲ್ಲಿ ಕ್ಲೆನ್ಸಿಂಗ್ ಹೋಗ್ಲಿ ಅನ್ನೋಂತ ಒಂದು ಮನೋಭಾವನೆಯಿಂದ. ಓಕೆನಾ? ಕ್ಲಾರಿಟಿ ಸಿಕ್ಕಿದೆಯಾ ಇಲ್ಲವರೆಗೂ? ಎಲ್ಲರಿಗೂ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇವಾಗ ಯಾರ್ಯಾರಿಗೆ ಬಾಡಿಯಲ್ಲಿ ಸ್ಪೇಸ್ ಮೇಕರ್ ಇದೆ ಅಂತವ್ರು ಬರೀ ಕಾಯಿಲ್ ಮುಖಾಂತರದಿಂದಾನೇ ಹೀಲಿ ಪ್ರೋಗ್ರಾಮ್ಸ್ ಅನ್ನ ತಗೊಳ್ಳೋ ಅಂತದ್ದು. ಕಾಯಿಲ್ ಅನ್ನ ನೀವು ಹಾಕೊಂಡು, ಇದೇ ಕಾಯಿಲ್ ಹಾಕುವ ವಿಧಾನ. ಕಾಯಿಲ್ ಅನ್ನ ನೀವು ಹಾಕೊಂಡು ಪಾಕೆಟ್ ಅಲ್ಲಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ಬಾಡಿ ಆಲ್ಮೋಸ್ಟ್ 100 centimeters ರೇಷಿಯೋನಲ್ಲಿ ಹೀಲಿಂಗ್ ನಿಮ್ಮ ಬಾಡಿಗೆ ಸಿಗುತ್ತೆ. ಸೊ ನೀವು ಪಾಕೆಟ್ ಅಲ್ಲಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ಬಾಡಿ ಕವರ್ ಆಗುತ್ತೆ ಅಂತ ಅರ್ಥ. ಸೊ ಕಾಯಿಲ್ ಮುಖಾಂತರ ನೀವು ಪ್ರೋಗ್ರಾಮ್ಸ್ ಅನ್ನ ತಗೋಬಹುದು, ಎಷ್ಟು ಬೇಕಾದ್ರೂ. ವೈರ್ಸ್ ಮುಖಾಂತರ ಪರ್ ಡೇ 3 programs ಅಷ್ಟೇ. ಯಾರಾದ್ರೂ ಸ್ಪೇಸ್ ಮೇಕರ್ ಹಾಕಿರೋಂಥವ್ರು, ರಾಡ್ ಇರೋಂಥವ್ರು, ಪ್ರೆಗ್ನೆಂಟ್ ವುಮೆಂಟ್ ಆಗಿರೋಂಥವ್ರು, ಅವರು ಬರೀ ಕಾಯಿಲ್ ಮುಖಾಂತರ, ಇಲ್ಲದಿದ್ರೆ ಬರೀ ಡಿಸ್ಟೆಂಟ್ ಹೀಲಿಂಗ್ ಮುಖಾಂತರ ಮಾತ್ರ ಯೂಸ್ ಮಾಡುವಂಥದ್ದು. ಕೋಚ್ ಅನಾಲಿಸಿಸ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಹೇಗೆ ಯೂಸ್ ಮಾಡಬೇಕು ಅಂದ್ಬಿಟ್ಟು. ಕೋಚ್ ಅನಾಲಿಸಿಸ್ ಅಲ್ಲಿ ನೀವು ಯಾವುದೇ ಅಫರ್ಮೇಶನ್ ಅನ್ನ ಹಾಕಿದ್ರು ಕೂಡ ನಿಮ್ಗೆ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಅದರ್ವೈಸ್ ಜಸ್ಟ್ ನೀವು ನೌ ಅಂತ ಹಾಕ್ಬಿಟ್ರೆ, ಈ ಮೂಮೆಂಟ್ಗೆ ನಿಮ್ಗೆ ಏನ್ ಹೀಲಿಂಗ್ ಬೇಕಾಗಿದೆ, ಯಾವ ಏರಿಯಾ ಆಫ್ ಲೈಫ್ ಅಲ್ಲಿ ನಿಮ್ಗೆ ಹೀಲಿಂಗ್ ಬೇಕಾಗಿದೆ, ಅದೇ ಆಟೋಮೆಟಿಕಲಿ ಚೂಸ್ ಮಾಡಿ ಆ ಹೀಲಿಂಗ್ ನಿಮ್ಗೆ ಕೊಡೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಓಕೆನಾ? ಇಲ್ಲಿಂದ ಕಂಟಿನ್ಯೂ ಕೊಡಿ, ಟೈಮರ್ ಕೊಡಿ. ಇದೇ ಜನರೇಟ್ ಆಗಿರುವಂತ ರಿಪೋರ್ಟ್, ಎಲ್ಲ ರಿಪೋರ್ಟು ಕೂಡ ಹಿಸ್ಟ್ರಿಯಲ್ಲಿ ಇರುವಂತದ್ದು. ಅದಕ್ಕೆ ವೈಬ್ರೇಟ್ ಅಂತ ಕ್ಲಿಕ್ ಮಾಡಿ ಅದಕ್ಕೆ ನೀವು ಹೀಲಿಂಗ್ ಕೊಡೋದಿಕ್ಕೆ ಸ್ಟಾರ್ಟ್ ಮಾಡಿ. ಬಹಳ ಸಿಂಪಲ್ ಆಗಿದೆ ಯೂಸೇಜು, ಬಹಳ ಈಸಿಯಾಗಿ ಯೂಸ್ ಮಾಡಬಹುದು. ಯೂಸ್ ಮಾಡ್ಕೊಂಡು ನಿಮ್ಮ ವೆಲ್ ಬೀಯಿಂಗ್ ಅನ್ನ ನೀವು ನೋಡ್ಕೊಳ್ಳೋ ಅಂತದ್ದು. ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆಯಾ? ಎಮೋಷನಲ್ ವೆಲ್ ಬೀಯಿಂಗ್ಸ್ ಯಾವ ತರ ತಗೋಬೇಕು, ಆಲ್ ಇಲ್ಲಿ ಅನಾಲಿಸಿಸ್ ಬೇಸ್ಡ್ ಪ್ರೋಗ್ರಾಮ್ಸ್ ಯಾವ ತರ ತಗೋಬೇಕು ಅನ್ಬಿಟ್ಟು ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಇವಾಗ ನಾನು ನನ್ನ ಸ್ಕ್ರೀನ್ ಶೇರಿಂಗ್ ಅನ್ನ ಸ್ಟಾಪ್ ಮಾಡ್ತೀನಿ. ನಿಮ್ಮ ಕ್ವಶನ್ಸ್ ಅನ್ನ ನೀವು ನನಗೆ ಕೇಳಬಹುದು. ಇಲ್ಲವರೆಗೂ ಮಾತಾಡಿದ್ರಲ್ಲಿ ನಿಮ್ಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ನಿಮ್ಮ ಕ್ವಶನ್ಸ್ ಅನ್ನ ಕೇಳಿ, ನಾನು ನಿಮ್ಮ ಕ್ವಶನ್ಸ್ ಅನ್ನ ಕ್ಲಾರಿಫೈ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಕೇಳಿ ನಿಮ್ಮ ಕ್ವಶನ್ಸ್ ಅನ್ನ. ರಾಘವೇಂದ್ರ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸೊ ರಾಘವೇಂದ್ರ ಅವರೇ, ನೀವು ನಿಮ್ ಕಡೆಯಿಂದ ಅನ್ಮ್ಯೂಟ್ ಮಾಡಿ, ನನ್ನ ಕಡೆಯಿಂದ ಅನ್ಮ್ಯೂಟ್ ಮಾಡಕ್ ಟ್ರೈ ಮಾಡಿದೀನಿ. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ರಾಘವೇಂದ್ರ ಅವರೇ, ಹೇಳಿ. ಮೇಡಮ್, ಈಗ ನೀವು ಈ ಏನ್ ಮೆಥಡ್ಸ್ ಹೇಳಿದ್ರಲ್ವಾ, ಹೌದು. ಇದೆಲ್ಲ ಅದೆಲ್ಲಾದ್ರೂ ನಮ್ಗೆ ಮ್ಯಾನ್ಯುವಲ್ ತರನೋ ಅಥವಾ PDF ರೂಪದಲ್ಲೋ ಎಲ್ಲಿ ಸಿಗುತ್ತೆ? ವೆಬ್ಸೈಟ್ ಅಲ್ಲಿ ನಿಮ್ಗೆ PDF ರೂಪದಲ್ಲಿ ಇದೆ, ಅದನ್ನ ನಾನು ನಿಮ್ಗೆ ಕೊಡಬಹುದು.
PDF ರೂಪದಲ್ಲಿ ಕೆಲವೊಂದು ಗೋಲ್ಡ್ ಸೈಕಲ್ ನೀವು ಯಾವಾಗಿಂದ ಹೀಲ್ ಯೂಸ್ ಮಾಡ್ತಿದ್ದೀರಾ ರಾಘವೇಂದ್ರ ಅವರೇ? 2 ವಾರದಿಂದ ಯೂಸ್ ಮಾಡ್ತೀನಿ. ಗೋಲ್ಡ್ ಸೈಕಲ್ ಕಂಪ್ಲೀಟ್ ಆಗಿದೆಯಾ ನಿಮ್ದು? ಆಗಿದೆ ಮೇಡಮ್. ಓಕೆ, ಸೊ ಇದ್ರ ರೆಕಾರ್ಡೆಡ್ ವರ್ಷನ್ ನಿಮ್ಗೆ ಸಿಗುತ್ತೆ. PDF ಮುಖಾಂತರ ನೀವು ಯೂಸ್ ಮಾಡೋದಕ್ಕೆ ಅಂತ ನೀವು ಪ್ರಯತ್ನ ಪಟ್ಟರು ಕೂಡ ಪ್ರತಿಯೊಬ್ಬರೊಬ್ಬರ ಅನಾಲಿಸಿಸ್ ರಿಪೋರ್ಟ್ ಬೇರೆದಾಗಿರುತ್ತೆ. ಸೊ ನೀವು ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ, ಆಲ್ ಹಿಲಿ ಅನಾಲಿಸಿಸ್ ಮಾಡಬೇಕು. ಅದರಲ್ಲಿ ಏನ್ ಬರುತ್ತೋ ಆ ಪ್ರೋಗ್ರಾಮ್ ಅನ್ನ ನಾನು 3 ಟಾಪ್ ಮೋಸ್ಟ್ ಅನಾಲಿಸಿಸ್ ಅಲ್ಲಿ ಏನ್ ಬಂದಿರುತ್ತೋ ಅದರಲ್ಲಿ 3 ಪ್ರೋಗ್ರಾಮ್ ನ ವೈರ್ ಮುಖಾಂತರ ಯೂಸ್ ಮಾಡ್ತೀನಿ, ಇನ್ನ ಮಿಕ್ಕಿದ 2 ಪ್ರೋಗ್ರಾಮ್ ಅನ್ನ ಕಾಯಿಲ್ ಮುಖಾಂತರದಿಂದ ಯೂಸ್ ಮಾಡ್ತೀನಿ. ಜೊತೆಗೆ ಏನಾದ್ರೂ ಬ್ಲೂ ಆಪ್ ಅಲ್ಲಿ ಅದು ಯಾವ್ದು ಬಂದಿರುತ್ತೆ ಡಿಜಿಟಲ್ ನ್ಯೂಟ್ರಿಷನ್ ಬಂದಿದ್ರೆ ಅದಕ್ಕೆ 38 ಸೆಕೆಂಡ್ಸ್ 7 ಟೈಮ್ಸ್ ಕೊಡ್ತೀನಿ, 27 ಮಿನಿಟ್ಸ್ 1 ಟೈಮ್ ಇಲ್ಲಾಂದ್ರೆ 2 ಟೈಮ್ ಬ್ಲೂ ಆಪ್ ಅಲ್ಲಿ ಕೊಡ್ತೀನಿ. ಡಿಜಿಟಲ್ ನ್ಯೂಟ್ರಿಷನ್ ಅಲ್ಲಿ ಏನ್ ಪ್ರೋಗ್ರಾಮ್ ತೋರಿಸಿರುತ್ತೆ ಡಿಜಿಟಲ್ ನ್ಯೂಟ್ರಿಷನ್ ಮಿಕ್ಸ್ಚರ್ ಅಲ್ಲಿ, ಆ ಪ್ರೋಗ್ರಾಮ್ ಅನ್ನ ನಾನು ಪಿಂಕ್ ಆಪ್ ನಲ್ಲಿ 1 by 1 ತೋತೀನಿ. ಅಷ್ಟನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ 2 ದಿನ ಸ್ವಲ್ಪ ಆ ಕಡೆ ಈ ಕಡೆ ಅನಿಸ್ಬಹುದು, ನೀವು ಕರೆಕ್ಟ್ ಆಗಿ ಮಾಡಿದ್ದೆ ಆದ್ರೆ ಯು ವಿಲ್ ಗೆಟ್ ದಟ್ ಕಂಪ್ಲೀಟ್ ಟ್ಯೂನಿಂಗ್. ಕಂಟಿನ್ಯೂಸ್ ಮಾಡ್ಬೋದಾ ಮೇಡಮ್ ಅದು? ಕಂಟಿನ್ಯೂಸ್ ಆಗಿ ಪಿಂಕ್ ಆಪ್ ಅಲ್ಲಿ ನೀವು ಕಂಟಿನ್ಯೂಸ್ ಆಗಿ ಪ್ರೋಗ್ರಾಮ್ ತಗೊಳ್ಳೋ ಹಾಗಿಲ್ಲ. ಯಾಕಂದ್ರೆ ನಾವು ಬೆಳಿಗ್ಗೆದು ಬ್ರೇಕ್ಫಾಸ್ಟ್, ಮಧ್ಯಾಹ್ನದ್ದು ಲಂಚ್, ರಾತ್ರಿದು ಡಿನ್ನರ್ ಅಟ್ ಎ ಟೈಮ್ ತಗೊಳ್ಳಲ್ಲ. ನಮ್ಮ ಸೆಲ್ಗೆ 1 hour ಆಫ್ ಹೀಲಿಂಗ್ ಆದ ನಂತರ ಅದಕ್ಕೆ ಸ್ವಲ್ಪ ಟೈಮ್ ಗ್ಯಾಪ್ ಕೊಡ್ಬೇಕಾಗತ್ತೆ ಟು ಹೀಲ್ ಬೈ ಇಟ್ ಸೆಲ್ಫ್. ಓಕೆನಾ? ಸೊ 1 hour ಫ್ರೀಕ್ವೆನ್ಸೀಸ್ 45 ಮಿನಿಟ್ಸ್ ಒಂದು ಪ್ರೋಗ್ರಾಮ್ ಕಂಪ್ಲೀಟ್ ಆದ ನಂತರ ಮಿನಿಮಮ್ ಅಂದ್ರೂ 45 ಮಿನಿಟ್ಸ್ ಟು ಹಾಫ್ ಅನ್ ಅವರ್ ಗ್ಯಾಪ್ ಕೊಡ್ಬೇಕಾಗತ್ತೆ. ಕೊಟ್ಟಿದ ನಂತರ ನೀವು ನೆಕ್ಸ್ಟ್ ಪ್ರೋಗ್ರಾಮ್ಗೆ ಹೋಗುವಂತದ್ದು. ಮೇಡಮ್, ಪ್ರತಿ ಇದ್ರಲ್ಲೂ ನೀವು 38 ಸೆಕೆಂಡ್ಸ್ ಮತ್ತೆ 27 ಮಿನಿಟ್ಸ್ ಹೇಳ್ತಾ ಇದ್ರಲ್ಲ, ಅದು ಸ್ಟ್ಯಾಂಡ್ ಅಲ್ಲ, ಬೇರೆ ಆಪ್ಷನ್ಸ್ ಅಲ್ಲಿ ಇದಾವೆ, ಅದು ಬೇರೆ ಬೇರೆ ಯೂಸ್ ಮಾಡೋದಕ್ಕೆ ಬೇರೆ ಆಪ್ಷನ್ಸ್ ಗಳಿದ್ದಾವೆ, ಬೇರೆ ಆಪ್ಷನ್ಸ್ ಗಳು ಖಂಡಿತವಾಗ್ಲೂ ಇದಾವೆ. ಹೀಲಿ ಅಕಾಡೆಮಿ ಕುರಿತಾಗಿ ನಾವು ನೋಡಕ್ ಹೋದಾಗ ಹೀಲಿ ಅಕಾಡೆಮಿಯಲ್ಲಿ ಹೇಳುವಂತದ್ದು ನೀವು 38 ಸೆಕೆಂಡ್ಸ್ ಇಟ್ ಇಸ್ ದಿ ಪವರ್ಫುಲ್ ಫ್ರೀಕ್ವೆನ್ಸೀಸ್, 38 ಸೆಕೆಂಡ್ಸ್ 27 ಮಿನಿಟ್ಸ್ ಇಸ್ ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೀಲಿ ಅಕಾಡೆಮಿಯಲ್ಲಿ ಹೇಳಿರುವಂತದ್ದು. ಅದರ ಕುರಿತಾಗಿನೇ 38 ಸೆಕೆಂಡ್ಸ್ 27 ಮಿನಿಟ್ಸ್ ಕೊಟ್ಟಿರುವಂತದ್ದು. ನೀವು ಬೇರೆದನ್ನ ಯೂಸ್ ಮಾಡ್ಬೇಕು ಅಂದ್ರೆ ಯೂಸ್ ಮಾಡ್ಬೋದು, ಟ್ರೈ ಮಾಡಿ. ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ಇಟ್ ಔಟ್ ಫಾರ್ ಯುವರ್ ಸೆಲ್ಫ್. ಮೇಡಮ್, ಈಗ ಫಸ್ಟ್ ನೀವು ಇದನ್ನ ಯೂಸ್ ಮಾಡಿ ಗೆಟ್ ರಿಸಲ್ಟ್ಸ್. ಇದು ಪ್ರೂವನ್ ಮೆಥಡ್, ನಾವು ನಿಮ್ಗೆ ಹೇಳ್ಕೊಡ್ತಾ ಇರೋವಂಥದ್ದು. ಈ ಪ್ರೂವನ್ ಮೆಥಡ್ ಎಲ್ಲಾದ್ರೂ ಅದನ್ನೇ ಕೇಳಿದ್ ಮೇಡಮ್, ಮ್ಯಾನ್ಯುವಲ್ ತರ ಇದೆಯಾ? ಮ್ಯಾನ್ಯುವಲ್ ತರ ಇದೆ, ಮ್ಯಾನ್ಯುವಲ್ ತರ ಇದೆ, ನಿಮಗೆ ಶೇರ್ ಮಾಡ್ತೀವಿ. ಓಕೆ, ಅಂದ್ರೆ ಎಲ್ಲಿ ಶೇರ್ ಮಾಡ್ತೀರಾ ಮೇಡಮ್? ಈಗ ಇದ್ರಲ್ಲಿ ಲಿಂಕ್ ಮುಖಾಂತರ ನಂದು ವಾಟ್ಸಪ್ ಅಲ್ಲಿ ನಾನು ನಿಮಗೆ ಇದ್ ಮಾಡಿದ್ನಲ್ಲ, ವಾಟ್ಸಪ್ ಅಲ್ಲಿ ಶೇರ್ ಮಾಡಿದ್ರೆ ಆಯ್ತು. ಓಕೆ ಓಕೆ, ಶೇರ್ ಮಾಡ್ತೀವಿ. ಓಕೆ ಓಕೆ, ಶೇರ್ ಮಾಡ್ತೀವಿ. ಮೇಡಮ್, ಇನ್ನೊಂದು ಕ್ವಶನ್ ಇದೆ. ಹೇಳಿ. ಜಸ್ಟ್ ನೀವು ಮಾಡ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಬಾಡಿ ಪೇನ್ ಬಗ್ಗೆ ಬಂದ್ರೆ ಮತ್ತೆ ಅದು ಟಾಪಿಕ್. ನಿಮ್ಮ ವಾಯ್ಸ್ ಕ್ಲಾರಿಟಿ ಇಲ್ಲ ರಾಘವೇಂದ್ರ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ. ಬಾಡಿ ಪೇನ್ ಬಗ್ಗೆ ಹೌದು, ನೀವ್ ಹೇಳಕ್ ಬಂದ್ರಿ, ಮತ್ತೆ ಅದು ನೀವು ಬೇರೆ ಟಾಪಿಕ್ ತಗೊಂಡ್ರಿ ಅಂದ್ರೆ ತೋರಿಸ್ತೀರಾ ಯಾವ್ದು ಯೂಸ್ ಮಾಡ್ಬೇಕು ಬಾಡಿ ಪೇನ್ಗೆ? ಬಾಡಿ ಪೇನ್ಗೆ ನಿಮ್ಗೆ ಪಿಂಕ್ ಆಪ್ ಅಲ್ಲಿ ಲೋಕಲ್ ಸ್ಟಿಮ್ಯುಲೇಷನ್ ಅಂತ ಬರುತ್ತೆ. ಅದರಲ್ಲಿ ಯಾವ್ದೇ ಪ್ರೋಗ್ರಾಮ್ ಅನ್ನ ಕ್ಲಿಕ್ ಮಾಡಿ ಬ್ಲಾಕ್ ಕಲರ್ ಅಡ್ಡಸಿವ್ ನಿಮ್ಗೆ ಬಾಕ್ಸ್ ಅಲ್ಲಿ ಬಂದಿರೋಂಥದ್ದು, ರೌಂಡ್ ಕಲರ್ ಸ್ಟಿಕ್ಕರ್, ಬ್ಲಾಕ್ ಕಲರ್ ಅಡ್ಡಸಿವ್ ನೋಡಿ, ಚೇತನ್ ಅವ್ರು ತೋರಿಸ್ತಾ ಇದ್ದಾರೆ, ಆ ತರದ್ದು ಬಂದಿರೋಂಥದ್ದು. ಸೊ ಆ ತರದನ್ನ ನೀವು ತಗೊಂಡು 1 ಸೆಕೆಂಡ್ ನಿಮ್ಮನ್ನ ಸ್ಪಾಟ್ಲೈಟ್ ಹಾಕ್ತೀನಿ. ಹ್ಯಾಡ್ ಟು ಸ್ಪಾಟ್ಲೈಟ್ ನೋಡಿ. ಸೊ ಚೇತನ್ ಅವ್ರು ತೋರಿಸ್ತಾ ಇದ್ದಾರೆ, ಈ ತರ ಬ್ಲಾಕ್ ಕಲರ್ ಅಡ್ಡಸಿವ್ನ ನೀವು ಎಲ್ಲಿ ನೋವಿರುತ್ತೋ ಅದಕ್ಕೆ ಹಾಕ್ಬಿಟ್ಟು ಅಲ್ಲಿಂದ ನೀವು ಹೀಲಿಂಗ್ ಅನ್ನ ತೋತೀರಾ, ಅಲ್ಲಿ ನೀವು ಹೀಲ್ ಅನ್ನ ಮಾಡ್ತೀರಾ. ಆ ಸ್ಪೆಸಿಫಿಕ್ ಜಾಗ ನೀ ಆಗಿದ್ರೆ 2 ಸೈಡ್ ಕಾರ್ನರ್ ಆಫ್ ದಿ ಪ್ಲೇಸಸ್ ಅಲ್ಲಿ ಹಾಕ್ತೀರಾ, ವಿಸ್ಟ್ ಬ್ಯಾಂಡ್ ತರ ಹಾಕ್ಬಿಟ್ಟು ನೀವು ಹೀಲಿಂಗ್ ಅನ್ನ ತೋತೀರಾ. ಅಲ್ಲಿ ಲೋಕಲ್ ಸ್ಟಿಮ್ಯುಲೇಷನ್ ರೋಮನ್ ನಂಬರ್ 1 ರೋಮನ್ ನಂಬರ್ 2 ಚೂಸ್ ಮಾಡ್ಕೋತೀರಾ. 20-25 ಮಿನಿಟ್ಸ್ ಹೀಲಿಂಗ್ ನಡೆಯುತ್ತೆ, ಅದು ಫೈನ್, ತೋತೀರಾ. ದಟ್ ಇಸ್ ದಿ ಒನ್ ಪಾರ್ಟ್. ಇನ್ನೊಂದು ಪಾರ್ಟ್ ಆಫ್ ದಿ ಸ್ಟೋರಿ ಏನಂದ್ರೆ, ನೀವು ಆಲ್ ಹೀಲಿ ಅನಾಲಿಸಿಸ್, ಗೋಲ್ಡ್ ಸೈಕಲ್, ಇದೆಲ್ಲ ನೀವು ಕಂಪ್ಲೀಟ್ ಏನ್ ನಿಮ್ಗೆ ಬಾಡಿಗೆ ಬೇಸ್ಡ್ ಪ್ರೋಗ್ರಾಮ್ಸ್ ಏನ್ ತೋರಿಸ್ತಾ ಇದೆ ಆಲ್ ಹೀಲಿಯಲ್ಲಿ, ಅದನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಪೇನ್ ಬಂದು ರೂಟ್ ಕಾಸ್ ಲೆವೆಲ್ ಇಂದ ತೆಗೆಯುತ್ತೆ, ರೂಟ್ ಕಾಸ್ ಲೆವೆಲ್ ಇಂದ ಹೊರಗಡೆ ಹಾಕುತ್ತೆ. ಓಕೆ ಚೇತನ್, ಅದು ಮೇಡಮ್ ಆಕ್ಚುಲಿ ನಿನ್ನೆ ನಾನು ಅದು ನೀವು ಹೇಳ್ದಂಗೆ ಅದು
ನೋಡ್ದೆ, ಬಟ್ ಅದರಲ್ಲಿ ಆ ಜಾಯಿಂಟ್ಸ್ ಮತ್ತೆ ಅದು ಗೊತ್ತಾಗಲ್ಲ, ರೋಮನ್ ನಂಬರ್ಸ್ ಅಲ್ಲಿ ಇರೋದ್ರಿಂದ ಹಾ ಅದು ಕತ್ತಿನ ಯಾವ್ದನ್ನಾದ್ರೂ ಚೂಸ್ ಮಾಡಿ. ರೋಮನ್ ನಂಬರ್ 1 2 ಯಾವ್ದನ್ನಾದ್ರೂ ನೀವು ಚೂಸ್ ಮಾಡ್ಬೋದು, ಪರವಾಗಿಲ್ಲ. ರೋಮನ್ ನಂಬರ್ 1 ಇಲ್ಲಾಂದ್ರೆ ರೋಮನ್ ನಂಬರ್ 2, ನೀವು ಯಾವ್ದನ್ನಾದ್ರೂ ಚೂಸ್ ಮಾಡ್ಬೋದು, ಪರವಾಗಿಲ್ಲ. ಓಕೆ ಓಕೆನಾ? ಹಾ ಥ್ಯಾಂಕ್ ಯು. ಬೇರೆ ಯಾವ್ದಾದ್ರು ಕ್ವಶನ್ಸ್ ಇದೆಯಾ? ಬೇರೆ ಯಾವ್ದಾದ್ರು ಕ್ವಶನ್ಸ್ ಇದೆಯಾ? ನೆಕ್ಸ್ಟ್ ಕ್ವಶನ್, ನಿಮ್ದು ಕ್ವಶನ್ ಕಂಪ್ಲೀಟ್ ಆಗಿದ್ರೆ ಹ್ಯಾಂಡ್ ಲೋಯರ್ ಮಾಡಿ, ಸೋ ದಟ್ ಓಕೆ ಫೈನ್. ಎಲ್ಲರಿಗೂ ಕ್ವಶನ್ಸ್ ಕ್ಲಾರಿಫೈ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ? ಪ್ರಶಾಂತ್ ಅವರು ಮತ್ತೆ ಸತೀಶ್ ಕುಮಾರ್ ಅವರು. ಓಕೆ ಪ್ರಶಾಂತ್ ಅವರೇ ಹೇಳಿ. ಪ್ರಶಾಂತ್ ಅವರೇ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ. ಹೇಳಿ ಪ್ರಶಾಂತ್ ಅವರೇ. Yeah, good evening, madam. So sorry, I'm not familiar with the Kannada. I can understand, but I can't speak. Okay, that's fine. Yeah. I can help you. Today is exclusive Kannada session. Otherwise, we have session in English as well. So you can ask your question to me in English. I can help you. Okay, sure. Thank you. Yeah. So actually, I started using this CV now. It's for almost 3 weeks now. I ran Gold Cycle for almost 2 weeks. Wonderful. Okay. Yeah, later on I started using this Ali Healy analysis. Okay. And few questions like here, I mean, whatever the programs we get, that 5 programs we need to run on the same day itself. I mean, 3 with the Absolutely fine. If you run it on the same day, very good. Otherwise, 3 programs you run it on the same day. Remaining 2 programs you run it on the next day. But complete that analysis. Don't skip it. Okay, that should be done for one time. All these 5 programs should be done for one time. Exactly right. One time is sufficient. Okay, again, the next program we need to take again, analyze it for the next day. Not next day. All Healy comes with 5 set of headings. Yes. I mean, the second heading we need to go on the next day. Correct. You got it right. Okay. What is that percentage indicates, and that some priority or some number is there? Percentage, anything which is within 15 needs little bit less attention. More than 15 needs more immediate attention. But what I would suggest you is, it will become 50 if you don't take those programs. So I would suggest you, whatever is coming in the analysis, continue taking it. Any analysis al barta ide, adna just blindly surrender to Healy and start using it. Adanna nanu nimage helake ishtapadtini. Okay. So how long we need to continue with this Healy session and Healy programs? Healy session, at least 2 months you need to use it. Means 2 months in the sense, complete one set of Healy takes 7 days or else 5 days for a person to complete it. So when we say 2 months, it will take nothing less than 2 months means 5 to 6 rounds of Healy usage will literally cleanse you at a deeper level. Okay. So right now we need not go for other programs like database analysis or other. Yes. Database analysis, continue using it, because database analysis is completely a emotional well-being program. Emotional well-being program is must. Any emotional well-being program you can choose, either back flower, Australian bush flower, Alaskan germ, or whatever you choose, you stick to that for 7 days, so that you get deeper level of cleansing in it. So we can run it for many hours as well, 2-3 hours, or in the night. Yes, you can. You can write 4 hours in the night as well. Yes, you can. Okay. So this aura or this chakra analysis, these things I need not do now. You can start doing it, because you are already completed Gold Cycle, right? You can analyze your aura and start giving healing for your aura. Okay, so for any programs that I have Resonance Plus, okay, and my package is Resonance Plus. Okay. So if I don't get those programs, so what should I do in that case? I mean, if I don't have that programs. If you don't have those programs like digital nutrition, bioenergetic vitalization, you will not be having it in the pink app. So run these programs 38 seconds 7 times, 27 minutes 2 times in blue app itself.
Okay, okay. So the last question is, that frequency, like it says, like frequency is generated, but it's not those messages we get, right? Yes. Very So good question. in that case, what you have to do? Many times I we was get. Yes, I was looking into someone will ask this question, then we'll address karke. See, it comes when it is when it is, you're not properly hydrated. So you have to drink more water. You need to drink more quantity of water so that your body, your skin get hydrated, and automatically that sentence frequency is not flowing, will not come up to you. Initially it will show. So increase the percentage of microcurrent. At what microcurrent you're taking it right now? So starting with 15, I'm trying to increase by maximum around 30, 20, 25. Just increasing and try to check it and increase based on that. You no need to chuck it, keep it at 35, keep it fixed. No need to again and again keep chucking it off the Bluetooth and then be relaxed, the frequency is flowing. But make sure you drink sufficient water, 250 ml water at the start of the program, 250 ml at the end of the program, 250 ml at the mid of the program. This cycle needs to be maintained in irrespective of any pink app program. Must drinking water. We cannot skip up mid drinking water for any pink app program for sure. Okay, sure. Yeah. So this code channels is as well. That's through the Blue app. Yes, Blue app. Blue app. All the base of Blue app is 38 seconds 7 times and 27 minutes 2 times. All the base. Okay, sorry to ask you so many questions. The final one, like whatever the data, the details that we get, like how can we understand those things? I mean, if it is Which related to data you mean, related to body or related to emotions? Which one you're trying to? more of emotions. More of emotions. There are sessions of Petra which has happened previously. There are sessions of there is a PDF how to read your aura report, especially those symbols. That PDF is there, which I will circulate once this meeting is done. You can connect with the person who has shared you this Zoom link. That person just message them, can you share me how to read PDF report, PDF. They will literally give you that exact report, what this Roman numbers called as, then you can read it accordingly. Okay, sure. Yeah. Thank you so much. So all the very best. Continue Thank using you. it, don't stop using it. Yeah. Sure. Yeah, Bring thank you so tackles much. and abundance in life. Yeah. So who is the next person? We have Satish Kumar. ಸೊ ಸ್ಟೇ ಟ್ಯೂನ್ಡ್. ಎಲ್ಲರೂ ಕೂಡ ಇಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ. ಯಾಕಂದ್ರೆ ಎಕ್ಸೈಟಿಂಗ್ಲಿ ವಿ ಶಲ್ ಹ್ಯಾವ್ ದ ಡಿಸ್ಕಷನ್ ಆನ್ ಓಕೆ, ಅನ್ಮ್ಯೂಟ್ ಮಾಡಿ ನಿಮ್ ಕಡೆಯಿಂದ ಸತೀಶ್ ಕುಮಾರ್ ಅವರೇ. ಎಕ್ಸೈಟಿಂಗ್ಲಿ ವಿ ಶಲ್ ಹ್ಯಾವ್ ಡಿಸ್ಕಷನ್ ಆನ್ ಶ್ರೀಲಂಕಾ ಇನ್ ಪರ್ಟಿಕ್ಯುಲರ್. ಶ್ರೀಲಂಕಾ ಕುರಿತಾಗಿ ನಾವು ಒಂದು ಡಿಸ್ಕಷನ್ ಮಾಡೋಣ, ಹೇಗೆ ನೀವು ಕೂಡ ನಮ್ಮ ಜೊತೆ ಕ್ವಾಲಿಫೈ ಆಗಿ ಬರಬಹುದು ಅನ್ಬಿಟ್ಟು. ಸೊ ಸತೀಶ್ ಕುಮಾರ್ ಅವರೇ, ನಿಮ್ ಕ್ವಶನ್ ಅನ್ನ ಕೇಳಿ. ಈಗ ಬ್ಲೂ ಆಪ್ ಅಲ್ಲಿ ಯಾವಾಗ ನಾವು ಕಂಪ್ಲೀಟ್ ಆಗಿ ಒಂದ್ಸರಿ ನಾವು ಸೆಲ್ಫ್ ಅನಲೈಸ್ ಮಾಡ್ತೀವಿ, ಈಗ ಯು ಸೆಡ್ 38 seconds 7 ಟೈಮ್ಸ್ ರನ್ ಮಾಡಬೇಕು, 27 minutes 2 ಟೈಮ್ಸ್ ಅಂತ ಹೇಳಿದ್ರಲ್ಲ, ಹೌದು. ಅದು ಒಳ್ಳೆ ಸ್ಟ್ರೆಚ್ ಅಲ್ಲಿ ಮಾಡ್ಬಿಡ್ಬೇಕಾ, ಇಲ್ಲ ವಾಟ್ ಇಸ್ ದ ಗ್ಯಾಪ್ ಯು ಹ್ಯಾವ್ ಟು ಗಿವ್? ಬ್ಲೂ ಆಪ್ ಅಲ್ಲಿ ಯಾವುದೇ ಗ್ಯಾಪ್ ಅವಶ್ಯಕತೆ ಇರೋದಿಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ಕೋಬಹುದು. ಪಿಂಕ್ ಆಪ್ ಅಲ್ಲಿ ಗ್ಯಾಪಿನ ಅವಶ್ಯಕತೆ ಇದೆ. ಆದ್ರೆ ಈಗ 38 ಸೆಕೆಂಡ್ ಅಂತ ಬಂದಾಗ ಒನ್ ಆಫ್ಟರ್ ಎಸ್, ಒನ್ ಆಫ್ಟರ್ ಮಾಡ್ಬಿಡಿ. ಕರೆಕ್ಟ್. ಆಮೇಲೆ 27 minutes ಅದಾದ್ಮೇಲೆ ಕಂಟಿನ್ಯೂ ಮಾಡ್ಬಿಡ್ಬೋದು ಹಾಗೇನೆ ಎರಡು ಸಲ ಮಾಡಬಹುದು, ಖಂಡಿತವಾಗ್ಲೂ ಬಟ್ ಅದನ್ನ ನಾವು ಕಾಯಿಲ್ ಮಾಡಬೇಕಾ, ವೆದರ್ ವಿ ಹ್ಯಾವ್ ಯಾವುದು ಬ್ಲೂ ಆಪ್ ಗೆ ಕಾಯಿಲ್ ಅವಶ್ಯಕತೆ ಇಲ್ಲ. ಬ್ಲೂ ಆಪ್ ಗೆ ಬರೀ ಮೊಬೈಲ್ ಮಾತ್ರ ಹೀಲಿ ಡಿವೈಸ್ ಎರಡಿದ್ರೆ ಸಾಕು. ಜಸ್ಟ್ ಡಿವೈಸ್ ಮಾತ್ರ, ಅಂದ್ರೆ ನಾವು ಇದಕ್ಕೆ ಕಾಯಿಲ್ ಬೇಕಾಗಿಲ್ಲ, ಅದಕ್ಕೆ ಹಾಗೇನೆ ಕಾಯಿಲ್ ಹಾಕ್ಬೇಕಾಗತ್ತಲ್ಲ? ಇಲ್ಲ, ಕಾಯಿಲ್ ಏನು ಬೇಡ, ಜಸ್ಟ್ ಡಿವೈಸ್ ಮಾತ್ರ ಸಾಕು. ಹೌದು. ಓಕೆ, ಅದು ಜಸ್ಟ್ ಐ ಹ್ಯಾವ್ ಟು ಹೋಲ್ಡ್ ಇಟ್ ಇನ್ ಮೈ ಸೆಲ್ಫ್ ಅಂಡ್ ಜಸ್ಟ್ ಹ್ಯಾವ್ ಟು ರನ್. ಎಸ್, ಕರೆಕ್ಟ್. ಓಕೆನಾ? ನೆಕ್ಸ್ಟ್ ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ಬಿಟ್ರೆ ಈಗ ಏನೇನ್ ಪ್ರೋಗ್ರಾಮ್ ಬರ್ತದೆ ಅದಷ್ಟನ್ನು ಕಂಪ್ಲೀಟ್ ಮಾಡ್ಬಿಟ್ರೆ ದಟ್ ಇಸ್ ಒಂದೊಂದು ಕಂಪ್ಲೀಟ್ ಮಾಡ್ಬಿಡೋದು ಅಷ್ಟೇ ಅದರಲ್ಲಿ. ಕರೆಕ್ಟ್. ಈಗ ಹೆಡಿಂಗ್ಸ್ ಏನ್ ಬರುತ್ತೆ? ಹೌದು, ಆ ಹೆಡಿಂಗ್ ಲೈನ್ ಏನ್ ಬರುತ್ತೆ ಅದ್ರಲ್ಲಿ 5 ಪ್ರೋಗ್ರಾಮ್ಸ್ ಬರುತ್ತೆ, ಅದನ್ನ ಇವತ್ತಿಗೆ ಕಂಪ್ಲೀಟ್ ಮಾಡಬೇಕು. 3 ವೈರ್ ಮುಖಾಂತರ, 2 ಕಾಯಿಲ್ ಮುಖಾಂತರ ಅಷ್ಟೇ. ಓಕೆ. ಓಕೆನಾ? ಆಲ್ ದಿ ಬೆಸ್ಟ್. ಚೆನ್ನಾಗಿ ಯೂಸ್ ಮಾಡಿ. ಬೆಂಗಳೂರು, ಒಳ್ಳೆ ಹೆಸರು ಇಟ್ಟಿದ್ದೀರಾ ಬೆಂಗಳೂರು. ಮಾತಾಡಿ. ಯಾರದು?
ಹಲೋ ಅಕ್ಕ, ನಮಸ್ತೆ. ನಮಸ್ತೆ ನಮಸ್ತೆ, ನಿಮ್ ಹೆಸರು ಗೊತ್ತಾಗ್ಲಿಲ್ಲ? ಅಕ್ಕ ವಿದ್ಯಾಶ್ರೀ ಅಂತ ಹೆಸರು. ವಿದುಶ್ರೀ. ಓಕೆ, ಬೆಂಗಳೂರು ಹೇಳಿ. ನೀವ್ ಬೆಂಗಳೂರು ಅಂತ ಎಂತಕ್ಕೆ ಹೆಸರಿಟ್ಟಿದ್ದೀರಾ? ಅಕ್ಕ ನಾನ್ ಕೇಳ್ಬೇಕನ್ನ ಕ್ವಶನ್ ಇವಾಗ ತಾನೇ ಸತೀಶ್ ಕುಮಾರ್ ಅವ್ರು ಕೇಳಿದ್ರು. ಸೊ Oh, very ಅನಲೈಸ್ good. ಮಾಡಿದಾಗ 5 ಪ್ರೋಗ್ರಾಮ್ಸ್ ಅಲ್ಲಿ 5 ಪ್ರೋಗ್ರಾಮ್ಸ್ ಕೊಡುತ್ತೆ. ಹಾ ಸೊ ಅದನ್ನ 5 ಪ್ರೋಗ್ರಾಮ್ಸ್ ಒಂದೇ ದಿನದಲ್ಲಿ 2 ವಿತ್ ಕಾಯಿಲ್ ಮತ್ತು 3 ಪ್ರೋಗ್ರಾಮ್ಸ್ ವಿತ್ ಬ್ರಾಸ್ಲೆಟ್ ಹಾಕೊಂಡು ಒಂದೇ ದಿನಕ್ಕೆ ಮುಗಿಸಬಹುದಾ ಅಂತ ಕ್ವಶನ್ ಇತ್ತು. ಖಂಡಿತವಾಗ್ಲೂ ಮುಗಿಸಿ, ಒಳ್ಳೇದಾಗುತ್ತೆ. ಗ್ಯಾಪ್ ಯೂಶಲಿ ಕೊಡಿ, 3 ಒಂದು ಪ್ರೋಗ್ರಾಮ್ ಪ್ರೋಗ್ರಾಮ್ಗೂ 2 ಪ್ರೋಗ್ರಾಮ್ಗೂ ಗ್ಯಾಪ್ ಕೊಡಿ. ಕಾಯಿಲ್ ಮುಖಾಂತರ ನೀವು 2 ಪ್ರೋಗ್ರಾಮ್ ತೋತಾ ಇರೋದು, 3 ಪ್ರೋಗ್ರಾಮ್ ವೈರ್ ಮುಖಾಂತರ ತೋತಾ ಇರೋದು. ಸೊ 1 ಅವರ್ ಗ್ಯಾಪ್ ಕೊಡಿ, ಒಂದು ಪ್ರೋಗ್ರಾಮ್ಗಿನ ಇನ್ನೊಂದು ಪ್ರೋಗ್ರಾಮ್ಗೆ. ಓಕೆ ಅಕ್ಕ. ಓಕೆನಾ? ಬ್ಲೂ ಆಪಿಗೂ ಗ್ಯಾಪ್ ಅವಶ್ಯಕತೆ ಇದೆಯಾ? ಬ್ಲೂ ಆಪ್ಗೆ ಗ್ಯಾಪ್ ಅವಶ್ಯಕತೆ ಇಲ್ಲಪ್ಪ. ಸೊ ಕಂಟಿನ್ಯೂಸ್ ಆಗಿ ಮಾಡ್ಕೋಬಹುದಲ್ಲ? ಎಸ್ ಮಾಡ್ಕೋಬಹುದು, ಖಂಡಿತವಾಗ್ಲೂ ಮಾಡ್ಕೋಬಹುದು. ಓಕೆ ಅಕ್ಕ, ಥ್ಯಾಂಕ್ ಯು. ಓಕೆ, ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಯಾರ್ದಿದೆ? ರಾಘವೇಂದ್ರ ಅವರೇ, 1 ನಿಮಿಷ ನಿಮಗ್ ಬರ್ತೀನಿ. ಇವ್ರನ್ನ ಕೇಳ್ಬಿಡೋಣ. ಸೆಕೆಂಡ್ ರೌಂಡ್ ಆಫ್ ಕ್ವಶನ್ಸ್ ನಿಮ್ದು. 1 ಸೆಕೆಂಡ್ ನಿಮ್ನ ಮಾತಾಡ್ತೀನಿ. ಮಂಜುನಾಥ್ ಅವರೇ, ನಿಮ್ ಕ್ವಶನ್ ಅನ್ನ ಕೇಳಿ. ಆಸ್ಕ್ ಟು ಅನ್ಮ್ಯೂಟ್. ಮಂಜುನಾಥ್ ಅವರೇ, ನೀವು ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಕ್ವಶನ್ ಅನ್ನ ಕೇಳಿ. ಓಕೆ, ಶಿವಶಂಕರ್ ಅವ್ರನ್ನ ಕೇಳೋಣ. ಅವರು ಅನ್ಮ್ಯೂಟ್ ಮಾಡ್ತಾ ಇಲ್ಲ ಅವ್ರ ಕಡೆಯಿಂದ. ಶಿವಶಂಕರ್, ನಿಮ್ ಕಡೆಯಿಂದ ಅನ್ಮ್ಯೂಟ್ ಮಾಡಿ. ಹೇಳಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಇದು ಲೋಕಲ್ ಸ್ಟಿಮ್ಯುಲೇಷನ್ ನ ನಾವು ಕಾಯಿಲೆಲ್ಲೂ ಕೂಡ ತಗೋಬಹುದಾ? ತಗೊಂಡು ಟ್ರೈ ಮಾಡಿ. ಬಟ್ ಲೋಕಲ್ ಸ್ಟಿಮ್ಯುಲೇಷನ್ ಬಂದು ಎಲ್ಲಿ ಪೇನ್ ಇದೆಯೋ ಅಲ್ಲೇ ತೋಳೋ ಅಂತದ್ದು. ನೀವು ಕಾಯಿಲ್ ಅನ್ನ ಹಾಕ್ಬಿಟ್ಟು ಎಲ್ಲಿ ಪೇನ್ ಇದೆಯೋ ಅಲ್ಲೇ ಇಡಬೇಕಾಗತ್ತೆ. ಕಾಯಿಲ್ ಹಾಕ್ಬಿಟ್ಟು ಅಲ್ಲೇ ಇಟ್ಕೋಬೇಕು? ಹೌದು. ಎಲ್ಲಿದೆ ಪೇನ್, ಆಕ್ಚುಲಿ ಏನ್ ಸಿಚುವೇಶನ್ ಅಂತ ಹೇಳಿ ನಾನು ಗೈಡ್ ಮಾಡ್ತೀನಿ. ಅದು ಹೆಚ್ಚು ಒಂದ್ ಸ್ವಲ್ಪ ಕೆಲವು ಟೈಮಲ್ಲಿ ಮಂಡಿ ನೋವು ಬರುತ್ತೆ, ಅದು ಬ್ಯಾಕ್ ಪೇನ್ ಬರುತ್ತೆ, ಲೋಯರ್ ಬ್ಯಾಕ್ ಪೇನ್. ಆ ಲೋಯರ್ ಬ್ಯಾಕ್ ಪೇನ್ ಬರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಸ್. ನೀವು ಅದು ಅಡ್ಹೆಸಿವ್ ಎಲೆಕ್ಟ್ರೋಲ್ ಮುಖಾಂತರನೇ ತಗೋಬೇಕಾಗತ್ತೆ. ಅಲ್ಲಿಂದ ತಗೋಬೇಕಾಗತ್ತೆ. ಓಕೆ. ಅದು ಯಾಕಂದ್ರೆ ಸಮಟೈಮ್ಸ್ ನಾವು ಹೊರಗಡೆ ಹೋದಾಗ ಅದನ್ನ ತಗೊಂಡು ಹೋಗಿರಲ್ಲ, ಅದರಿಂದ ರಿಲೀಸ್ ತಗೊಳ್ಳಿ. ನಿಮ್ಗೆ ಪೇನ್ ತುಂಬಾ ಜಾಸ್ತಿ ತಡೆಯಕ್ ಆಗ್ತಾ ಇಲ್ಲ ಅಂದಾಗ ರಿಲೀಸ್ ಅನ್ನ 2 ಸರಿ ತಗೊಳ್ಳಿ. ಅದು ಬಾಡಿ ಎಂತಾದಿದ್ರು ಕೂಡ ತೆಗೆದಾಕತ್ತೆ. ಓಕೆ, ರಿಲೀಸ್ ಆಲ್ಸೋ. ವರ್ಲ್ಡ್ ಸೈಕಲ್ ರಿಲೀಸ್ ಅದನ್ನು 1-2 ಸರಿ ತಗೊಂಡ್ ನೋಡಿ. ಹಂಗುದ್ ಕೂಡ ನಿಮ್ಗೆ ಕಂಟ್ರೋಲ್ ಆಗ್ತಾ ಇಲ್ಲ ಅಂದಾಗ ಬ್ಲಾಕ್ ಕಲರ್ ಅಡ್ಹೆಸಿವ್ ನ ಎಲ್ಲಿ ಪೇನ್ ಇದೆಯೋ ಅದೇ ಏರಿಯಾಲ್ ಹಾಕ್ಬಿಟ್ಟು ಅಂಟಿಸ್ಬಿಟ್ಟು ಒಂದು 2 ರೌಂಡ್ಸ್ ತಗೊಳ್ಳಿ. ನೀವು ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ನಿಮ್ಗಲ್ಲಿ ಡಿಫ್ರೆನ್ಸ್ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಮೇಡಮ್, ಓಕೆ. ಸೆಕೆಂಡ್ ಒನ್ ಬಂದ್ಬಿಟ್ಟು, ಈಗ ಬ್ಲೂ ಆಪ್ ನಾವು ತಗೊಂತಾ ಇರ್ತೀವಿ. ಅದನ್ನ ಇವಾಗ ಒನ್ ಟೈಮ್ ಮಾಮೂಲಿ ಅದಕ್ಕೆ 38 ಸೆಕೆಂಡ್ಸ್ ಮತ್ತೆ 20 ಸೆಕೆಂಡ್ಸ್ ಸೈಕಲ್ ಇದೆಯಲ್ಲ, ಅದನ್ನ ದಿನಕ್ಕೆ ಎಷ್ಟು ಸರಿ ತಗೋಬೇಕು? 2 ಟೈಮ್ಸ್ ಅಥವಾ 1 ಟೈಮ್? ಬ್ಲೂ ಆಪ್ 38 ಸೆಕೆಂಡ್ಸ್ 7 ಟೈಮ್ಸ್ ತಗೋಬೇಕು, 20 ಸೆಕೆಂಡ್ಸ್ 2 ಟೈಮ್ಸ್. ಇದನ್ನ ಎಷ್ಟು ಟೈಮ್ ತಗೋಬೇಕು? ದಿನಕ್ಕೆ ಒಂದೇ ಸರಿನಾ? ಒಂದೇ ಸರಿ ಸಾಕು. ದಿನಕ್ಕೆ ಒಂದೇ ಸರಿ ಸಾಕು. ಒಂದೇ ಸರಿ ಸಾಕು. ಓಕೆ ಮೇಡಮ್. ಇನ್ನೊಂದು ಕ್ವಶನ್ ಬಂದ್ಬಿಟ್ಟು, ಇವಾಗ ನಾವು ಬೇರೆ ಒಬ್ರು ಪೇಷಂಟ್ಸ್ ಗೆ ಕೊಡ್ಬೇಕು. ಆಕ್ಚುಲಿ ಅದು ಲಾಸ್ಟ್ ಟೈಮ್ ನಿಮ್ಗೆ ಒಂದ್ಸರಿ ಕ್ವಶನ್ ಕೇಳಿದ್ದೆ ಇದನ್ನ ನಾನು ಪರ್ಸನಲಿ. ಡಯಾಲಿಸಿಸ್ ಪೇಷಂಟ್ ಗೆ ಅಂತ ಹೇಳಿ ಏನೋ ಒಂದು ಇದನ್ನ ಕಾಯಿಲ್ನ ಒಳಗಡೆ ಹಾಕಿರ್ತಾರೆ. ಅವ್ರಿಗೆ ನಾವು ಬೆಲ್ಟ್ ಮುಖಾಂತರ ಕೊಡ್ಬೇಕಾ ಕೊಡಬಾರ್ದಾ? ಅವ್ರಿಗೆ ಬೆಲ್ಟ್ ಮುಖಾಂತರ ನೀವು ಕೊಡಂಗಿಲ್ಲ, ಕಾಯಿಲ್ ಮುಖಾಂತರನೇ ಕೊಡ್ಬೇಕು. ಇದೇ ಕಾಯಿಲು, ಈ ಕಾಯಿಲ್ ಮುಖಾಂತರ ನೀವು ಹೀಲಿಗೆ ಹಾಕ್ಬಿಟ್ಟು ಕೊಡ್ಬೇಕಾಗತ್ತೆ. ಜೊತೆಗೆ ಬ್ಲೂ ಆಪ್ ಮುಖಾಂತರ ಕೊಡ್ಬೇಕಾಗತ್ತೆ. ಇದು 2 ವಿಧಾನದಲ್ಲಿ ಅವ್ರಿಗೆ ನೀವು ಹೀಲ್ ಮಾಡೋದಕ್ಕೆ ಸಾಧ್ಯ ಇರುವಂತದ್ದು. ಓಕೆ. ಬಾಡಿ ಒಳಗಡೆ ಯಾವುದೇ ಇದ್ರೆ ಮ್ಯಾಗಿಲಿನ ವಾಟರ್ ಚಾರ್ಜ್ ಮಾಡಿ ಕೊಡಬಹುದು ಅಷ್ಟೇ. ಓಕೆ. ಇದು ಒಟ್ನಲ್ಲಿ ಅವರಿಗೆ ಯಾವುದೇ ಮೆಟಲ್ ಇದ್ರೂ ಇನ್ಸೈಡ್ ಅಲ್ಲಿ ನಾವು ಕೊಡೋ ಹಾಗಿಲ್ಲ. ಕರೆಕ್ಟ್. ಓಕೆ ಮೇಡಮ್. ಆಮೇಲೆ ಇನ್ನೊಂದು ಲಾಸ್ಟ್ ಕ್ವಶನ್. ಈಗ ನಾವು ಹಾಲಿಲಿ ಪ್ರೋಗ್ರಾಮ್ ಅಲ್ಲಿ ಬೇರೆ ಕ್ವಶನ್ ತಗೊಳ್ತಾ ಇರ್ತೀವಿ. ಈಗ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ನಮ್ಗೆ ಈಗ ಮೆಂಟಲ್ ಬ್ಯಾಲೆನ್ಸ್ ಅಂತ ಕೊಟ್ಟಿರತ್ತೆ 21 ದಿನದ್ದು. ಆ ಮೆಂಟಲ್ ಬ್ಯಾಲೆನ್ಸ್ ಅಲ್ಲಿ ನಾನು 5 ಪ್ರೋಗ್ರಾಮ್ ನ ತಗೋತಾ ಇರ್ತೀನಿ. ಈಗ ಮಲ್ಟಿಪಲ್ ಇಶ್ಯೂ ಇರುತ್ತೆ. ಸಮಥಿಂಗ್ ಈಗ ಎಕ್ಸ್ಟ್ರಾ ಹೇಳೋದು ಏನೋ ಒಂದು ಪೇನ್ ಇದೆ ಅಥವಾ ಗ್ಯಾಸ್ಟ್ರಿಕ್ ಇದೆ, ಈ ತರ ಇದ್ದಾಗ ನಾವು ಇದನ್ನ ಮತ್ತೆ ಎಕ್ಸ್ಟ್ರಾ ಒಂದು ಪ್ರೋಗ್ರಾಮ್ ರನ್ ಮಾಡ್ಕೋಬಹುದು ಆ ಪಿಂಕ್ ಆಪ್ ಅಲ್ಲಿ? ರನ್ ಮಾಡಿ ಚೆನ್ನಾಗಿ ನೀರ್ ಕುಡಿರಿ. ಬಟ್ ಯಾರಿಗೆ ಆಗಿರ್ಲಿ, ಅವರು ಆಲ್ ಹೀಲಿ ಬೇಸ್ಡ್ ಪ್ರೋಗ್ರಾಮ್ ಅನ್ನ ಯೂಸ್ ಮಾಡೋ ಮುಖಾಂತರ ಅಲ್ಲೇ ನಿಮ್ಮ ಚಾಲೆಂಜಸ್ ನಿಮ್ಗೆ ಸಾರ್ಟ್ ಔಟ್ ಆಗ್ಬಿಡುತ್ತೆ. ಆಲ್ ಹೀಲಿ ಇಸ್ ಅ ವೆರಿ ಅಕ್ಯುರೇಟ್ ಬೇಸ್ಡ್ ಅನಾಲಿಸಿಸ್ ಪ್ರೋಗ್ರಾಮ್ ಇರುವಂತದ್ದು. ಅಲ್ಲೇ ನಿಮ್ಗೆ ಸಾರ್ಟ್ ಔಟ್ ಆಗ್ಬಿಡುತ್ತೆ. ನೀವು ಬೇರೆದನ್ನ ತಗೊಳ್ಳೋದಕ್ಕೆ ಅವಕಾಶಗಳು ಬರೋದಿಲ್ಲ, ಇರೋದಿಲ್ಲ. ಸೊ ನೀವು ಕರೆಕ್ಟ್ ಆಗಿ ಯೂಸ್ ಮಾಡಿ ಅಷ್ಟೇ. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆನಾ?
ಇಲ್ಲಿ ಹಾ. ಇದು ಬ್ಯಾಕ್ ಪೇನ್ದು ಏನೇನಿದೆ ಅಂತ ಅಂದ್ಬಿಟ್ಟು ಅದ್ರದ್ದು ಚಾರ್ಟ್ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಚೇತನ್ ಅವರು ಕೂಡ ಶೇರ್ ಮಾಡಿದ್ದಾರೆ ಗ್ರೂಪ್ Okay, ಅಲ್ಲಿ. madam. ಅದ್ರ ಪ್ರಕಾರವಾಗಿ ನೀವು ಯೂಸ್ ಮಾಡಿ, ಅದು ಹಾ, ನಿಮ್ಗೆ madam. ಹೆಲ್ಪ್ ಆಗುತ್ತೆ. ಲೋಕಲ್ ಸ್ಟಿಮ್ಯುಲೇಷನ್ ಅಲ್ಲಿ ಯಾವ ಪ್ರೋಗ್ರಾಮ್ ಏನ್ ಮೀನಿಂಗ್ ಅಂತ ಅಂದ್ಬಿಟ್ಟು ಅದ್ರದ್ದು ಇದೆ. ಅದ್ರ ಪ್ರಕಾರವಾಗಿ ನೀವು ತಗೊಂಡು ಯೂಸ್ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಇಟ್ ವಿಲ್ ರಿಯಲಿ ಹಾ. ಹೆಲ್ಪ್ ಯು ಔಟ್. Okay, madam. Okay, thank you. ಓಕೆನಾ? ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ನನ್ಗೆ, ನಾನು ನಿಮ್ಗೆ ಹೆಲ್ಪ್ ಔಟ್ ಮಾಡ್ತೀನಿ. ಇಲ್ಲ ಮೇಡಮ್, ನೆಕ್ಸ್ಟ್ ಎಲ್ಲ ಕ್ವಶನ್. ರೆಗ್ಯುಲರ್ ಆಗಿ ಯೂಸ್ ಮಾಡಿ, ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡಿದ್ರೆ ನಿಮ್ಗೆ ಎಲ್ಲಾ ತರಹದ ಕ್ವಶನ್ಸ್ ಕೂಡ, ಎಲ್ಲಾ ತರದ ರಿಸಲ್ಟ್ಸ್ ಕೂಡ ನಿಮ್ಮಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. 4 ದಿನ 2 ದಿನ ಯೂಸ್ ಮಾಡ್ತೀನಿ, 1 ವಾರ ಬಿಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಟ್ರೈನಿಂಗ್ ಬಂದಾಗ್ಲೇ ನಾನು ಯೂಸ್ ಮಾಡ್ತೀನಿ ಅಂದ್ರೆ ನಾನೇ ಅಲ್ಲ. ಇಂಥ ಈಸಿ ಟೂಲ್ ಕೈಗೆ ಸಿಕ್ಕಿದ್ಮೇಲೆ ಯೂನಿವರ್ಸ್ ಕೂಡ ನಿಮಗೆ ಹೆಲ್ಪ್ ಮಾಡೋದಕ್ಕಾಗಲ್ಲ. ಎಸ್ ಮೇಡಮ್. ಒಳ್ಳೆ ಟೂಲ್ ಕೈಗೆ ಸಿಕ್ಕಿದೆ, ಚೆನ್ನಾಗಿ ಯೂಸ್ ಮಾಡಿ. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ರೈಟ್. ಯು. ಇವಾಗ ನೆಕ್ಸ್ಟ್ ಕ್ವಶನ್ ಯಾರ್ದಿದೆ? ಮಂಜುನಾಥ್ ಅವ್ರದ್ದಿದೆ. ಮಂಜುನಾಥ್ ಅವರೇ, ನಿಮ್ ಕಡೆಯಿಂದ ನೀವು ಅನ್ಮ್ಯೂಟ್ ಮಾಡ್ಬೇಕು. ಹೇಳಿ ಮಂಜುನಾಥ್ ಅವರೇ. ಆಯ್ತು ಮೇಡಮ್. ಮೇಡಮ್, ಡಿಸ್ಟೆನ್ಸ್ ಸೀಲಿಂಗ್ ಮಾಡ್ತೀವಲ್ಲ ನಾವು, ಅದು ಡಿಸ್ಟೆನ್ಸಿಂಗ್ ಅಲ್ಲಿ ಗೋಲ್ಡ್ ಸೈಕಲ್ 7 days ಕಂಪಲ್ಸರಿ ಅದು ಮಾಡ್ಲೇಬೇಕಲ್ವಾ? ಹೌದು, ಗೋಲ್ಡ್ ಸೈಕಲ್ ಬ್ಯಾಕ್ ಫ್ಲಾರ್ ರೆಮಿಡೀಸ್ ಇದು ಬೇಸ್. ಕಂಪಲ್ಸರಿ ಅವ್ರಿಗೆ 7 days ಡಿಸ್ಟೆನ್ಸ್ ಸೀಲಿಂಗ್ ಅಲ್ಲಿ. ಹೌದು 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 ಹೌದು. ಅನಾಲಿಸಿಸ್ ಮಾಡ್ತೀವಲ್ಲ, ಪ್ರೋಗ್ರಾಮ್ಸ್ ಬರುತ್ತಲ್ಲ, ಆ ಹೌದು. 5 ಪ್ರೋಗ್ರಾಮ್ಸ್ ಬರುತ್ತೆ. ಒಂದೊಂದು ಪ್ರೋಗ್ರಾಮ್ ನ ಅದನ್ನು 7 days ರನ್ ಮಾಡ್ಬೇಕಾ? ಅನಾಲಿಸಿಸ್ ಮಾಡಿ ಯಾವ್ದು 5 ಪ್ರೋಗ್ರಾಮ್ಸ್ ಬರುತ್ತೆ? ಅನಾಲಿಸಿಸ್ ಮಾಡಿದಾಗ ಅಲ್ಲಿ ಬರುತ್ತಲ್ಲ ಪ್ರೋಗ್ರಾಮ್ಸ್ ಎಲ್ಲ, ಕೆಲವೆಲ್ಲ ಪ್ರೋಗ್ರಾಮ್ಸ್ ನೀವು ಯಾವಾಗಿಂದ ಹೀಲ್ ಯೂಸ್ ಮಾಡ್ತಿದ್ದೀರಾ ಮಂಜುನಾಥ್ ಅವ್ರೆ? ನಾನ್ ಬಂದು 1.5 ತಿಂಗಳಾಯ್ತು ಮೇಡಮ್. 1.5 ತಿಂಗಳಾಯ್ತು. ನೀವು ಅನಾಲಿಸಿಸ್ ಮಾಡಿದಾಗ ಅಲ್ಲಿ 7 days ಯಾವ್ದನ್ನು ನೀವು ರನ್ ಮಾಡಲ್ಲ. ನೀವು ಗೋಲ್ಡ್ ಸೈಕಲ್ ಅನ್ನ ಬ್ಲೂ ಆಪ್ ಅಲ್ಲಿ 7 days ಅನ್ನ ರನ್ ಮಾಡ್ತೀರಾ ಅಷ್ಟೇ. ಆಯ್ತು ಮೇಡಮ್. ಅವ್ರಿಗೆ ಇದು ಹೀಲಿದು ಅನಾಲಿಸಿಸ್ ಮಾಡ್ತೀವಲ್ಲ, ಅವ್ರಿಗೆ ಅವ್ರದ್ದು 7 days ಗೋಲ್ಡ್ ಸೈಕಲ್ ಆದ್ಮೇಲೆ ಅನಾಲಿಸಿಸ್ ಮಾಡಿದಾಗ, ಹಾ, ಅನಾಲಿಸಿಸ್ ಏನ್ ಮಾಡಿದಾಗ ಅನಾಲಿಸಿಸ್ ಬಗ್ಗೆ ಹೇಳ್ತಿದ್ರಿ ನೀವು? ಗೋಲ್ಡ್ ಸೈಕಲ್ ಆದ್ಮೇಲೆ 7 days ಅನಾಲಿಸಿಸ್ ಯಾವ್ದು? ಏನ್ ಅನಾಲಿಸಿಸ್ ಅದು? ಗೋಲ್ಡ್ ಸೈಕಲ್ 7 days ಕಂಪ್ಲೀಟ್ ಆದ್ಮೇಲೆ ಹೀಲಿ ಅನಾಲಿಸಿಸ್ ಮಾಡ್ತೀವಲ್ವಾ, ಆಲ್ ಹೀಲಿ ಅನಾಲಿಸಿಸ್ ನೀವು ಹೇಳ್ತಾ ಇರೋದು? ಹೌದೌದೌದು. ಆಲ್ ಹೀಲಿ ಅನಾಲಿಸಿಸ್ ಅಲ್ಲಿ ಏನ್ ಬರುತ್ತೋ ಈ ಕಂಪ್ಲೀಟ್ ಟ್ರೈನಿಂಗ್ ಅನ್ನ ನೀವು ನೋಡಿ ನಿಮ್ಗೆ ಕ್ವಶನ್ ಕ್ಲಾರಿಫೈ ಆಗುತ್ತೆ. ಆಲ್ ಹೀಲಿ ಅನಾಲಿಸಿಸ್ ಅಲ್ಲಿ ನಿಮ್ಗೆ 5 ಪ್ರೋಗ್ರಾಮ್ಸ್ ಟಾಪ್ ಹೆಡಿಂಗ್ಸ್ ಬರುತ್ತೆ. ಹೆಡ್ಡಿಂಗ್ಸ್ ಬರುತ್ತಲ್ಲ, ಅದನ್ನ ಒಂದೊಂದು ಪ್ರೋಗ್ರಾಮ್ ಎಷ್ಟು ಟೈಮ್ ಕೊಡ್ಬೇಕು, ಎಷ್ಟು ದಿವಸ ಕೊಡ್ಬೇಕು? ಒಂದೇ ಸರಿ ಒಂದು ಪ್ರೋಗ್ರಾಮ್ ಒಂದೇ ಸರಿ, ಅದಾದ್ಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಹೋಗ್ಬೇಕು. ಅದು ಡೈಲಿ 1 ಟೈಮ್ ಅಷ್ಟೇ? ಹೌದು, ಕರೆಕ್ಟ್. ಒಂದು ಪ್ರೋಗ್ರಾಮ್ ಅನ್ನ ಒಂದೇ ಸರಿ, ಒಂದು ದಿನಕ್ಕೆ 3 ಪ್ರೋಗ್ರಾಮ್ ಅಂದ್ರೆ ಒಂದಿನ ಫಸ್ಟ್ ಪ್ರೋಗ್ರಾಮ್ ಮುಗಿಯುತ್ತೆ, ಸೆಕೆಂಡ್ ಪ್ರೋಗ್ರಾಮ್ ತೋತೀರಾ, ಥರ್ಡ್ ಪ್ರೋಗ್ರಾಮ್ ತೋತೀರಾ. ಸೇಮ್ ಪ್ರೋಗ್ರಾಮ್ ಅನ್ನ 3 times ತಗೊಳಲ್ಲ ಆಲ್ ಹೀಲಿಯಲ್ಲಿ. ಕ್ಲಾರಿಟಿ ಸಿಕ್ಕಿದೆಯಾ? 2 ಟೈಮ್ಸ್, ಬೆಳಗ್ಗೆ ಒಂದ್ ಟೈಮ್, ಸಾಯಂಕಾಲ ಒಂದ್ಸತಿ ಕೊಡ್ಬೋದಾ? ಯಾವ ಪ್ರೋಗ್ರಾಮ್? ಅವ್ರಿಗೆ ಡಿಸ್ಟೆನ್ಸ್. ಈಗ ಸಪೋಸ್ ವಾಚ್ ಪ್ರೋಗ್ರಾಮ್ಸ್ ಅಂತ ಬಂತು ಅಂದ್ಕೊಳ್ಳಿ, ವಾಚ್ ಪ್ರೋಗ್ರಾಮ್ಸ್ ಅವ್ರಿಗೆ ಬೆಳಗ್ಗೆ ಸಾಯಂಕಾಲ ಒಂದ್ ಟೈಮ್ ಕೊಡ್ಬೋದು. ಆ ವಾಚ್ ಪ್ರೋಗ್ರಾಮ್ ಬರೀ ಬ್ಲೂ ಆಪ್ ಪ್ರೋಗ್ರಾಮ್, ಪಿಂಕ್ ಆಪ್ ಪ್ರೋಗ್ರಾಮ್ ಅಲ್ಲ ಅದು. ಇಲ್ಲ, ಬ್ಲೂ ಆಪ್ ನಾನು ಹೇಳ್ತಾ ಇದ್ದೆ, ಪಿಂಕ್ ಆಪ್ ಹೋಗಿಲ್ಲ, ಬರೀ ಬ್ಲೂ ಆಪ್ ಹೇಳ್ತಾ ಇರೋದು ನಾನೀಗ. ಹೌದು. ಸರಿ, ಅದು ಒಂದು ದಿವಸ. 2ನೇ ದಿವಸ ಇನ್ನೊಂದು ಪ್ರೋಗ್ರಾಮ್ ಬಂದಿರುತ್ತೆ, ಅದನ್ನ ಅವತ್ತು ಒಂದ್ ದಿವಸ ಬೆಳಗ್ಗೆ ಒಂದ್ ಸಾಯಂಕಾಲ ಒಂದ್ ಟೈಮ್ ಕೊಡ್ಬೇಕು. ಯಾವ್ದು 2ನೇದು? ಮೇಡಮ್, ಈಗ ನಾನು ಹೇಳಿದ್ದು ಪೂರ್ತಿ ಟ್ರೈನಿಂಗ್ ಸ್ಟಾರ್ಟಿಂಗ್ ಅಟೆಂಡ್ ಮಾಡಿದ್ರ ಮಂಜುನಾಥ್ ಅವರೇ? ಇಲ್ಲ ಮೇಡಮ್, ಅದಕ್ಕೆ ಕನ್ಫ್ಯೂಸ್ ಇರೋದಕ್ಕೆ ಕೇಳ್ತಾ ಇರೋದು ನಾವೀಗ. ಅದಕ್ಕೋಸ್ಕರನೇ ಈ ಟ್ರೈನಿಂಗ್ ರೆಕಾರ್ಡಿಂಗ್ ನ ನೀವು ಕೇಳಿ, ಪೂರ್ತಿ ಕೇಳ್ಬಿಟ್ಟು ಆಮೇಲೆ ನಿಮ್ಗೆ ನಿಮ್ಮ ಕ್ವಶನ್ಸ್ ಗೆ ಕ್ಲಾರಿಫಿಕೇಶನ್ ಅಲ್ಲೇ ಸಿಗುತ್ತೆ. ಯಾಕಂದ್ರೆ ಪೂರ್ತಿ ಟ್ರೈನಿಂಗ್ ಅದೇ ಇದ್ದಿದ್ದು ಹೆಂಗೆ ಯೂಸ್ ಮಾಡೋದು ಅನ್ಬಿಟ್ಟು. ನೀವು ಟ್ರೈನಿಂಗ್ ಅರ್ಧಂಬರ್ಧ ಅಟೆಂಡ್ ಮಾಡಿದ್ರೆ ಪೂರ್ತಿ ಟ್ರೈನಿಂಗ್ ನ ರಿಪೀಟ್ ಮಾಡೋದಕ್ಕಾಗಲ್ಲ ಅಲ್ವಾ? ನೀವು ಪೂರ್ತಿ ಸೆಷನ್ ನಾನು ಕೇಳ್ಬಿಟ್ಟು ನನಗೆ ಕಾಲ್ ಮಾಡಿ ನಾನು ಗೈಡ್ ಮಾಡ್ತೀನಿ. ನೀವು ಯಾರ ಟೀಮ್ ಇಂದ ನೀವು? ಶಿವಶಂಕರ್, ಚೇತನ್. ನಮ್ ಜೊತೆ ಕನೆಕ್ಟ್ ಮಾಡಿ, ಅವ್ರ ಮುಖಾಂತರ ನಿಮಗೆ ಗೈಡ್ ಮಾಡ್ತೀನಿ. ಫಸ್ಟ್ ಪೂರ್ತಿ ಟ್ರೈನಿಂಗ್ ನ ನೋಡಿ. ಸರಿ ಮೇಡಮ್. ಓಕೆನಾ? ಓಕೆ, ಆಲ್ ದಿ ಬೆಸ್ಟ್. ಸೊ ರಾಘವೇಂದ್ರ ಅವರೇ, ನೀವು ಕೇಳಿ ನಿಮ್ಮ ಕ್ವಶನ್ ಅನ್ನ. ಹಲೋ, ಹೇಳಿಪ್ಪ. ಮೇಡಮ್, ನನ್ನ ಹೆಸರು ಕುಮಾರ್, ರಾಘವೇಂದ್ರ ಫ್ರೆಂಡ್, ಚೇತನ್ ಟೀಮ್. ಏನಂದ್ರೆ ಈಗ 15 ವರ್ಷದ ಹುಡುಗ. ಏನಿದೆ? 15 ವರ್ಷ ಹುಡುಗಿಗೆ ನಾವು ಈಗ ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಕ್ಲಾರಿಟಿ ಇಲ್ಲ ರಾಘವೇಂದ್ರ ಅವ್ರು. ನಿಮ್ಮ ಹೆಸರು ಗೊತ್ತಾಗ್ತಾ ಇಲ್ಲ. ಕುಮಾರ ನಿಮ್ಮ ಹೆಸರು? ಎಸ್ ಮೇಡಮ್, ಕುಮಾರ್. ಓಕೆ, ಹೇಳಿ ಕುಮಾರ್ ಅವರೇ.
ಈಗ 15 ವರ್ಷದ ಹುಡುಗನ್ಗೆ 38 ಸೆಕೆಂಡ್ ಇಂಟು 10 ಟೈಮ್ಸ್ ಮಾತಾಡಿದ್ವಿ. 38 ಸೇಮ್ ನಮ್ಗೆ ದೊಡ್ಡವ್ರಿಗೆ ಮಾಡೋ ತರನೇ 38 ಇಂಟು 7 ಪ್ಲಸ್ 27 ಮಾಡ್ಬೋದಲ್ವಾ ಆತರ? ಖಂಡಿತವಾಗ್ಲು ಮಾಡ್ಬೋದು. ನಾವು ಅಡಲ್ಟ್ ಹೆಂಗ್ ಮಾಡ್ತೀವಿ ಅದೇ ತರ ಸೇಮ್ ಎಲ್ಲ ಮಾಡ್ಬೋದು. ಹಾ, ಹೌದು. 13th ಏಜ್ ಗ್ರೂಪ್ ವರ್ಗೂ ಮಾತ್ರ ನೀವು ಕಾಯಿಲ್ ಮುಖಾಂತರ ಹೀಲಿಂಗ್ ಕೊಡ್ಬೇಕು. 13th ಏಜ್ ಗ್ರೂಪ್ ಆದ ನಂತರ ಎಲ್ಲರಿಗೂ ಕೂಡ ನೀವು ವೈರ್ ಬೇಸ್ಡ್ ಹೀಲಿಂಗ್ ಅನ್ನ ಕೊಡಬಹುದು, ಪ್ರೊವೈಡೆಡ್ ಅವ್ರ ಬಾಡಿಯಲ್ಲಿ ಸ್ಪೇಸ್ ಮೇಕರ್ ಇಲ್ಲ, ರಾಡ್ ಇಲ್ಲ, ಇನ್ಸುಲಿನ್ ಪಂಪ್ ಇಲ್ಲ, ಅದೆಲ್ಲ ಇದ್ದಾಗ, ಇನ್ಸುಲಿನ್ ಪಂಪ್ ಆಗಿರ್ಲಿ, ರಾಡ್ ಆಗಿರ್ಲಿ, ಇದೆಲ್ಲ ಇದ್ದಾಗ ಅವ್ರಿಗೆ ನೀವು ಕಾಯಿಲ್ ಮುಖಾಂತರದಿಂದ ಹೀಲಿಂಗ್ ಕೊಡ್ಬೇಕಾಗತ್ತೆ. ಬ್ಲೂ ಆಪ್ ಮುಖಾಂತರದಿಂದ ಮಾತ್ರ ಹೀಲಿಂಗ್ ಕೊಡ್ಬೇಕಾಗತ್ತೆ. ಇನ್ನೊಂದೇ ಒಂದು ಹೇಳಿ. ಇದು ಟೆಸ್ಟಿಮೋನಿಯಲ್ ಎಲ್ಲ ಹೇಳ್ತಾರಲ್ವಾ ಎಲ್ಲಾರುನು, ಸೊ ಆ ರಿಸಲ್ಟ್ ಹೇಳ್ಬೇಕಾ? ಸೊ ಒಂದು ಅವರು ಯಾವ ಪ್ರೋಗ್ರಾಮ್ ಅವ್ರ ರಿಸಲ್ಟ್ ಬಂತು ಅಂತ ಹೇಳ್ತಾರೆ ಎಲ್ಲರೂ, ಆದ್ರೆ ಯಾವ ಪ್ರೋಗ್ರಾಮ್ ರನ್ ಮಾಡಿ ರಿಸಲ್ಟ್ ಬಂತು ಅಂತ ಅದನ್ನ ಮೆನ್ಷನ್ ಮಾಡಿದ್ರೆ ಬೇರೆಯವ್ರಿಗೆಲ್ಲ ಯಾವ ಪ್ರೋಗ್ರಾಮ್ ರನ್ ಮಾಡಿ ರಿಸಲ್ಟ್ ಬಂತು ಅಂತ ನೋಡ್ಬೇಕಂದ್ರೆ ಎಲ್ಲರೂ ಕೂಡ ಹಾಲ್ ಈಲಿ ಬೇಸ್ಡ್ ಮೇಲೇನೆ ಪ್ರೋಗ್ರಾಮ್ಸ್ ತೊಗೊಳ್ಳೋವಂಥದ್ದು. ನಿಮ್ಗೆ ಈ ಆಲ್ ಇಲಿ ಟ್ರೈನಿಂಗ್ ಇವಾಗ ಕೊಡ್ತಾ ಇದೀನಲ್ಲ, ಇದು ನಿಮ್ಮ ಬಾಡಿಗೆ ನಿಮಗೆ ಏನು ಬೇಕಾಗಿದೆ, ನಿಮ್ಮ ಬಾಡಿ ಮೈಂಡ್ ಸೋಲ್ಗೆ ಎಲ್ಲಿ ಹೀಲಿಂಗ್ ಬೇಕಾಗಿದೆ ಆರ್ಗನ್ ಲೆವೆಲ್ ಅಲ್ಲಿ, ಅದನ್ನೇ ಹೇಳುವಂಥದ್ದು. ನೀವು ಇದರ ಬೇಸ್ಡ್ ಮೇಲೆನೆ ನೀವು ಹೀಲ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗೋಲ್ಡ್ ಸೈಕಲ್ ಮುಗಿದ ನಂತರ ಅದೇ ನಿಮ್ಮ ಜೀವನದಲ್ಲಿ ಹಲವಾರು ಟೆಸ್ಟಿಮೋನಿನ ತಗೊಂಡ್ ಕೊಡುತ್ತೆ. ನೀವೇನು ಮತ್ತೆ ಹೊಸದಾಗಿ ಮಾಡುವಂತದ್ದು ಏನಿಲ್ಲ. ರೆಸೊನೆನ್ಸ್ ಡೇಟಾಬೇಸ್ ಅಲ್ಲಿ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಅನ್ನ ನೀವು ರೆಗ್ಯುಲರ್ ಆಗಿ ತಗೊಳ್ಳಿ ನಿಮ್ಮ ಎಮೋಷನಲ್ ಬ್ಯಾಲೆನ್ಸಿಂಗ್ಗೋಸ್ಕರ. ಎಲ್ಲರೂ ಕೂಡ ಟೆಸ್ಟಿಮೋನಿಯಲ್ಲಿ ಬಂದು ಹೇಳುವಂತ ಎಲ್ಲರೂ ವ್ಯಕ್ತಿಗಳು ಕೂಡ ಹಾಗೇನೆ ಯೂಸ್ ಮಾಡುವಂತದ್ದು. ಸೊ ಯಾವ್ದು ಕೂಡ ಸ್ಪೆಷಲ್ ಆಗಿ ಈ ಪ್ರೋಗ್ರಾಮ್ ತಗೊಂಡ್ರು ಅಂತ ಬರಲ್ಲ. ಅವ್ರಿಗೆ ಆ ಪ್ರೋಗ್ರಾಮ್ ಆಗಿದ್ರು ಕೂಡ ನಿಮ್ಮ ಬಾಡಿಗೆ ಆ ಪ್ರೋಗ್ರಾಮ್ ಬದಲಾಗಿ ಬೇರೆ ಪ್ರೋಗ್ರಾಮಿನ ಅವಶ್ಯಕತೆ ಇರುತ್ತೆ. ಅದು ನಿಮ್ಗೆ ಆಲ್ ಹೀಲಿನೇ ಹೇಳಕ್ಕೆ ಸಾಧ್ಯ. ಓಕೆನಾ? ಆಲ್ ದಿ ಬೆಸ್ಟ್. ಸೊ ನಮ್ಮ ಬೆಂಗಳೂರು ಅವರೇ ಹೇಳಿ. ಹಲೋ ಅಕ್ಕ, ನಮಸ್ತೆ. ಬೆಂಗಳೂರು ಅವರೇ ವಿಡಿಯೋ ಅಲ್ಲಿ ಬನ್ನಿ. ಏನೋ Okay. ಚೆನ್ನಾಗಿಟ್ಟಿದ್ದೀರಾ ಬೆಂಗಳೂರು ಅಂದ್ಬಿಟ್ಟು, ವಿಡಿಯೋ ಅಲ್ಲಿ ಬನ್ನಿ. ಅಕ್ಕ ಇದು ಮೈಂಡ್ ಮತ್ತು ಸಲ್ವೆ ಬ್ಲೂ ಆಪ್ ಯಾರದು ಮ್ಯೂಟ್ ಮಾಡಿ 1 ಸೆಕೆಂಡ್. ಓಕೆ, ಮ್ಯೂಟ್ ಆಗಿದೆ. ಯಾರದು ಹೇಳಿ. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ವಿದ್ಯಾಶ್ರೀ. ಹೇಳಿ ವಿದ್ಯಾಶ್ರೀ ಅವರೇ ಹೇಳಿ. ಅಕ್ಕ ಇದು ನಮ್ಗೆ ವಾಚ್ ಮೆರಿಡಿಯನ್, ವಾಚ್ ಡಿಎನ್ ಎಲ್ಲ ಬ್ಲೂ ಆಪ್ ಅಲ್ಲಿ ತೋರಿಸ್ತಿದೆ, ಬಟ್ ಮೈಂಡ್ ವೇವ್ ಪ್ರೋಗ್ರಾಮ್ಸ್ ತೋರಿಸ್ತಿಲ್ಲ, ಯಾಕೆ ಅಕ್ಕ? ಮೈಂಡ್ ವೇವ್ ಪ್ರೋಗ್ರಾಮ್ಸ್ ಇನ್ನೂ ಅದು ಲಾಂಚ್ ಆಗಿಲ್ಲ, ಆಗ್ಬೇಕು, ಆದ್ಮೇಲೆ ನಿಮ್ಗೆ ತೋರಿಸುತ್ತೆ. ಸೊ ಎನಿ ವರ್ಷನ್ಸ್ ಇದ್ರಲ್ಲಿ ಬರುತ್ತಕ್ಕ? ಇಲ್ಲ, ಕರೆಂಟ್ಲಿ ಮೈಂಡ್ ವೇವ್ ಪ್ರೋಗ್ರಾಮ್ ಎಲ್ಲ ಬರೀ ಆಕ್ಸಿಡಿಯನ್ ಮಾಡೆಲ್ ಅಲ್ಲಿ ಮಾತ್ರ ಬರುತ್ತೆ. ಬೇರೆಯವ್ರಿಗೆಲ್ಲ ಮೇ ಬಿ ಬ್ಲೂ ಆಕ್ಸಿಸ್ ಸಿಗಬಹುದು, ಬ್ಲೂ ಆಪ್ ಆಕ್ಸಿಸ್ ಸಿಗಬಹುದಂತದ್ದು. ಕರೆಂಟ್ಲಿ ಅದು ಲಾಂಚ್ ಆದ ನಂತರನೇ ಕ್ಲಾರಿಟಿ ಸಿಗುವಂತದ್ದು. ಓಕೆ ಅಕ್ಕ, ಓಕೆ, ಥ್ಯಾಂಕ್ ಯು. ಓಕೆನಾ? ಅದು ನಿಮ್ಗೆ ನೆಕ್ಸ್ಟ್ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಇದ್ರ ಕುರಿತಾಗಿ. ಒನ್ಸ್ ನಮ್ಗೆ ಅದು ಯೂಸ್ ಮಾಡಕ್ಕೆ ಆಗ್ತಾ ಇದೆ, ನಾವು ನೋಡಿದೀವಿ ಅನ್ನೋದ್ ನಂತರ ನಿಮ್ಗೆ ಅದು ಕ್ಲಾರಿಟಿ ಸಿಗುತ್ತೆ. ಆಕ್ಸಿಡಿಯನ್ ಮಾಡೆಲ್ ಇರೋಂಥವ್ರ ಹತ್ರ ಎಲ್ಲರ ಹತ್ರನು ಶುರು ಆಗಿದೆ. ಅವರೆಲ್ಲರೂ ಕೂಡ ಯೂಸ್ ಮಾಡೋದಕ್ಕೆ ಆ ಟೈಮ್ಸ್ ಪಿಂಕ್ ಆಪ್ ಅಲ್ಲಿ ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ಬಂದಿದ ತಕ್ಷಣ ನಿಮ್ಗೆ ನಾನು ಇನ್ಫಾರ್ಮ್ ಮಾಡ್ತೀನಿ. ನಿಮ್ಮ ಹತ್ರ ಯಾವ ವರ್ಷನ್ ಇರುವಂತದ್ದು ವಿದ್ಯಾಶ್ರೀ ಅವರೇ? ಆಬ್ಸಿಡಿಯನ್ ವರ್ಷನ್ ಇದೆ ಅಕ್ಕ. ಇದೆಯಾ? ಓ ವೆರಿ ಗುಡ್, ವೆರಿ ಗುಡ್. ಅಂದ್ರೆ ನೀವು ನನ್ನ ಜೊತೆಗೆ ಕನೆಕ್ಟ್ ಆಗಿ ಚೇತನ್ ಮುಖಾಂತರ ನಾಳೆ ನನ್ನ ಜೊತೆಗೆ ಕನೆಕ್ಟ್ ಆಗಿ ನಾನು ಚೇತನ್ ಅವರು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ. ನಾನು ಚೇತನ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ, ಸುಮಾರು ಅನಲೈಸ್ ಮಾಡಿದಾಗ ತೋರಿಸ್ತಿದೆ ಅದು, ಅದಕ್ಕೋಸ್ಕರ ಕೇಳಿದೆ. ಹೌದು, ಪವರ್ಫುಲ್, ವೆರಿ ಪವರ್ಫುಲ್ ಪ್ರೋಗ್ರಾಮ್. ಅದ್ರ ಬಗ್ಗೆ ನಾನು ಓದಿದ್ದೀನಿ. ಬಹಳ ಪವರ್ಫುಲ್ ಪ್ರೋಗ್ರಾಮ್. ತೋಳಕ್ಕೆ ಸ್ಟಾರ್ಟ್ ಮಾಡಿರೋಂತೆ, ಜಸ್ಟ್ ಅದು ಲಾಂಚ್ ಆಗ್ಲಿ. ಓಕೆ ಅಕ್ಕ, ಥ್ಯಾಂಕ್ ಯು ಅಕ್ಕ. ವೆಲ್ಕಮ್ ಪಾ, ವೆಲ್ಕಮ್. ಮತ್ತೆ ನೆಕ್ಸ್ಟ್ ಬೇರೆ ಯಾವ್ದು ಕ್ವಶನ್ಸ್ ಇದೆಯಾ? ಎಲ್ಲ ಕ್ವಶನ್ಸ್ ಕಂಪ್ಲೀಟ್ ಆಗಿದೆ ಎಲ್ಲರಿಗೂ? ಸೊ ಎಲ್ಲರಿಗೂ ಕ್ವಶನ್ಸ್ ಕಂಪ್ಲೀಟ್ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಕೂಡ ಕ್ವಶನ್ಸ್ ಕಂಪ್ಲೀಟ್ ಆಗಿದ್ರೆ ರಾಘವೇಂದ್ರ ಅವರು, ಓಕೆ, ಹೇಳಿ ರಾಘವೇಂದ್ರ ಅವರೇ, ಬೇಗ ಜಲ್ದಿ ಹೇಳಿ, ನಾವು ನೆಕ್ಸ್ಟ್ ಟಾಪಿಕ್ಗೆ ಹೋಗ್ಬೇಕು. ಹೇಳಿ ರಾಘವೇಂದ್ರ ಅವರೇ, ನಿಮ್ಮ ಕ್ವಶನ್ಸ್ ಅನ್ನ ಕೇಳಿ. ಮೇಡಮ್, ಈಗ ಆಫ್ಟರ್ನೂನ್ ನಾನು ಇದು ಕೇಳಿದೆ, ಯಾವ್ದು ಸ್ವಲ್ಪ ಜೋರಾಗಿ ಮಾತಾಡ್ಬೇಕು, ನಿಮ್ಮ ವಾಯ್ಸ್ 100% ಕೇಳಿಸ್ತಾ ಇಲ್ಲಪ್ಪ.
ಹೈವೇವ್ ಅಂತ ಏನ್ ಬರ್ತಾ ಇದೆಯಲ್ಲ ಮೇಡಮ್, ನ್ಯೂ ಹೌದು. ಮಾಡೆಲ್, ಹೌದು. ಅವರು ಅಂದ್ರೆ ಅದು ಸೆಷನ್ ನಾನು ಕೇಳಿದ್ಮೇಲೆ ನನಗೆ ಅನ್ಸಿದ್ದನ್ನ ಹೇಳ್ತಾ ಇದ್ದೀನಿ. ಅಂದ್ರೆ ಇದು ಕ್ವಶನ್ ಡೌಟ್ ಅಂದ್ರೆ ಇವಾಗ ಮೊಬೈಲ್ಸ್ ಅಲ್ಲಿ ಹೇಗೆ ಹೊಸ ಹೊಸ ಮಾಡೆಲ್ ಬಂದಂಗೆ ಜನರು ಹೊಸ ಹೈಯರ್ ಮಾಡೆಲ್ ಶಿಫ್ಟ್ ಆಗ್ತಾರೋ, ಇಲ್ಲಿ ನಮ್ಗೆ ಏನಾಗುತ್ತೆ, ಬೇಸಿಕ್ ಮಾಡೆಲ್ ಇರೋರಿಗೆ ಏನಪ್ಪಾ ಇದು ಔಟ್ಡೇಟೆಡ್ ಆಗುತ್ತಾ, ಹಂಗಂದ್ರೆ ಲೈಕ್ ಈಗ ಆಕ್ಸಿಡಿಯನ್ ಮಾಡೆಲ್ ಇರೋರು ಎಲ್ಲಾ ಪ್ರೋಗ್ರಾಮ್ಸ್ ಯೂಸ್ ಮಾಡ್ಬೋದು. ನೋಡಿ, ನೀವು ಆಕ್ಸಿಡಿಯನ್ ಮಾಡೆಲ್ ತಗೋಬೇಕಾಗಿತ್ತು ಅಲ್ವಾ? ನೀವು ತಗೊಳಕ್ಕಿನ್ನು ಮುಂಚೆನೆ ಮಾಡೆಲ್ ಅಂತ ಗೊತ್ತಿದೆ. ನನ್ನ ಉದ್ದೇಶ ನಾನು ಒಂದ್ ಮಾತು ಓಪನ್ ಆಗಿ ಹೇಳ್ತೀನಿ, ಮಾರ್ಕಸ್ ಮಿಕೆ ಅವರು ಪ್ರೋಗ್ರಾಮ್ ಪ್ಯಾಕೇಜ್ ಅನ್ನ ಡಿಸೈನ್ ಮಾಡ್ಬೇಕಾದ್ರೇನೆ ಅವರು ಅವಶ್ಯಕತೆ ಇರುವಂತ ಪ್ರೋಗ್ರಾಮ್ಸ್ ಅನ್ನೇ ಆ ಲೋಯರ್ ಎಂಡ್ ಪ್ಯಾಕೇಜ್ ಅಲ್ಲಿ ಕೊಟ್ಟಿರುವಂತದ್ದು. ನೀವು ಅದನ್ನೇ ಯೂಸ್ ಮಾಡಿ ಫಸ್ಟ್ ನೀವು ಅದ್ರ ಕುರಿತಾಗಿ ಹೀಲಿಂಗ್ ಆಗಿ. ಯಾವ್ದಿಲ್ಲ ನಮ್ಮ ಹತ್ರ ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬೇಡ, ಯಾವ್ದಿದೆ ನಮ್ಮ ಹತ್ರ ಅದನ್ನ 100% ಯೂಸ್ ಮಾಡಿ ಅದ್ರ ಮುಖಾಂತರ ಹೀಲಿಂಗ್ ಮಾಡ್ಕೊಳ್ಳೋಣ. ಮೇಡಮ್, ನಾನು ಆಕ್ಚುಲಿ ಟೆಕ್ನಾಲಜಿ ವೈಸ್ ಮಾತಾಡಿದ್ದು ಏನಂದ್ರೆ, ಅರ್ಥ ಆಯ್ತು. ಹೈವೇವ್ ಅಲ್ಲಿ ಪೆನಿಟ್ರೇಷನ್ ಲೆವೆಲ್ ಟು ದ ಸೆಲ್ ಇಸ್ ವೆರಿ ಡೈರೆಕ್ಟ್ ಅಂಡ್ ಮೋರ್ ಎಫೆಕ್ಟಿವ್ ದಾನ್ ದ ಎಕ್ಸಿಸ್ಟಿಂಗ್ ಮಾಡೆಲ್ಸ್ ಅಂತ ಅವ್ರು ಹೇಳ್ತಾ ಇದ್ರು. ಹೌದು. ಸೊ ಆ ಪಾಯಿಂಟ್ ಬಂದಾಗ ನಮ್ಗೆ ಬರುತ್ತಲ್ಲ, ಅರೆ ಈಗ ಎಕ್ಸಿಸ್ಟಿಂಗ್ ಮಾಡೆಲ್ಸ್ ಹಾಗಾದ್ರೆ ವೆರಿ ಲೋ ಕೊಹೆರೆನ್ಸ್, ಲೋ ಟೆಕ್ನಿಕಾಲಿಟೀಸ್ ಹೈವೇವ್ ಬಂದು ನ್ಯೂ ಇನೋವೇಷನ್ ಆಗಿರುವಂತದ್ದು. ಜಸ್ಟ್ ಇನ್ಸ್ಟೆಡ್ ಆಫ್ ವಿಸ್ಟ್ ಬೆಲ್ಟ್ ಬದಲಾಗಿ ಅದು ವಾಚ್ ತರ ಬಂದಿರುವಂತದ್ದು. ಓಕೆನಾ? ಸೊ ನೀವು ಇದ್ರಲ್ಲಿ ನಿಮ್ಗೆ ಈ ವೆಸ್ಟ್ ಬ್ಯಾಂಡ್ ಮುಖಾಂತರ ಯೂಸ್ ಮಾಡಿನೇ ಹಲವಾರು ಟೆಸ್ಟಿಮೋನೀಸ್ ಗಳು ಇರುವಂತದ್ದು. ಸೊ ನಿಮ್ಮ ಹತ್ರ ಇರೋದು ಆಲ್ರೆಡಿ ಬೆಸ್ಟ್ ಆಗಿರುವಂತದ್ದೇ, ಯಾವುದು ಔಟ್ಡೇಟೆಡ್ ಆಗಿರುವಂತದ್ದು ನಿಮ್ ಕೈಯಲ್ಲಿ ಇಲ್ಲ. ಫಾರ್ ಯೋರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್, ಯೂಸ್ ಮಾಡಿ ಇದನ್ನ ಪೂರ್ತಿ. ಓಕೆನಾ? ರೈಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಸೊ ನೆಕ್ಸ್ಟ್ ಕ್ವಶನ್ ಯಾರಿಗಾದ್ರೂ ಇದೆಯಾ? ಓಕೆ, ಇವಾಗ ನಾನು ಎಲ್ಲರಿಗೂ ಕೂಡ ಸ್ಪಾಟ್ ಲೈಟ್ ಮಾಡ್ತೀನಿ, ಎಲ್ಲರೂ ವಿಡಿಯೋ ಅಲ್ಲಿ ಬರಬೇಕು. ಸೊ ಓಕೆ, ರಿಮೂವ್ ಸ್ಪಾಟ್ ಲೈಟ್, 1 ಸೆಕೆಂಡ್. ರೈಟ್, ಸಾಕಷ್ಟು ಜನ ವಿಡಿಯೋಲಿ ಇದ್ದಾರೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು, ಡಾಕ್ಟರ್ ಆಶ್ಕಾ ಅವರು, ಆಮೇಲೆ ಚೇತನ್ ಅವರು, ಶಿವಶಂಕರ್ ಅವರು, ಮತ್ತೆ ಸಾಕಷ್ಟು ಮಂಜುನಾಥ್ ಅವರು, ಸಾಕಷ್ಟು ಜನ ವಿಡಿಯೋಲಿ ಇದ್ದಾರೆ. ವೆರಿ ನೈಸ್. ಸೊ ಕಂಗ್ರ್ಯಾಚುಲೇಷನ್ಸ್. ಯಾರ್ಯಾರು ಶ್ರೀಲಂಕಾಗೆ ಕ್ವಾಲಿಫೈ ಆಗಿದ್ದಾರೋ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಯಾರ್ಯಾರು ಕ್ವಾಲಿಫೈ ಆಗ್ಬೇಕಂತ ಇದ್ದೀರೋ ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಸೊ ನಾನು ಇವಾಗ ಒಂದು ಮಾತನ್ನ ಇಲ್ಲಿ ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಶ್ರೀಲಂಕಾಗೆ ಕ್ವಾಲಿಫೈ ಮಾಡೋದಕ್ಕೆ ಇಷ್ಟಪಡ್ತೀರಾ? ರೈಸ್ ಆಫ್ ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡಿ. ಯಾರ್ಯಾರು ಬರೋದಕ್ಕೆ ಇಷ್ಟಪಡ್ತೀರಾ ಶ್ರೀಲಂಕಾಗೆ ಕ್ವಾಲಿಫೈ ಆಗೋದಕ್ಕೆ? ಪ್ರಶಾಂತ್ ಅವರು, ನಜೀರ್ ಅವರು, ಎಲ್ಲರೂ ಕೂಡ ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡಿದ್ದಾರೆ. ಬಹಳ ಖುಷಿ ಆಯ್ತು. ರಾಘವೇಂದ್ರ ಅವರು, ಡಾಕ್ಟರ್ ಆಶ್ಕಾ ಅವರು, ಚೇತನ್ ಅವರು, ಸಾಕಷ್ಟು ಜನ ಕ್ವಾಲಿಫೈ, ವೀರೇಶ್ ಅವರು ಕೂಡ ಇದ್ದಾರೆ. ಸೊ ವಿಡಿಯೋ ಅಲ್ಲಿ ಬಂದ್ರೆ ನಮಗೂ ಖುಷಿ ಆಗುತ್ತೆ. ವಿಡಿಯೋ ಅಲ್ಲಿ ಬಂದ್ರೆ ನೀವೆಲ್ಲರೂ ಖುಷಿ ಆಗುತ್ತೆ, ಯಾಕಂದ್ರೆ ಟ್ರೈನಿಂಗ್ ಎಫೆಕ್ಟಿವ್ ಆಗಿ ಕೊಡ್ಬೋದು. ನೀವು ವಿಡಿಯೋ ಅಲ್ಲಿ ಬರಲಿಲ್ಲ ನಾವೇನ್ ಕೊಡೋಣ ಹೇಳಿ? ಓಕೆ, ವೆಹಿಕಲ್ ಡ್ರೈವ್ ಮಾಡ್ತಾ ಇದ್ದಾರೆ. ವೆರಿ ನೈಸ್, ಫೈನ್. ಶಿವಶಂಕರ್ ಅವರು. ಸೊ ಯಾರ್ಯಾರಿಗೆ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಗೊತ್ತಿರೋ ಅಂತದ್ದು, ಯಾರಿಗೆ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಗೊತ್ತಿಲ್ಲ. ಓಕೆ, ಎಲ್ಲರಿಗೂ ಕೂಡ ಇಂಟ್ರೆಸ್ಟ್ ಇದೆ ಅಂತ ನನಗೆ ಗೊತ್ತಾಯ್ತು. ನಿಮ್ಮ ವಿರ್ಚುವಲ್ ಹ್ಯಾಂಡ್ ಅನ್ನ ಇಳಿಸಿ ಇವಾಗ. ಫೈನ್, ನೀವೆಲ್ಲರೂ ಕೂಡ ಶ್ರೀಲಂಕಾ ಕ್ವಾಲಿಫೈ ಆಗ್ಬಿಟ್ಟಿದ್ದೀರಾ. ಬ್ಲೆಸ್ ಯು. ಅಷ್ಟು ಅಟೆಂಟಿವ್ ಆಗಿ ಕೇಳುತ್ತಾ ಇದೀರ ಅಂದ್ರೆ ಕ್ವಾಲಿಫೈ ಆಗ್ಲೇಬೇಕಲ್ವಾ? ಇವಾಗ ನೆಕ್ಸ್ಟ್ ಕ್ವಾಲಿಫೈ ಆಗ್ಬೇಕು ಅಂತ ಮನಸ್ಸಿಗೆ ಬಂದ ನಂತರ ಇವಾಗ ನಾವು ಅದಕ್ಕೆ ಕ್ವಾಲಿಫೈ ಆಗೋದಕ್ಕೆ ವರ್ಕ್ ಮಾಡ್ಬೇಕಾಗುತ್ತೆ. ಏನ್ ವರ್ಕ್ ಮಾಡ್ಬೇಕಾಗತ್ತೆ? ಇದರಷ್ಟು ಸಿಂಪಲ್ ಆದಂತ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಬೇರೆದಿಲ್ಲ. ಅಲ್ಲಿ ನೀವು ಮಾರ್ಕಸ್ ಮಿಕೆ ಅವ್ರನ್ನ ಮೀಟ್ ಮಾಡ್ತೀರಾ, ಎಲ್ಲರೂ ಹೀಲಿ ಫ್ಯಾಮಿಲಿಯನ್ನ ಮೀಟ್ ಮಾಡ್ತೀರಾ, ಹೀಲಿ ಕಾರ್ಪೊರೇಟ್ ಟೀಮ್ ಅನ್ನ ಮೀಟ್ ಮಾಡ್ತೀರಾ, ಎಪ್ಯಾಕ್ ನಿಂದ ಬಂದಿರುವಂತ ವ್ಯಕ್ತಿಗಳನ್ನ ಮೀಟ್ ಮಾಡ್ತೀರಾ, ಎಲ್ಲರನ್ನು ಕೂಡ ನೀವು ಮೀಟ್ ಮಾಡ್ತೀರಾ. ಅವರಿಂದ ಅವ್ರಿಗೆ ಹೇಗೆ ಟೆಕ್ನಾಲಜಿ ಹೆಲ್ಪ್ ಆಗಿದೆ ಅನ್ನೋದ್ರ ಕುರಿತಾಗಿ ನಿಮ್ಗೊಂದು ಐಡಿಯಾ ಸಿಗುತ್ತೆ, ನಿಮ್ಗೊಂದು ಕಂಪ್ಲೀಟ್ ಕ್ಲಾರಿಫಿಕೇಶನ್ ಸಿಗುತ್ತೆ. ಓಕೆನಾ? ಅವರ ವಿಷನ್ ನೀವು ತಿಳ್ಕೋಬಹುದು. ಹಲವಾರು ತರದ ಎಕ್ಸ್ಪೀರಿಯನ್ಸಸ್, ಬಹಳ ಒಳ್ಳೆ ಇವೆಂಟ್ ಆಗಿರುತ್ತೆ. ನಿಮ್ಗೆ ಡೀಪರ್ ಮಟ್ಟಕ್ಕೆ ನಿಮ್ಗೆ ನಾಲೆಜ್ ಬರುತ್ತೆ. ಈ ಪರ್ಟಿಕ್ಯುಲರ್ ಟೆಕ್ನಾಲಜಿ ಹೇಗೆ
ಇದ್ರದ್ದು ವಿಷನ್ ಏನು, ಮಾರ್ಕಸ್ ಮಿಕ್ಕಿ ಅವರ ವಿಷನ್ ಏನು, ಎಲ್ಲಾನು ಕೂಡ ನೀವು ಅವ್ರ ಮುಖಾಂತರದಿಂದನೇ ತಿಳ್ಕೊಬಹುದು. ಸೊ ಇದರಷ್ಟು ಸಿಂಪಲ್ ಆದಂತ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಇವತ್ತವರೆಗೂ ಕೂಡ ಬಂದಿಲ್ಲ. ಶ್ರೀಲಂಕಾದ ವೆರಿ ಸಿಂಪಲ್ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ. ಓಕೆನಾ, ಯಾವುದೇ ಲೆವೆಲ್ ಅಲ್ಲಿ ಇದ್ರೂ ಕೂಡ ಈ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ನೀವು ಅಚೀವ್ ಮಾಡಬಹುದು. ಹೇಗೆ ಅಚೀವ್ ಮಾಡುವಂತದ್ದು ಅಂದ್ಬಿಟ್ಟು ನಾನು ಒಂದು ಫಸ್ಟ್ ನಾನು ಸ್ವಲ್ಪ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಎಲ್ಲರಿಗೂ ಕೂಡ ಟೀಮ್ ಮ್ಯಾನೇಜರ್ ಹೇಗೆ ಆಗೋದಂತ ಗೊತ್ತಿದೆಯಾ? 2500 PV ಟೀಮ್ ಮ್ಯಾನೇಜರ್, 4000 PV ಆದ್ರೆ ಅದು ಸೀನಿಯರ್ ಟೀಮ್ ಮ್ಯಾನೇಜರ್. ನೀವು ಜೂನ್ ಮಂತ್ ಅಲ್ಲಿ ಸೀನಿಯರ್ ಟೀಮ್ ಮ್ಯಾನೇಜರ್ ಮೇಂಟೈನ್ ಮಾಡಿದ್ರೆ ಈ ಮಂತ್ ಕೂಡ ನೀವು ಸೀನಿಯರ್ ಟೀಮ್ ಮ್ಯಾನೇಜರ್ ಮೇಂಟೈನ್ ಮಾಡ್ಬೇಕಾಗತ್ತೆ. ಪಾಯಿಂಟ್ ನಂಬರ್ 1 ಕ್ವಾಲಿಫೈ ಆಗೋದಕ್ಕೆ. ಇಲ್ಲ ಅನ್ನೋ ತರ ಇದ್ದಾಗ ಈ ಮಂತ್ ನೀವು ನಿಮ್ಮ ಫ್ಯಾಮಿಲಿ ಐಡಿಯನ್ನ ಕ್ರಿಯೇಟ್ ಮಾಡಿ, ಆ ಫ್ಯಾಮಿಲಿ ಐಡಿ ಹೊಸ ಐಡಿ ಆಗಿರ್ಬೇಕು, ಅದರಲ್ಲಿ ನೀವು ಸೀನಿಯರ್ ಟೀಮ್ ಮ್ಯಾನೇಜರ್ ಆಗ್ತೀರಾ. 2 ಪ್ರೋ ಬಂಡಲ್ ಮಾಡಿದ್ರು ಕೂಡ ನಿಮ್ದು ಸೀನಿಯರ್ ಟೀಮ್ ಮ್ಯಾನೇಜರ್ ಕಂಪ್ಲೀಟ್ ಆಗುತ್ತೆ. 2 ಆಕ್ಸಿಡಿಯನ್ ಬಂಡಲ್ ಮಾಡಿದ್ರು ಕೂಡ ನಿಮ್ದು ಸೀನಿಯರ್ ಟೀಮ್ ಮ್ಯಾನೇಜರ್ ಕಂಪ್ಲೀಟ್ ಆಗುತ್ತೆ. 3 ಪ್ರೊಫೆಷನಲ್ ಬಂಡಲ್, 3 ಹೀಲಿ ಪ್ರೊಫೆಷನಲ್ ಪ್ಯಾಕೇಜ್ ನ ನೀವು 3 ಜನಕ್ಕೆ ಹೆಲ್ಪ್ ಮಾಡಿದ್ರು ಕೂಡ ನೀವು ನಿಮ್ದು ಸೀನಿಯರ್ ಟೀಮ್ ಮ್ಯಾನೇಜರ್ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಐಡಿ ಫ್ರೆಶ್ ಆಗಿ ಇವತ್ತೇ ನೀವು ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಿ ನೀವು ಆ ಐಡಿ ಮುಖಾಂತರದಿಂದ ಸ್ಪಾನ್ಸರ್ ಮಾಡೋದ್ರಿಂದ ಆ ಐಡಿ ಕ್ವಾಲಿಫೈ ಆಗುತ್ತೆ. ಕ್ವಾಲಿಫೈ ಆಗೋ ಮುಖಾಂತರ ನೀವು ಕೂಡ ಶ್ರೀಲಂಕಾಗೆ ಬರೋದಕ್ಕೆ ಕ್ವಾಲಿಫೈ ಆಗ್ತೀರಾ. ಇವಾಗ ಇದ್ರದ್ದು ಕ್ರೈಟೀರಿಯಾ ಏನು ಅಂದ್ಬಿಟ್ಟು ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಡೀಟೇಲ್ಡ್ ಆಗಿ ಇದ್ರ ಕುರಿತಾಗಿ ನಾನು ನಿಮ್ ಜೊತೆ ಮಾತಾಡ್ತೀನಿ. ಆಗ್ಬೋದಾ? ಓಕೆ, 1 ಸೆಕೆಂಡ್. ಓಕೆ, ನನ್ನ ಸ್ಕ್ರೀನ್ ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಓಕೆ, ಕಾಣಿಸ್ತಾ ಇದೆ. ಫೈನ್. ಒನ್ ಸೆಕೆಂಡ್, ಇದು ಜಸ್ಟ್ ರೈಟ್. 1 ಸೆಕೆಂಡ್, ನಾನು ಇದು ಸ್ವಲ್ಪ ಎನ್ಲಾರ್ಜ್ ಮಾಡ್ತೀನಿ ಶೀಟ್ನ. ಓಕೆ ಫೈನ್, ಇವಾಗ ಕರೆಕ್ಟಾಗಿ ಕಾಣಿಸ್ತಿದೆ ಎಲ್ಲರಿಗೂ. ಫೈನ್, ಐ ಕುಡ್ ಸಿ ಇಟ್. ಸೊ ಇವಾಗ ನಿಮ್ಗೆ ಇದು ಹೇಗೆ ಜುಲೈ ಪ್ರಮೋಷನ್ಸ್ ಏನೇನಿದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಹಾಗೆ ನಾವು ಶ್ರೀಲಂಕಾ ಪ್ರಮೋಷನ್ ಕುರಿತಾಗಿ ಮಾತಾಡೋಣ. ಇವಾಗ ನಾವು ಇಲ್ಲಿ ನೆಕ್ಸ್ಟ್ ಶೀಟ್ ನೋಡಕ್ ಹೋದಾಗ ಓಕೆ, ನನ್ನ ಮೊಬೈಲ್ ಇಂದಾನೆ ನಾನು ಶೇರ್ ಮಾಡ್ತೀನಿ. ಸಮ್ ಚಾಲೆಂಜ್ ಇಲ್ಲಿ 1 ಸೆಕೆಂಡ್, ನಾನು ಮೊಬೈಲ್ ಮುಖಾಂತರ ಶೇರ್ ಮಾಡ್ಬಿಡ್ತೀನಿ. ವೆಯ್ಟ್, ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಅದರ ಆಗ್ತಾ ಇಲ್ಲ ಅಂದ್ರೆ ಐ ಡೂ ಇಟ್ ಫ್ರಮ್ ಮೊಬೈಲ್ ಓನ್ಲಿ. ಓಕೆ ರೈಟ್. ಹಾ ಫೈನ್, ಇವಾಗ ಕರೆಕ್ಟಾಗಿ ಎಲ್ಲರೂ ಕಾಣಿಸ್ತಿದೆ ಅಂತ ಭಾವಿಸ್ತೀನಿ. ರೈಟ್. ಸೊ ಇವಾಗ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಹೇಗೆ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಇರುವಂತದ್ದು ಅಂದ್ಬಿಟ್ಟು. ವಾಟ್ ಇಸ್ ಇಟ್? ಇದು ಹೈವೇವ್ ಕುರಿತಾಗಿ. ಈ ಮಂತಿನ ಪ್ರಮೋಷನ್ಸ್ಗೆ ಡೈರೆಕ್ಟ್ ಆಗಿ ಜಂಪ್ ಆಗೋಣ. ಏನಿದೆ ಈ ಮಂತಿನ ಪ್ರಮೋಷನ್ಸ್ ಅಂದ್ಬಿಟ್ಟು. ಸೊ ಕರೆಕ್ಟ್, ಶ್ರೀಲಂಕಾ ಕುರಿತಾಗಿ ಮಾತಾಡೋಣ. ಶ್ರೀಲಂಕಾ ಇದು ಬಂದು ಕಂಪ್ಲೀಟ್ಲಿ 3 ಡೇಸ್ ಟ್ರಾವೆಲ್ ಆಗಿರುತ್ತೆ. ಕಂಪ್ಲೀಟ್ಲಿ ಸ್ಟೇ ಬಂದು ಸ್ಪಾನ್ಸರ್ ಆಗಿರುತ್ತೆ. ಫ್ಲೈಟು ಕೂಡ ಕಂಪ್ನಿನೇ ಸ್ಪಾನ್ಸರ್ ಮಾಡಬಹುದು. ಸಾಕಷ್ಟು ಮಾತುಕತೆ ನಡೀತಾ ಇದೆ, ಇದ್ರ ಕುರಿತಾಗಿ ಕ್ಲಾರಿಟಿ ಇಲ್ಲ. ಬಟ್ ಎಸ್, ಇದ್ರ ಕುರಿತಾಗಿ ಪ್ರಮೋಷನ್ ಬರುವಂತ ಇದೆ ಅಂತ ವಿಕಾಸ್ ಜಿ ಅವರು ಕೂಡ ಹೇಳ್ತಾ ಇರುವಂತದ್ದು. ಸೊ ಬಹಳ ಒಳ್ಳೆ ಅದ್ಭುತವಾದ ಒಂದು ಟ್ರಾವೆಲ್ ಆಗಿರುತ್ತೆ ಇದು. ಇದಕ್ಕೆ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ನಾವು ನೋಡಕ್ ಹೋದಾಗ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ನಿಮ್ಗೆ ಈ ತರ ಬರುತ್ತೆ. ಏಪ್ರಿಲ್, ಮೇ, ಜೂನ್, ಜುಲೈ ಈ 4 ತಿಂಗಳಿನ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಆಗಿರುತ್ತೆ. ಇದರಲ್ಲಿ ನೀವು ಎನಿ 3 ಮಂತ್ಸ್, 2 ಮಂತ್ಸ್ ಟೀಮ್ ಮ್ಯಾನೇಜರ್, ಎನಿ 1 ಮಂತ್ ಸೀನಿಯರ್ ಟೀಮ್ ಮ್ಯಾನೇಜರ್ ಮಾಡುವ ಮುಖಾಂತರದಿಂದನೂ ಕೂಡ ನೀವು ಕ್ವಾಲಿಫೈ ಆಗಬಹುದು. ಇಲ್ಲದಿದ್ದರೆ ನಿಮ್ಗೆ ಇದು ಜುಲೈ ಮಂತ್ ಆಗಿರೋ ಕಾರಣದಿಂದ ಹೊಸದಾಗಿ ಜಾಯಿನ್ ಆಗಿರುವಂತ ವ್ಯಕ್ತಿ ಯಾರಾದ್ರೂ ಜೂನ್ ಅಲ್ಲಿ ಇದ್ರು ಕೂಡ ಅವರು ಕೂಡ ಹೊಸ ಐಡಿನ ಈ ತಿಂಗಳು ಕ್ರಿಯೇಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರಲ್ಲಿ
ಅವರು ಕೂಡ STMಗೆ ಕ್ವಾಲಿಫೈ ಆಗುವಂಥದ್ದು. ಸಪೋಸ್ ನೀವು ಏಪ್ರಿಲ್ಗಿನ್ನು ಮುಂಚೆನೆ ID ಕ್ರಿಯೇಟ್ ಮಾಡಿದ್ರಿ, ನಿಮ್ಗೆ 3-4 ಮಂತ್ಸ್ ನೀವು ಟ್ರೈ ಮಾಡಿದ್ದೀರಾ ಶ್ರೀಲಂಕಾಗೆ ಕ್ವಾಲಿಫೈ ಮಾಡೋದಕ್ಕೆ, ಕ್ವಾಲಿಫೈ ಮಾಡಕ್ ಆಗ್ಲಿಲ್ಲ ಅನ್ನೋ ತರ ಇದ್ದಾಗ ನಿಮ್ಮ ಫ್ಯಾಮಿಲಿ ಐಡಿಯಲ್ಲಿ ಹೊಸ ಐಡಿಯನ್ನ ಕ್ರಿಯೇಟ್ ಮಾಡಿ. ನಿಮ್ಮ ಫ್ಯಾಮಿಲಿ ನೇಮಲ್ಲಿ ಹೊಸ ಐಡಿಯನ್ನ ಕ್ರಿಯೇಟ್ ಮಾಡಿಬಿಟ್ಟು ಆ ಐಡಿಯಲ್ಲಿ ಡೈರೆಕ್ಟ್ಲಿ STM ಆಗಬೇಕು. ಆಗುವ ಮುಖಾಂತರ ನಿಮ್ಮ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಕಂಪ್ಲೀಟ್ ಆಗುವಂಥದ್ದು. ಕ್ಲಾರಿಟಿ ಇದೆಯಾ ಇಲ್ಲವರೆಗೂ? ಜುಲೈ ಮಂತ್ ಅಲ್ಲಿ ಇದೇ ಬಂದು ಫೈನಲ್ ಮಂತ್ ಆಫ್ ಕ್ವಾಲಿಫಿಕೇಶನ್ ಆಗಿದೆ. ಓಕೆನಾ? ಸೊ ಇದೇ ಮಂತ್ ಫೈನಲ್ ಆಗಿದೆ. ಪ್ರೀವಿಯಸ್ ಮಂತ್ ನೀವು STM ಆಗಿದ್ರೆ, ಸೀನಿಯರ್ ಟೀಮ್ ಮ್ಯಾನೇಜರ್ ಆಗಿದ್ರೆ, ಈ ಮಂತ್ ನೀವು ಅದೇ ಐಡಿಯಲ್ಲೇ ಸೀನಿಯರ್ ಟೀಮ್ ಮ್ಯಾನೇಜರ್ ಆದ್ರೂ ಕೂಡ ನಿಮ್ದು ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಕಂಪ್ಲೀಟ್ ಆಗುತ್ತೆ. ದಿಸ್ ಇಸ್ ಫಾರ್ ದಿ ಪೀಪಲ್ ಯಾರ್ಯಾರು ಡೈರೆಕ್ಟರ್ ಲೆವೆಲ್ ಅಲ್ಲಿ ಇಲ್ವೋ ಅವ್ರಿಗೆ. ಯಾರ್ಯಾರು ಡೈರೆಕ್ಟರ್ ಲೆವೆಲ್ ಅಲ್ಲಿ ಇದ್ದೀರೋ ಅವ್ರಿಗೆ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಏನು ಅನ್ಬಿಟ್ಟು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಇವಾಗ ಇಲ್ಲವರೆಗೂ ಕ್ಲಾರಿಟಿ ಸಿಕ್ಕಿದ್ಯಾ? ಸೀನಿಯರ್ ಟೀಮ್ ಮ್ಯಾನೇಜರ್ ಏನು ಅನ್ಬಿಟ್ಟು ಕ್ಲಾರಿಟಿ ಸಿಕ್ಕಿದ್ಯಾ? ಇನ್ನೊಂದ್ಸರಿ ನಾನು ಹೇಳ್ತೀನಿ ಕೇಳಿ. ಸೀನಿಯರ್ ಟೀಮ್ ಮ್ಯಾನೇಜರ್ ಅಂದ್ರೆ 4000 PVs ಆಗ್ಬೇಕು. ಪ್ರೋ ಬಂಡಲ್ಗೆ PV ಎಷ್ಟಿದೆ? 2203 ಪ್ರೋ ಬಂಡಲ್ PV. ಆಕ್ಸಿಡಿಯನ್ ಮಾಡೆಲ್ಗೆ PV ಎಷ್ಟಿದೆ? 2885 ಆಕ್ಸಿಡಿಯನ್ ಮಾಡೆಲ್ದು PV. ಪ್ರೊಫೆಷನಲ್ ಹೀಲಿ ಪ್ರೊಫೆಷನಲ್ 2,40,000 PV ಎಷ್ಟಿದೆ? 1400. ಇದೆಲ್ಲವನ್ನು ಸೇರಿ ನಿಮ್ಗೆ 4000 PVs ಆಗುವ ಮುಖಾಂತರ ನಿಮ್ಮ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಕನ್ಸರ್ನ್ಡ್ ಅಪ್ಲೈನ್ ಜೊತೆಗೆ ಕನೆಕ್ಟ್ ಆಗಿ ಕೇಳಿ ಅವ್ರಿಗೆ STM ನಿಮ್ದು ಪ್ರೀವಿಯಸ್ ಮಂತ್ ಆಗಿದೆಯಾ ಇಲ್ಲ ಅನ್ಬಿಟ್ಟು. ಆಗಿಲ್ದಿದ್ರೆ ಏನು ವರಿ ಮಾಡಂಗಿಲ್ಲ. ಈ ಮಂತ್ ಅಲ್ಲೂ ಕೂಡ ನೀವು ಕ್ವಾಲಿಫೈ ಆಗ್ಬೋದು. ಜಸ್ಟ್ ನೀವು STM ಆಗ್ಬೇಕಾಗತ್ತೆ ಅಷ್ಟೇ. ಓಕೆನಾ? ಇವಾಗ ನಾವು ನೆಕ್ಸ್ಟ್ ನೋಡೋಣ ಹೇಗೆ ಏನು ಅನ್ಬಿಟ್ಟು. ನೆಕ್ಸ್ಟ್ ನಾವು ನೋಡಕ್ ಹೋದಾಗ ಇಲ್ಲಿ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಕುರಿತಾಗಿ 1 ಸೆಕೆಂಡ್. ರೈಟ್. ಸೊ ಇವಾಗ ಡೈರೆಕ್ಟರ್ಸ್ ಅಂಡ್ ಅಬೋವ್, ಡೈರೆಕ್ಟರ್ಸ್ ಇಂದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಲೆವೆಲ್ ಅಲ್ಲಿ ಇರುವಂತದ್ದು. ಕ್ವಾಲಿಫೈ 3 ಟೀಮ್ ಮೆಂಬರ್ಸ್ ನ್ಯೂ ಆರ್ ಎಕ್ಸಿಸ್ಟಿಂಗ್ ಅಂಡ್ ಗೆಟ್ ಟು ಪಾರ್ಟಿಸಿಪೇಟ್ ಇನ್ ಲಕ್ಷ ಪ್ರೋಗ್ರಾಮ್. ಯಾರಾದ್ರೂ 3 ಟೀಮ್ ಮೆಂಬರ್ಸ್ ಅನ್ನ ನೀವು ಕ್ವಾಲಿಫೈ ಮಾಡುವ ಮುಖಾಂತರ ನೀವು ಕೂಡ ಕ್ವಾಲಿಫೈ ಆಗುವಂತದ್ದು. ಕ್ವಾಲಿಫಿಕೇಶನ್ ಕ್ರೈಟೀರಿಯಾ 2, ಕ್ವಾಲಿಫೈ 5 ಟೀಮ್ ಮೆಂಬರ್ಸ್ ನ್ಯೂ ಆರ್ ಎಕ್ಸಿಸ್ಟಿಂಗ್ and get to participate along with spouse in Laksh program. ಸೊ ನಿಮ್ಮ ಪೂರ್ತಿ ಟೀಮ್ ನಲ್ಲಿ 5 ಜನಗಳಿಗೆ ನೀವು ಕ್ವಾಲಿಫೈ ಮಾಡುವ ಮುಖಾಂತರ ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಗೆ ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಕೊಡುವಂತದ್ದು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಓಕೆನಾ? ಇಲ್ಲಿ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ 3, ಅಚೀವ್ ಯುವರ್ ಕರಿಯರ್ ಟೈಟಲ್ ಅಟ್ಲೀಸ್ಟ್ 1 ಟೈಮ್. ನೀವು ಡೈರೆಕ್ಟರ್ ಆಗಿದ್ರೆ ನಿಮ್ಮ ಕರಿಯರ್ ಟೈಟಲ್ ಡೈರೆಕ್ಟರ್ನ ಅಚೀವ್ ಮಾಡಬೇಕು. ನೀವು ಕರಿಯರ್ ಟೈಟಲ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ರೆ ನಿಮ್ಮ ಕರಿಯರ್ ಟೈಟಲ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಅಚೀವ್ ಮಾಡಬೇಕು. ಅಟ್ಲೀಸ್ಟ್ 1 ಟೈಮ್ ಇನ್ 3 ಮಂತ್ಸ್. ಅಂದ್ರೆ ಈ ಏಪ್ರಿಲ್, ಮೇ, ಜೂನ್, ಜುಲೈ ಅಲ್ಲಿ ಒಂದು ಸರಿನಾದ್ರೂ ನೀವು ಡೈರೆಕ್ಟರ್ ಟೈಟಲ್ ಅಲ್ಲಿ ಇದ್ರೆ ಡೈರೆಕ್ಟರ್, ನಿಮ್ದು ಹೈಯೆಸ್ಟ್ ರ್ಯಾಂಕ್ ಡೈರೆಕ್ಟರ್ ಆಗಿದ್ರೆ ಡೈರೆಕ್ಟರ್ ಅಂತ ಅಚೀವ್ ಮಾಡಬೇಕು. ನೀವು ಹೈಯೆಸ್ಟ್ ರ್ಯಾಂಕ್ ಸೀನಿಯರ್ ಡೈರೆಕ್ಟರ್ ಆಗಿದೆ ಸೀನಿಯರ್ ಡೈರೆಕ್ಟರ್ ಅಂತ ಅಚೀವ್ ಮಾಡಬೇಕು. ಈ ತರ ಅಚೀವ್ ಮಾಡೋ ಮುಖಾಂತರ ಅದೇ ಸೇಮ್ ಕರಿಯರ್ ಟೈಟಲ್ ಅನ್ನ ನೀವು ಕ್ವಾಲಿಫೈಡ್ ಆಗ್ತೀರಾ. ಇನ್ನೊಂದು, ಅಟ್ಲೀಸ್ಟ್ ಅಚೀವ್ ಯುವರ್ ಕರಿಯರ್ ಟೈಟಲ್ ಅಟ್ಲೀಸ್ಟ್ 1 ಟೈಮ್ ಇನ್ 3 ಮಂತ್ಸ್ ಅಂಡ್ ಗೆಟ್ ಟು ಕ್ವಾಲಿಫೈ ಇನ್ ಲಕ್ಷ ಪ್ರೋಗ್ರಾಮ್. ಅಚೀವ್ ಯುವರ್ career title at least 2 times in 3 months and get to qualify along with spouse in Laksh program. ಸೊ 1 ಸರಿ ಮೇಂಟೈನ್ ಮಾಡೋದನ್ನ ನೀವು 2 ಸರಿ ನಿಮ್ಮ ಕರಿಯರ್ ಟೈಟಲ್ ಅನ್ನ ಮೇಂಟೈನ್ ಮಾಡಿದ್ರೆ ನಿಮ್ದು ಕ್ವಾಲಿಫಿಕೇಶನ್ ಕ್ರೈಟೀರಿಯಾದಲ್ಲಿ ನಿಮ್ಮ ಫ್ಯಾಮಿಲಿ ಪರ್ಸನ್, 1 ಫ್ಯಾಮಿಲಿ ಪರ್ಸನ್ ಕೂಡ ಬರ್ಬೋದು. ಹಸ್ಬೆಂಡ್ ಇದ್ರೆ ವೈಫ್ ಬರ್ಬೋದು, ವೈಫ್ ಆಗಿದ್ರೆ ಹಸ್ಬೆಂಡ್ ಬರ್ಬೋದು, ಆ ತರ. ಸೊ VP and above qualify as paid as title of VP in any month in the quarter 2. Participation by invitation along with spouse would be given from the company's end. ಓಕೆನಾ? ಇದು ಬಂದು ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಆಗಿರುವಂತದ್ದು. ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆಯಾ ಎಲ್ಲರಿಗೂ? ಇವಾಗ ಕಾಂಪನ್ಸೇಷನ್ ಪ್ಲಾನ್ ಕುರಿತಾಗಿ ನೋಡೋಣ ಏನ್ ಅನ್ಬಿಟ್ಟು. ಈ ಡೈರೆಕ್ಟ್ ಬೋನಸ್ ಕುರಿತಾಗಿ ನಾವು ನೋಡಕ್ ಹೋದಾಗ ಡೈರೆಕ್ಟ್ ಬೋನಸ್ ಅಲ್ಲಿ ಏನಿದೆ ಇವಾಗ ಕರೆಂಟ್ಲಿ? ಡೈರೆಕ್ಟ್ ಬೋನಸ್ ಅಲ್ಲಿ ಏನಿದೆ ಇವಾಗ ಕರೆಂಟ್ಲಿ ನಾವು ನೋಡಕ್ ಹೋದಾಗ
ಡೈರೆಕ್ಟ್ ಬೋನಸ್ ಅಲ್ಲಿ ಚೂರು ಬದಲಾವಣೆ ಆಗಿದೆ. ದಟ್ ಈಸ್ ಫಸ್ಟ್ ಲೈನ್ ಬಂದು 15% ಆಗಿತ್ತು. 1 ಇಂದ 1999 PV ವರೆಗೂ 15% ಆಗಿತ್ತು. ಇವಾಗ ಗೋಯಿಂಗ್ ಫಾರ್ವರ್ಡ್ ಇಟ್ ವಿಲ್ ಬಿ 20%. ಸೊ ಆಸ್ ಯೂಶುವಲ್ ಪ್ರಮೋಷನ್ಸ್ ಏನಿದೆ ಅಂದ್ರೆ 30% ಆಫ್ ಇದೆ ಹೀಲಿ ರೆಸೊನೆನ್ಸ್ ಪ್ಯಾಕೇಜ್ ಮೇಲೆ. ಈ ರೆಸೊನೆನ್ಸ್ ಪ್ಲಸ್ ಮೇಲೆ 30% ಇದೆ. ಇಲ್ಲಿ ಪ್ರೊಫೆಷನಲ್ ಮೇಲೆ 30% ಇದೆ. ಸೊ ಪ್ರೈಸಿಂಗ್ ಏನಂತ ನಿಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಓಕೆನಾ? ಸೊ ರೆಸೊನೆನ್ಸ್ ಬಂದು 91,000, ರೆಸೊನೆನ್ಸ್ ಪ್ಲಸ್ ಬಂದು 1,52,000, ಪ್ರೊಫೆಷನಲ್ ಬಂದು 2,23,000, 2,42,000 ಸಾರಿ. ಸೊ ಇದರಲ್ಲಿ ನೀವು ಪ್ರೊಫೆಷನಲ್ 3 ಪ್ಯಾಕೇಜ್ 2,42,000 3 ಜನಗಳಿಗೆ ನೀವು ಹೆಲ್ಪ್ ಮಾಡುವ ಮುಖಾಂತರದಿಂದನೂ ಕೂಡ ನಿಮ್ದು 4,000 PVs ಕಂಪ್ಲೀಟ್ ಆಗುವಂಥದ್ದು, ನಿಮ್ಮ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಕಂಪ್ಲೀಟ್ ಆಗುವಂಥದ್ದು. ಶ್ರೀಲಂಕಾಗೆ ಕಂಗ್ರ್ಯಾಚುಲೇಷನ್ಸ್, ವೆಲ್ಕಮ್ ಟು ಶ್ರೀಲಂಕಾ. ಓಕೆನಾ? ನೆಕ್ಸ್ಟ್ ಪ್ರೋ ಬಂಡಲ್ ಪ್ಯಾಕೇಜ್ ಅಲ್ಲಿ ಏನಿದೆ? ಪ್ರೋ ಬಂಡಲ್ ಪ್ಯಾಕೇಜ್ ಅಲ್ಲಿ 40% ಆಫ್ ಇರುವಂತದ್ದು ಹೀಲಿ ಮತ್ತೆ ಮ್ಯಾಗಿಲಿ. ಇದು ನಿಮ್ಗೆ 3,82,000ಗೆ ಸಿಗ್ತಾ ಇದೆ. ಈ ಪ್ರೋ ಬಂಡಲ್ ನೀವು ಯಾರಿಗಾದ್ರೂ ಇಬ್ಬರಿಗೆ ಹೆಲ್ಪ್ ಮಾಡಿದ್ರು ಕೂಡ ನಿಮ್ಮ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಶ್ರೀಲಂಕಾಗೆ ಕಂಪ್ಲೀಟ್ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್. ಸೊ ನೆಕ್ಸ್ಟ್ ಬಂದು ಅಲ್ಟಿಮೇಟ್ ಬಂಡಲ್, ಅದು ಬಂದು ಆಕ್ಸಿಡಿಯನ್ ಮಾಡೆಲ್ 5 lakh ಪ್ಯಾಕೇಜ್. 5 lakh ಪ್ಯಾಕೇಜ್ ಕೂಡ ನೀವು ಇಬ್ಬರಿಗೆ ಹೆಲ್ಪ್ ಮಾಡಿದ್ರು ಕೂಡ ನಿಮ್ಮ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಫಾರ್ ಶ್ರೀಲಂಕಾ ಕಂಪ್ಲೀಟ್ ಆಗುತ್ತೆ. ಪ್ರೊವೈಡೆಡ್ ಯು ಮೇಕ್ ಎ ನ್ಯೂ ID ಇನ್ ಯೋರ್ ಫ್ಯಾಮಿಲಿ ಪರ್ಸನ್ ನೇಮ್. ಓಕೆನಾ? ಸೊ ಕ್ಲಾರಿಟಿ ಸಿಕ್ಕಿದ್ಯಾ? ಈ ಸರಿ ಬರೀ ಮ್ಯಾಗಿಲಿನೂ ಕೂಡ ಅವೈಲೇಬಲ್ ಇದೆ. ಮ್ಯಾಗಿಲಿ ಪ್ರೊಫೆಷನಲ್ ಫ್ರೀ ಲೈಫ್ ಟೈಮ್ ಹೀಲ್ ಅಡ್ವೈಸರ್ ಮೆಲಿಡಿಯನ್ 2,04,000 ಅಲ್ಲಿ ನಿಮಗೆ ಅವೈಲೇಬಲ್ ಸಿಕ್ಕಿದೆ ಮ್ಯಾಗಿಲಿನೂ ಕೂಡ. ಸೊ ಟ್ರೈ ಮಾಡಿ, ಯೂಸ್ ಮಾಡಿ. ಲೆಟ್ಸ್ ಮೂವ್ ಅಹೆಡ್. ಇವಾಗ ಜುಲೈ ಪ್ರಮೋಷನ್ ಇಲ್ಲವರೆಗೂ ಬಂದಿರೋಂಥದ್ದು. ನೀವು ಯಾರಿಗಾದ್ರೂ ಎನಿವೇಸ್ ನೀವು ಸೀನಿಯರ್ ಟೀಮ್ ಮ್ಯಾನೇಜರ್ ಆಗೋದಕ್ಕೆ 2-3 ಜನಕ್ಕೆ ನೀವು ಪ್ರೊಫೆಷನಲ್ ಡಿವೈಸ್ ಅನ್ನ ನೀವು ಹೆಲ್ಪ್ ಮಾಡಬೇಕಾಗುತ್ತೆ. ಹೀಲಿ ಪ್ರೊಫೆಷನಲ್ ನೀವು 3 ಜನಗಳಿಗೆ ಹೆಲ್ಪ್ ಮಾಡುವ ಮುಖಾಂತರದಿಂದ ನಿಮಗೆ ಒಂದು ಹೀಲಿ ಪ್ರೊಫೆಷನಲ್ ಮ್ಯಾಗಿಲಿ ಪ್ರೊಫೆಷನಲ್ ನಿಮಗೆ ಒಂದು ಫ್ರೀ ಸಿಗುವಂಥದ್ದು. ಸೊ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ನೀವು ಸೀನಿಯರ್ ಟೀಮ್ ಮ್ಯಾನೇಜರ್ ಆಗುವ ಮುಖಾಂತರ 2.5 lakhs to 3 lakhs ವರ್ತ್ ಯು ಕ್ಯಾನ್ ಅರ್ನ್ ಇಟ್. ಎಸ್, ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ. ಇಲ್ಲಿ ನೀವು ಜುಲೈ ಪ್ರಮೋಷನ್ಸ್ ನೋಡಕ್ ಹೋದಾಗ by 18th of the month your personal device will be upgraded to the next edition plus a Magili professional edition 1 cycle free. ನೀವು 3 ಜನಕ್ಕೆ ಹೆಲ್ಪ್ ಮಾಡಿದ್ದೇ ಆಗಿದ್ರೆ ಹೀಲಿ ಪ್ರೊಫೆಷನಲ್ ಆಗಿರ್ಲಿ, ರೆಸೊನೆನ್ಸ್ ಎಡಿಷನ್ ಆಗಿರ್ಲಿ, ಅಥವಾ ರೆಸೊನೆನ್ಸ್ ಪ್ಲಸ್ ಎಡಿಷನ್ ಆಗಿರ್ಲಿ, ಅಥವಾ ಪ್ರೋ ಬಂಡಲ್ ಆಗಿರ್ಲಿ, ಅಥವಾ ಆಕ್ಸಿಡಿಯನ್ ಮಾಡೆಲ್ ಆಗಿರ್ಲಿ, 3 ಜನಕ್ಕೆ ನೀವು ಹೆಲ್ಪ್ ಮಾಡಿದ್ದೇ ಆದ್ರೆ ನಿಮ್ಮ ಎಕ್ಸಿಸ್ಟಿಂಗ್ ಡಿವೈಸ್ ಬಂದು ನೆಕ್ಸ್ಟ್ ಅಪ್ಡೇಟೆಡ್ ವರ್ಷನ್ಗೆ ಅಪ್ಗ್ರೇಡ್ ಆಗುತ್ತೆ ಇಮಿಡಿಯೇಟ್ಲಿ. ಪ್ಲಸ್ ನಿಮ್ಗೊಂದು ಫ್ರೀ ಮ್ಯಾಗಿಲಿ ಪ್ರೊಫೆಷನಲ್ ಎಡಿಷನ್ ಸಿಗುತ್ತೆ. ಬಹಳ ಎಕ್ಸಲೆಂಟ್ ಆಗಿರುವಂತ ಪ್ರಮೋಷನ್ ಇದೆ ಈ ಮಂತ್ ನಮ್ಮೆಲ್ಲರಿಗಾಗಿ. ಏನಂತೀರಾ? ಓಕೆನಾ? ಏನಂತೀರಾ? ಆರಾಮಾಗಿದೆ ಅಲ್ಲ? ಬಹಳ ಅದ್ಭುತಕರವಾದ ಪ್ರಮೋಷನ್ಸ್ ಇವೆಲ್ಲ. ನಿಮ್ಮ ಕರಿಯರ್ ಟೈಟಲ್ ನ ಅಚೀವ್ ಮಾಡೋದ್ರಿಂದ ನಿಮ್ಗೆ ಎಕ್ಸಿಸ್ಟಿಂಗ್ ಬೋನಸ್ ಜೊತೆಗೆ ಆಡೆಡ್ ಅಪ್ ಬೋನಸ್ ಸಿಗುತ್ತೆ. ನೀವು ಸೀನಿಯರ್ ಡೈರೆಕ್ಟರ್ ಆದ್ರೆ ನಿಮ್ಮ ಸೀನಿಯರ್ ಡೈರೆಕ್ಟರ್ ಅನ್ನ ನೀವು ರೀಕ್ವಾಲಿಫೈ ಮಾಡೋದ್ರಿಂದ 88,000 ಸಿಗುತ್ತೆ. ನೀವು ಡೈರೆಕ್ಟರ್ ಆಗಿದ್ರೆ ನೀವು ಡೈರೆಕ್ಟರ್ ಅನ್ನ ಮೈಂಟೈನ್ ಮಾಡೋ ಮುಖಾಂತರ 66,000 ಸಿಗುತ್ತೆ. ಬಹಳ ಅದ್ಭುತಕರವಾದ ಪ್ರಮೋಷನ್ ಇದೆ. ಸೊ ಇವಾಗ ನಾನು ನಿಮ್ಮ ಕ್ವಶನ್ಸ್ ಅನ್ನ ತಗೋಬಹುದು. ನನ್ನ ಸ್ಕ್ರೀನ್ ಶೇರಿಂಗ್ ಅನ್ನ ನಾನು ಸ್ಟಾಪ್ ಮಾಡ್ತೀನಿ. ಸೊ ಎಸ್, ಸೊ ಇಲ್ಲವರೆಗೂ ನೀವು ಎಲ್ಲವನ್ನು ಕೂಡ ಕೇಳಿದ್ದೀರಾ. ನಿಮ್ಮ ಕ್ವಶನ್ಸ್ ಅನ್ನ ನೀವು ನನಗೆ ಕೇಳಬಹುದು. ಕ್ವಶನ್ಸ್ ಇದೆ ಯಾರಿಗಾದ್ರೂ? ಉಮೇಶ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಉಮೇಶ್ ಅವರು, ಎಸ್, ಕೇಳಿ ಉಮೇಶ್ ಅವರು ನಿಮ್ಮ ಕ್ವಶನ್ಸ್ ಅನ್ನ. ಮೇಡಮ್, ಈ ಮಂತ್ ನಾವು ಹೊಸ ಐಡಿ ಹಾಕಿ ಅವ್ರನ್ನ ಎಸ್ಟಿಮೇಟ್ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಇದೇ ಸಲ ಡೈರೆಕ್ಟರ್ ಆದ್ರೆ ನಮಗೂ ಯಾರು ಹೆಸರಲ್ಲೇ ಮಾಡಿರ್ತೀವಿ ಅವ್ರ ಜೊತೆಗೆ ನಾವು ಬರ್ಬೋದಾ? ಇಲ್ಲ, ನಿಮ್ಮ ಡೈರೆಕ್ಟರ್ ಆಗ್ತಾ ಇರುವಂತ ಐಡಿನೂ ಕೂಡ ಈ ಮಂತ್ ಕ್ರಿಯೇಟ್ ಆಗಿರುವಂತದ್ದ? ಇಲ್ಲ ಮೇಡಮ್, ಓಲ್ಡ್ ಅಲ್ಲಿ ಇದ್ರೆ ಆಗಲ್ಲ. ಈ ಮಂತ್ ಕ್ರಿಯೇಟ್ ಆಗಿರುವಂತದಿದ್ರೆ ಆಗುತ್ತೆ. ಓಕೆ. ಇಲ್ಲಾಂದ್ರೆ ಒಂದು ಸ್ಮಾರ್ಟೆಸ್ಟ್ ವೇ ಹೇಳ್ತೀನಿ. ಏನ್ ಹೇಳ್ತೀನಿ ಅಂದ್ರೆ, ನೀವು ಡೈರೆಕ್ಟರ್ ಆಗ್ತಿದ್ದೀರಾ ಅನ್ನೋ ತರ ಇದ್ದಾಗ
ಒಂದು ಸೆಕೆಂಡ್, ಒಂದು ಲೆಗ್ ಅಲ್ಲಿ ನೀವು ಹೊಸ ಐಡಿನ ಕ್ರಿಯೇಟ್ ಮಾಡಿ ಆ ಲೆಗ್ ಅಲ್ಲಿ ನೀವು ಸೀನಿಯರ್ ಟೀಮ್ ಮ್ಯಾನೇಜರ್ ಆಗಿ ನಿಮ್ಮ ಡೈರೆಕ್ಟರ್ಗೆ ಟಾರ್ಗೆಟ್ ಮಾಡ್ತಾ ಇರೋ ಐಡಿಯಿಂದಾನೇ ಇನ್ನೊಂದು ಹೊಸ ಐಡಿನ ಕ್ರಿಯೇಟ್ ಮಾಡಿ ಅಲ್ಲೂ ಕೂಡ 4000 PV ನ ಕ್ರಿಯೇಟ್ ಮಾಡಿ. ಎನಿವೇಸ್ ನಿಮ್ಗೆ ಡೈರೆಕ್ಟರ್ಗೆ 13,000 PV ಆಗಿರೋ ಕಾರಣದಿಂದ ನಿಮ್ಗೆ 2 STMs ಆಗ್ತಾರೆ ಟೀಮ್ ಅಲ್ಲಿ. ಆ ಇನ್ನೊಂದು STM ಅಲ್ಲಿ ನೀವು ಟ್ರಾವೆಲ್ ಮಾಡಬಹುದು. ಸಿಕ್ಕಿದ್ಯಾ? ಓಕೆ ಓಕೆ ಮ್ಯಾಮ್, ಕ್ಲಾರಿಟಿ ಗೊತ್ತಾಯ್ತು. ಸಿಕ್ಕಿಲ್ಲ ಅಂದ್ರೆ ನನ್ಗೆ ಪರ್ಸನಲಿ ಕಾಲ್ ಮಾಡಿ, ಶಿವಯೋಗಿಜಿ ಅವ್ರಿಗೂ ಕೂಡ ಕೇಳಿ, ಶಿವಯೋಗಿಜಿ ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಇಲ್ಲಾಂದ್ರೆ ಅವ್ರ ಮುಖಾಂತರ ನನ್ನ ಜೊತೆ ಕನೆಕ್ಟ್ ಆಗಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಸೊ ಬೇರೆ ಏನ್ ಕ್ವಶನ್ಸ್ ಇದೆ ಯಾರಿಗಾದ್ರೂ? ಇಲ್ಲಿ ಏನಾದ್ರು ಕ್ವಶನ್ಸ್ ಇದೆಯಾ? ಕ್ವಾಲಿಫಿಕೇಶನ್ ಕ್ರೈಟೀರಿಯಾ, ಚೇತನ್ ಅವ್ರು ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ. ಲೆಟ್ಸ್ ಹ್ಯಾವ್ ಎ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಸೀನಿಯರ್ ಡೈರೆಕ್ಟರ್ ಚೇತನ್ ಜಿ. ಅಂಡ್ ಅವರು ಕೂಡ ಅವ್ರ ಟೀಮ್ ಮೆಂಬರ್ ಜೊತೆಗೆ ಕ್ವಾಲಿಫೈ ಆಗಿದ್ದಾರೆ, ಹೇಮಲತಾ ಅವರು. ಸೊ ಲೆಟ್ಸ್ ಹ್ಯಾವ್ ಎ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಹೇಮಲತಾ ಜಿ ಫಾರ್ ಕ್ವಾಲಿಫೈಯಿಂಗ್ ಫಾರ್ ಶ್ರೀಲಂಕಾ ಅಂಡ್ ವಿಯನಾ ಆಲ್ಸೋ. ಇನ್ನ ಸಾಕಷ್ಟು ಜನ ಕೂಡ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಅಲ್ಲಿ ಟಾರ್ಗೆಟ್ ಮಾಡ್ತಾ ಇರೋಂಥದ್ದು, ಆಲ್ರೆಡಿ ಕೂಡ ಲೈನ್ ಅಲ್ಲಿ ಇರೋಂಥದ್ದು ಸಾಕಷ್ಟು ಜನಗಳಿದ್ದಾರೆ. ಸೊ ದಿಸ್ ಜುಲೈ ಮಂತ್ ಇಸ್ ಎ ವೆರಿ ಬಿಗ್ಗೆಸ್ಟ್ ಮಂತ್, ಬಹಳ ದೊಡ್ಡದಾದ ಮಂತು, ಬಹಳ ಮುಖ್ಯವಾದಂತ ಮಂತು. ನೀವೊಬ್ಬರೇ ಟ್ರಾವೆಲ್ ಮಾಡೋದಲ್ಲ, ನಿಮ್ಮ ಟೀಮ್ ಮೇಟ್ಸ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗೋದಿದೆಯಲ್ಲ, ದಟ್ ಈಸ್ ಸಮಥಿಂಗ್ ದ ಬಿಗ್ಗೆಸ್ಟ್ ಹ್ಯಾಪಿನೆಸ್. ಆ ಖುಷಿಯಲ್ಲಿ ಬೇರೆ ಯಾವ ಖುಷಿನೂ ಇರಲ್ಲ. ಅಷ್ಟು ಖುಷಿ, ಅಷ್ಟು ಆನಂದ ನಿಮಗೆ ಸಿಗುತ್ತೆ ನೀವು ನಿಮ್ಮ ಟೀಮ್ ಮೇಟ್ಸ್ ಅನ್ನು ಕೂಡ ನೀವು ಟ್ರಾವೆಲ್ ಮಾಡಕ್ಕೆ ಕರ್ಕೊಂಡು ಹೋದಾಗ. ಏನಂತೀರಾ? ಹೌದಾ? ಎಸ್, ಪರ್ಫೆಕ್ಟ್. ಸೊ ನಿಮ್ಮ ಕ್ವಶನ್ಸ್ ಅನ್ನ ನನಗೆ ನೀವು ಕೇಳಿ, ನಿಮ್ಮ ಎಲ್ಲಾ ಕ್ವಶನ್ಸ್ ಕಂಪ್ಲೀಟ್ ಆಗಿದೆ, ನಿಮಗೆ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಗೊತ್ತಾಗಿದೆ ಅಂದ್ರೆ ವೆರಿ ಗುಡ್. ನಿಮ್ಮ ಟೀಮ್ ಮೇಟ್ ಅವ್ರಿಗೂ ನಿಮ್ಮ ಅಪ್ಲೈನ್ ಜೊತೆ ಕಾಂಟ್ಯಾಕ್ಟ್ ಮಾಡಿ, ಅವರು ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ. ಏನಾದ್ರು ಕ್ವಶನ್ ಇದ್ದಾಗ ಅವ್ರ ಮುಖಾಂತರ ನಮ್ಮ ಜೊತೆನೂ ಕೂಡ ನೀವು ಕನೆಕ್ಟ್ ಮಾಡಬಹುದು. ಸೊ ಎಸ್ ಶಿವಶಂಕರ್ ಅವರೇ, ನೀವು ಬರಬೇಕು ನಮ್ಮ ಜೊತೆಗೆ. ಸಾಕಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಬ್ಯಾಕ್ ಎಂಡ್ ಅಲ್ಲಿ, ನೀವು ಬರಬೇಕು ಶ್ರೀಲಂಕಾಗೆ ನಮ್ಮ ಜೊತೆಗೆ. ಖಂಡಿತ ಮೇಡಮ್, ಖಂಡಿತ ಬರ್ತೀವಿ ಮೇಡಮ್. ಹೇಳಿ. ಆಕ್ಚುಲಿ ಬಂದ್ಬಿಟ್ಟು ಇದು ಈಲಿ ಅಡ್ವೈಸರ್ ವೈಟ್ ಆಪ್ ಇದೆಯಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಬೇಕಿತ್ತು. ಓಕೆ, ಈಲಿ ಅಡ್ವೈಸರ್ ವೈಟ್ ಆಪ್ ಮತ್ತೆ ಮ್ಯಾಗಿಲಿಗೋಸ್ಕರ ನೆಕ್ಸ್ಟ್ ಸಪರೇಟ್ ಟ್ರೈನಿಂಗ್ ಅನ್ನ ನಾನು ಅರೇಂಜ್ ಮಾಡ್ತೀನಿ. ಮೇ ಬಿ ಅದು ಕಮ್ಮಿಂಗ್ ವೀಕ್ ಅಲ್ಲಿ ಮಂಡೇ ಅಥವಾ ಟ್ಯೂಸ್ಡೇ ಅಲ್ಲಿ ಆಗಿರುತ್ತೆ. ಅಲ್ಲಿ ನಿಮ್ಗೆ ಕ್ಲಾರಿಫೈ ಆಗುತ್ತೆ. ಯಾಕಂದ್ರೆ ಅಟ್ ಎ ಟೈಮ್ ಎಲ್ಲಾನು ಓವರ್ ಡೈಜೆಷನ್ ಆಗ್ಬಾರ್ದು, ಅದಕ್ಕೋಸ್ಕರ ನಾನೇನು ಇವಾಗ್ಲೇ ಹೇಳ್ಕೊಡಕ್ಕೆ ರೆಡಿ ಇದ್ದೀನಿ. ಎಲ್ಲಾ ಜನಗಳು ಹೋಗಿ ನಿದ್ದೆ ಮಾಡ್ಬಿಡ್ತಾರೆ ಹೇಳ್ಕೊಡ್ತಾರೆ ಅಂದ್ಬಿಟ್ಟು. ಸೊ ನಾನು ಮಂಡೇ ಟ್ಯೂಸ್ಡೇ ಇನ್ನೊಂದು ಟ್ರೈನಿಂಗ್ ಅನೌನ್ಸ್ ಮಾಡ್ತೀನಿ. ಅಲ್ಲಿ ನಿಮ್ಗೆ ಇದ್ರದ್ದು ಫಾಲೋ ಅಪ್ ಕ್ವಶನ್ಸ್ ಕೂಡ ತಗೋತೀನಿ. ಅಲ್ಲಿ ನಿಮ್ಗೆ ಹೌ ಟು ಯೂಸ್ ಮ್ಯಾಗಿಲಿ ಅನ್ನೋದ್ರ ಕುರಿತಾಗಿ ಟ್ರೈನಿಂಗ್ ಹೇಳ್ಕೊಡ್ತೀನಿ. ಜೊತೆಗೆ ಹೌ ಟು ಯೂಸ್ ಪೋಸ್ಟ್ 90 days ಅನ್ನೋದು ಕೂಡ ವೈಟ್ ಆಪ್ನು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಓಕೆ ಮೇಡಮ್. ಓಕೆ, ಫೈನ್. ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರೇ, ವಿಡಿಯೋ ಆನ್ ಮಾಡಿ ಟ್ರೈನಿಂಗ್ ಅನ್ನ ಕೇಳಿಸ್ಕೊತಾ ಇದ್ದೀರಾ? ಹೇಳಿ, ಏನ್ ಸಮಾಚಾರ? ಮೇಡಮ್ ನಮಸ್ಕಾರ. ನಾನು ಲಾಸ್ಟ್ ಮಂತ್ ಜಾಯ್ನ್ ಆದೆ, ಜೂನ್ 10th ಜಾಯ್ನ್ ಆದ್ರಿ. ವೆರಿ ಗುಡ್. ಯಾವುದು 2.42 ಏನಿದೆ ಅಲ್ಲ, 2,42,000. ಓಕೆ. ಓ, ನೀವು ಮ್ಯೂಟ್ ಆಗ್ಬಿಟ್ಟಿದ್ದೀರಾ, ಸಾರಿ. ನೀವು ಮತ್ತೆ ಇನ್ನೊಂದ್ಸರಿ ಹೇಳ್ಬೇಕು ನನಗೆ. ಎಸ್ ಮೇಡಮ್, ನಾನು 10th ಜೂನ್ ಜಾಯ್ನ್ ಆದೆ. ಯಾವುದು 2.42 ಏನಿದೆ ಅಲ್ಲ, 2,42,000 ತಗೊಂಡಿ ನಾನು. ಓಕೆ. ಈಗ ನಾನು ಶ್ರೀಲಂಕಾ ಟೂರ್ ಬರ್ಬೇಕಾದ್ರೆ ಯಾವ್ದನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ಬೇಕು? ಈಗ ನೀವು 1 lakh ಅಥವಾ ಆಕ್ಸಿಡಿಯನ್ ಮಾಡೆಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ 2 ಪ್ಯಾಕೇಜ್ ಅಲ್ಲಿ ನಿಮ್ಮ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಕಂಪ್ಲೀಟ್ ಆಗುತ್ತೆ. 2 ಮಾಡಬೇಕು ಅವಷ್ಟಾದ್ರೆ. ಹೌದು. ಆಮೇಲೆ ಪ್ರೊಫೆಷನಲ್ ಆದ್ರೆ 3 ಜನಕ್ಕೆ ನೀವು ಹೆಲ್ಪ್ ಮಾಡ್ಬೇಕಾಗುತ್ತೆ. ಇಲ್ಲಿ ಪ್ರೊಫೆಷನಲ್ 3 ಜನಕ್ಕೆ ನೀವು ಹೆಲ್ಪ್ ಮಾಡ್ಬೇಕಾಗುತ್ತೆ. ನೀವು ಜೂನ್ ಮಂತ್ ಅಲ್ಲಿ ಸ್ಟಾರ್ಟ್ ಮಾಡಿರೋ ಕಾರಣದಿಂದ ನಿಮ್ಮ ಫ್ಯಾಮಿಲಿ ಹೆಸರು ಇರಲಿ, ನಿಮ್ಮ ವೈಫ್ ಹೆಸರಲ್ಲೇ ಆಗಿರ್ಲಿ, ಇನ್ನೊಂದು ಐಡಿನ ನೀವು ಕ್ರಿಯೇಟ್ ಮಾಡ್ಬೇಕು. ನಿಮ್ಮ ರೆಫರಲ್ ಲಿಂಕ್ ಅನ್ನ ಯೂಸ್ ಮಾಡಿ ಇನ್ನೊಂದು ಐಡಿನ ಕ್ರಿಯೇಟ್ ಮಾಡಿ ಆ ಐಡಿ ಅಲ್ಲಿ ನೀವು ಕ್ವಾಲಿಫೈ ಆಗುವಂತದ್ದು. ಈಗ ನಮ್ಮ ಫ್ಯಾಮಿಲಿ ಯಾವ್ದು ಇಂಟ್ರೊಡ್ಯೂಸ್ ಮಾಡ್ಬೇಕು ನಾನು? ನಿಮ್ಮ ವೈಫ್ ಏನ್ ಹೇಳಿ, ನಿಮ್ಮ ವೈಫ್ ಕ್ರಿಯೇಟ್ ಮಾಡಬಹುದು. ನನ್ನ ಮಗಳು ಅಥವಾ ನನ್ನ ಮಿಸಸ್ ಹೆಸರಿನ ಮಾಡಿದ್ರೆ ಐಡಿಯಲ್ಲಿ ಕಂಪ್ಲೀಟ್ ಆಗಿದೆಯಾ? ಆಗಿದೆ. ಕಂಪ್ಲೀಟ್ ಆಗಿದ್ರೆ ನಿಮ್ಮ ಮಗಳ ಹೆಸರಲ್ಲಿ ಮಾಡಬಹುದು.
ಇಲ್ಲಿಂದ್ರೆ ನಿಮ್ಮ ವೈಫ್ ಹೆಸರಲ್ಲೂ ಕೂಡ ನೀವು ಮಾಡಬಹುದು. ಮೇಡಮ್ ID ಕ್ರಿಯೇಟ್ ಅಂದ್ರೆ ಇನ್ನೊಂದು ಇದನ್ನ ಆಪ್ ತಗೋಬೇಕಂದಂಗ ಆಯ್ತು. ಇನ್ನೊಂದು ಡಿವೈಸ್ ಏನು ಬೈ ಮಾಡುವಂತದ್ದೇನು ಇಲ್ಲ. ID ಕ್ರಿಯೇಷನ್ ಇಲ್ಲ. ಮಾಡಬಹುದು. ಯಾವುದೇ ಹಾ, ID ಹಾ, ಹಾ. ಕ್ರಿಯೇಷನ್ಗೆ ಹೊಸ ID ಕ್ರಿಯೇಷನ್ಗೆ ನೀವು ಮತ್ತೆ ಇನ್ನೊಂದು ಪ್ಯಾಕೇಜ್ ತಗೊಳ್ಳೋಂತ ಅವಶ್ಯಕತೆ ಇಲ್ಲ. ಓಕೆನಾ? ಇಲ್ಲ. ಹಾಗೆ ನೀವು ID ಕ್ರಿಯೇಟ್ ಮಾಡಬೇಕು. ನಿಮ್ಗೆ ಯಾರ ಮುಖಾಂತರ ಈ Zoom ಲಿಂಕ್ ಡೀಟೇಲ್ಸ್ ಸಿಕ್ಕಿದ್ದು ಹೇಮಲತಾ ಮೇಡಮ್. ಓಕೆ, ಚೇತನ್ ಅವ್ರ ಜೊತೆ Yes. ಕಾಂಟ್ಯಾಕ್ಟ್ ಮಾಡಿ. ಚೇತನ್ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಹೇಮಲತಾ ಮೇಡಮ್ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಹೇಗೆ ಐಡಿನ ಕ್ರಿಯೇಟ್ ಮಾಡಬೇಕು ವಿತೌಟ್ ಮೇಡಮ್ ಈಗ ಕುರಿತಾಗಿ. ಚೇತನ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಿಮ್ ಕಾಂಟ್ಯಾಕ್ಟ್ ನಂಬರ್ ಬೇಕು ನನಗ. ಓಕೆ, ಫೈನ್. ಸೊ ಚೇತನ್ ಅವ್ರೇ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನೀವು ಚಾಟ್ ಅಲ್ಲಿ ಕಳಿಸ್ತೀರಾ? ಚಾಟ್ ಮಾಡೋದಕ್ಕೆ ಆಗ್ತಾ ಇದೆಯಾ ನಿಮ್ಗೆ ಚೇತನ್ ಅವರೇ? ಹೇಮಲತಾ ಅವ್ರ ಮೇಡಮ್ ಮುಖಾಂತರದಿಂದಾನೇ ಚೇತನ್ ಅವ್ರ ಇದೆ. ಕಾಂಟ್ಯಾಕ್ಟ್ ಮಾಡಿ. ಎಸ್, ಏನ್ ತೊಂದ್ರೆ ಇಲ್ಲ. ನಿಮ್ದು? ನಮ್ದು ನಾನು ನಿಮ್ಗೆ ಕೊಡ್ತೀನಿ ನೋಡಿ, ಇವಾಗ್ಲೇ ವಾಟ್ಸಪ್ ಮಾಡ್ತೀನಿ. ಚಾಟ್ ಅಲ್ಲ, ಮೀಟಿಂಗ್ ಚಾಟ್. ಓಕೆ, ಹಾ, ಕಳಿಸ್ತಾ ಇದೀನಿ ನಾನು ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮ್ಗೆ. 90358656668. ಓಕೆ, ಸೆಂಡ್ ಮಾಡ್ತೀನಿ ನೋಡಿ. 9035865668. ಎಸ್. ಓಕೆನಾ? ಸೊ ಮಾಡಿ ಅಂಡ್ ಆಲ್ ದಿ ಬೆಸ್ಟ್. ಎಸ್, ಥ್ಯಾಂಕ್ ಯು ಮೇಡಮ್. See you in ಶ್ರೀಲಂಕಾ. ಲಂಕಾ. ಓಕೆನಾ? ಎಸ್. ಆಲ್ ದಿ ಬೆಸ್ಟ್. ಸೊ ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ಬೇರೆ ಯಾರಿಗಾದ್ರೂ ಏನು ಕ್ವಶನ್ಸ್ ಇಲ್ವಾ? ಓಕೆ, ಎಲ್ಲ ಕ್ವಶನ್ಸ್ ಕ್ಲಾರಿಫೈ ಆಗಿದೆ ಅಂತ ಭಾವಿಸ್ತೀನಿ. ಐ ಥಿಂಕ್ ಐ ಡನ್ ಎ ಗ್ರೇಟ್ ವರ್ಕ್ ಇಫ್ ದಟ್ಸ್ ದಿ ಕೇಸ್. ವೆರಿ ಗುಡ್. ಸೊ ಲುಕಿಂಗ್ ಫಾರ್ವರ್ಡ್. ಏನೇ ಕ್ವಶನ್ಸ್ ಇದ್ರು ಕೂಡ ಮೇಡಮ್ ಕೇಳಿ. ಹೇಳಿಪಾ. ಮೇಡಮ್ ಕ್ವಶನ್ಸ್ ಅಂದ್ರೆ ಒಂದು ನೆನಪಾಯ್ತು. ಹೇಳಿ. ಈಗ ನಾವು ಹೀಲಿ ಪ್ರೋಗ್ರಾಮ್ ರನ್ ಮಾಡೋ ಟೈಮ್ ನಲ್ಲಿ ಕೆಲವು ಹರ್ಡ್ಸ್ ಅಂತ ಬರುತ್ತೆ, ನೆಗೆಟಿವ್ ನಲ್ಲಿ ಬರುತ್ತಲ್ಲ, -90 -4 ಅಂತ ಬರುತ್ತಲ್ಲ, ಮೈನಸ್ ಇಂಡಿಕೇಶನ್ ವಾಟ್ ಅಂತ? It is correcting the frequencies at the subconscious level. It is cleansing. It is cleansing. That and all Tesla numbers. ಅದ್ರ ಬಗ್ಗೆ ನಾವು ವರಿ ಮಾಡೋ ಅಷ್ಟಿರಲ್ಲ. ಅದೆಲ್ಲ ಟೆಸ್ಲಾ ನಂಬರ್. ಓಕೆನಾ? ನೀವು ಆರಾಮಾಗಿ ಹೀಲಿಂಗ್ ತಗೊಳ್ಳಿ. ಆ ನಂಬರ್ ನೋಡಿದ್ರೆ ಈ ನಂಬರ್ ಏನು ಅಂತ ಮೈಂಡ್ ಇನ್ನೊಂದು ಕ್ವಶನ್ ಸಬ್ ಕಾನ್ಶಿಯಸ್ಗೆ ಇನ್ನೊಂದು ಕ್ವಶನ್ ಹಾಕ್ದಂಗೆ ಆಗುತ್ತೆ. ನಾವು ಸಬ್ ಕಾನ್ಶಿಯಸ್ ಹೀಲ್ ಮಾಡಿದ್ರೆ ಸಾಕಿದೆ. ಇನ್ನೊಂದು ಕ್ವಶನ್ ಸಬ್ ಕಾನ್ಶಿಯಸ್ಗೆ ಹಾಕೋದ್ ಬೇಡ. ಆಮೇಲೆ ಆರ ಕನ್ಸಿಂಗ್ ಮಾಡೋ ಟೈಮ್ ಒಳಗ ವೇರಿಯೇಷನ್ ಆಗುದಿಲ್ಲ. ಈಗ ನಾವು ಮಿನಿಮಮ್ ಎಷ್ಟು ಹೇಳಿದ್ರಿ ನೀವು? 38 seconds 7 times 27 minutes 2 times. ಆರ ಹಂಗ ನಾವು ಮಾಡ್ಕೊಳ್ಳೋದ್ರಿಂದ ಇಂಬ್ಯಾಲೆನ್ಸ್ ಏನ್ ಆಗುದಿಲ್ಲ ಯೂಶುವಲಿ. ಇಲ್ಲ ಅವರ ನೀವು ಮಾಡಿದಷ್ಟು ಕೂಡ ನಿಮ್ಮ ಅವರ ಪವರ್ಫುಲ್ ಆಗುತ್ತೆ. ಜನಗಳು ಹೇಳ್ತಾರೆ ನಿಮ್ಗೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ ನಿಮ್ಮ ಫೇಸ್ ಅಲ್ಲಿ ಗ್ಲೋ ಬಂದಿದೆ, ಇನ್ನೂ ಚೆನ್ನಾಗಿದ್ದೀರಾ, ನಿಮ್ ಮಾತುಕತೆ ಚೆನ್ನಾಗಿದೆ ಅಂತ ಜನಗಳು ನಿಮ್ಗೆ ಕಾಂಪ್ಲಿಮೆಂಟ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅನ್ಕೊಳ್ಳಿ ಅವರ ಆನ್ಸರ್ಸ್ ಪ್ರಭಾವ, ಹೀಲಿದೆ ಪ್ರಭಾವ ಅಂತ ಅನ್ಕೊಳ್ಳಿ. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು. ನೈಸ್. ವೆಲ್ಕಮ್. ಎಲ್ಲಿಂದ ನೀವು ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ? ಮೇಡಮ್ ಬಾದಾಮಿಯಿಂದ. ವೆರಿ ಗುಡ್. ಸೋ ನೈಸ್. ಹೇಮಲತಾ ಮುಖಾಂತರದಿಂದ ಚೇತನ್ ಅವ್ರ ಕಾಂಟ್ಯಾಕ್ಟ್ ಮಾಡಿ. ಅವ್ರ ಮುಖಾಂತರ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ವಾಟ್ಸ್ಆಪ್ ನಂಬರ್ ಕನೆಕ್ಟ್ ಆಗಿ. ಆಲ್ ದಿ ಬೆಸ್ಟ್. ಸೊ ಎಲ್ಲರೂ ಕೂಡ ಶ್ರೀಲಂಕಾಗೆ ಒಟ್ಟಿಗೆ ಹೋಗೋಣ. ಏನಂತೀರಾ? ಆಲ್ ದಿ ಬೆಸ್ಟ್. ಟೇಕ್ ಕೇರ್. ಗುಡ್ ನೈಟ್. ಥ್ಯಾಂಕ್ ಯು ಫಾರ್ ಸೋ ಮಚ್ ಫಾರ್ ಬೀಯಿಂಗ್ ಸಚ್ ಎ ಲವ್ಲಿ ಆಡಿಯನ್ಸ್. ಬಾಯ್. ನಮಸ್ತೆ ಎಲ್ಲರಿಗೂ. ನಮಸ್ತೆ ಬಾಯ್. ತುಂಬಾ ಧನ್ಯವಾದಗಳು. ಎಸ್, ಡಾಕ್ಟರ್ ಆಶ್ಕಾ ಇಸ್ ಸೇಯಿಂಗ್ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಡಾಕ್ಟರ್ ಆಶ್ಕಾ. Thank you so much. Bye bye.